ಚಿಕ್ಕ ಚಿಕ್ಕ ಹುಡುಗರು ಬರೋದು ಸಣಕ್ಲೆ ಇರ್ತಾರೆ, ಇಷ್ಟು ದೊಡ್ಡ ಟೊಮೆಟೊ ಥರ ಗೈನೋ ಆಗಿರುತ್ತೆ ಅವರಿಗೆ. ಅದನ್ನ ಏನಂದರೆ ಚಾಕ್ಲೇಟ್ ತಿನ್ನಂಗೆ ತಿಂತಾ ಇದ್ದಾರೆ ಜನರಿಗೆ, ಅದರದ್ದು ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲ. ಮೇಯ್ನ್ ಆಗಿ ಅದು ಸ್ಟೆರಾಯ್ಡ್ಸ್ ಅಂತಾನೆ ಗೊತ್ತಿಲ್ಲ ಜನರಿಗೆ. ಹೌದು. ಹೌ ಡು ಯು ಡಿಸ್ಟಿಂಗ್ವಿಶ್, ಓಕೆ ದಿಸ್ ಗೈ ಇಸ್ ಫೇಕ್ ನ್ಯಾಟಿ, ದಿಸ್ ಗೈ ಇಸ್ ಆಕ್ಚುಯಲ್ ನ್ಯಾಚುರಲ್ ಅಂತ ಹೇಳ್ಬೋದಾ, ಡಿಸ್ಟಿಂಗ್ವಿಶ್ ಮಾಡ್ಬೋದಾ ಅಂತ? ಸೊ ಬಾಡಿ ಬಿಲ್ಡಿಂಗ್ ಅಲ್ಲಿ ಖಾಲಿ ಫೇಕ್ ನ್ಯಾಟೀಸ್ ಎಲ್ಲ ಇರೋದು. ಫೇಕ್ ನ್ಯಾಟೀಸ್ ಇರೋದು ಬೇರೆ ಇಂಡಸ್ಟ್ರಿ, ಎಸ್ಪೆಷಲಿ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಬಾಡಿ ಬಿಲ್ಡಿಂಗ್ ಮಾತ್ರ ಹೈಲೈಟ್ ಆಗ್ತಾ ಇದೆ. 19 ವರ್ಷದ ಹುಡುಗ, ಒಂದು ಫ್ರೀ ಟೆಸ್ಟೋಸ್ಟೆರಾನ್ 19ಕ್ಕೆ ಬಂದಿದೆ. ಹೈಸ್ಕೂಲ್ ಇದು ಹುಡುಗಿಗಿಂತ ಕಡಿಮೆ. ಅವ್ರಿಗೆ ಏನ್ ಮಾಡಿದ್ದಾರೆ, ಚುಚ್ಚಿದ್ದಾರೆ, ಕಲರ್ ಮದ್ದು ಚುಚ್ಚಿದ್ದಾರೆ. ಟ್ರೆನ್ ಹಾಕಿ ಬಾಡಿ ಆಗದೆ ಇರುವವರೇ ಇಲ್ಲ. ಟ್ರೆನ್ ಹಾಕಿದ ಅವನಿಗೆ ಬಾಡಿ ಆಗ್ಲೇಬೇಕು. ನನ್ನ ಮಾತು ಕೇಳಿ, ಇದನ್ನ ನೀವು 5 ವರ್ಷ ಆದ್ಮೇಲೆ ತಿರ್ಗಾ ಪ್ಲೇ ಮಾಡಿ. ನಾನು ಹೇಳ್ತಿದ್ದೇನೆ, ಗಲ್ಲಿಯಲ್ಲಿ TRT ಕ್ಲಿನಿಕ್ಸ್ ಓಪನ್ ಆಗುತ್ತೆ. ಜಿಮ್ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿ TRT ಕ್ಲಿನಿಕ್ಸ್ ಓಪನ್ ಆಗುತ್ತೆ. TRT ಯಾರು ತಗೊಳ್ತಿಲ್ಲ. ರೀಸೆಂಟ್ಲಿ ವಿ ಸಾ ಇನ್ ಒನ್ ಫೇಮಸ್ ಚಾನೆಲ್ ದಟ್ ಜಿಮ್ಗೆ ಹೋದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಜಿಮ್ಗೆ ಹೋಗ್ಬೇಡಿ ಅದು ಇದು ಅಂತ ದೇವರ್ ಲೈಕ್ ಕ್ರೈಯಿಂಗ್. ಈಗ ನಾನೊಂದು ಹೇಳ್ತೇನೆ, ನಿನ್ನೆ ಅಷ್ಟೇ ಒಬ್ಬ ಹುಡುಗ 15 ಇಯರ್ಸ್ ಇದ್ದ ಹುಡುಗ ಸೂರತ್ಕಲ್ ಕಿನ್ನಿಗೋಳಿ ಹತ್ರ ವಾಲಿಬಾಲ್ ಆಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದೆ. ಹಾಗೆ ನಾವೇನು ಹೇಳ್ಬೇಕಾ, ನಾಳೆಯಿಂದ ಯಾರು ಸಹ ವಾಲಿಬಾಲ್ ಆಡಬಾರ್ದು, ನಾಳೆಯಿಂದ ಯಾರು ಸಹ ವಾಲಿಬಾಲ್ ಆಡ್ಬೋಡೋದು, ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಗ ನೀವು ಹೇಳ್ತಿರಿಲ್ಲ ವಾಲಿಬಾಲಲ್ಲಿ ಎಲ್ಲ ಆದದ್ದು ಅವನಿಗೆ ಏನೋ ಪ್ರಾಬ್ಲಮ್. ಹಾಗಾದ್ರೆ ಜಿಮ್ಮಿಗೆ ಯಾಕೆ ಹೇಳ್ತೀರಾ? Hi guys, today we are here with Nishan Narendra, a celebrity transformation specialist who has transformed more than 2000 plus people. Adr mele he started prep coaching, over 70 plus athletes na coach ಮಾಡಿ ಎಲ್ಲರಿಗೂ ಗೋಲ್ಡ್ ಬಂದಿದೆ, which is amazing. 100% results ಕೊಟ್ಟಿದ್ದಾರೆ. Hi Nishan, welcome to the show. ಅದು 70 plus this year, okay. So 20 plus title ಆಗಿದೆ ಬಾಡಿ ಬಿಲ್ಡಿಂಗ್ ಅಲ್ಲಿ. So how did you get into fitness? ಸೊ ಫಸ್ಟ್ ಪ್ಲೇಸಲ್ಲಿ ನಮ್ಮ ಊರಲ್ಲಿ ನೀವು ಗರಡಿ ಮನೆ ಜಾಸ್ತಿ, ಸ್ಪೆಷಲಿ ರಸ್ಲಿಂಗ್ ಅದರಲ್ಲಿ. ಸೊ ನಿಮಗೆ ಹೊರಗಡೆ ಪೋಸ್ಟರ್ ಆಗ್ತಾ ಇದ್ರು, ರಾನಿ ಕಾಲಮನ್, ಜೈ ಕೆಟ್ಲರ್, ಸಮಥಿಂಗ್ ಕ್ಲಿಕ್. ದೆನ್ ಐ ವಾಸ್ ಲೈಕ್, ಐ ವಾಂಟ್ ಟು ಬಿಕಮ್ ಲೈಕ್ ದಿಸ್. ನಾನು ಚಿಕ್ಕದಿರುವಾಗಿಂದನೇ ನನ್ನ ಗೋಲ್ ಇದೆ, ಐ ವಾಂಟ್ ಟು ಲುಕ್ ಲೈಕ್ ದಿಸ್. ದಟ್ಸ್ ಓನ್ಲಿ ಗೋಲ್ ಐ ಹ್ಯಾಡ್. ಸೊ ಅದು ರಿಯಾಲಿಟಿ ಆಯಿತು. ಮತ್ತು ನಾನು ವರ್ಕೌಟ್ ಮಾಡುವಾಗ ಮೈ ಬಾಡಿ ರೆಸ್ಪಾಂಡೆಡ್ ವೆಲ್. ನನ್ನ ಬಾಡಿಯಲ್ಲಿ ಚೇಂಜಸ್ ಆಯಿತು. And at the age of 16, I won many competition. At the age of 17, I won Mr. India. ಅದು ಕಂಟಿನ್ಯೂ ಆಯಿತು. ಇಂಟರ್ನ್ಯಾಷನಲ್ಸ್ ನಾನು ವಿನ್ ಆದೆ. ಸೊ ದಿಸ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ನೋ ಡ್ರಾಮಾಸ್, ಜಸ್ಟ್ ಐ ವಾಂಟೆಡ್ ಟು ಬಿಕಮ್ ಲೈಕ್ ದ್ಯಾಟ್, ದಟ್ಸ್ ಆಲ್. ಸೊ ಸಿನ್ಸ್ ಯು ಸೆಡ್ ಆಲ್ ದೀಸ್ ಅಲ್ಲ, ನಿಮ್ಮ ಡಿಸಿಪ್ಲಿನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ವಿನ್ನಿಂಗ್ ಟೈಟಲ್ಸ್? 100%. ಡಿಸಿಪ್ಲಿನ್, ಜೆನೆಟಿಕ್ಸ್, ಅದು ಎರಡು ಇದ್ದರೆ ಮಾತ್ರ ನಿಮಗೆ ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ ಆಗೋದು. ಸೊ ಎಷ್ಟು ಚೆನ್ನಾಗಿದ್ರು ನಿಮ್ಮ ಜೆನೆಟಿಕ್ಸ್ ಎಷ್ಟು ಚೆನ್ನಾಗಿದ್ರು, ನಿಮ್ಮ ಡಿಸಿಪ್ಲಿನ್ ಚೆನ್ನಾಗಿಲ್ಲ ಆದರೆ ನೀವು ಆ ಗೋಲನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ನಾಟ್ ಓನ್ಲಿ ಬಾಡಿ ಬಿಲ್ಡಿಂಗ್, ಎನಿಥಿಂಗ್. ಸೊ ಡಿಸಿಪ್ಲಿನ್, ಪ್ರತಿ ದಿವಸ ಬೋರಿಂಗ್ ಕೆಲಸವನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡಿದರೆ ನೀವು ರೀಚ್ ಆಗ್ತೀರಾ. ಹೌ ಡಿಡ್ ಯು ಥಿಂಕ್, ಓಕೆ ನಾವು ಇವಾಗ ಐ ಆಮ್ ಡನ್ ವಿತ್ ಬಾಡಿ ಬಿಲ್ಡಿಂಗ್, ಐ ವಿಲ್ ಸ್ಟಾರ್ಟ್ ಕೋಚಿಂಗ್ ಅಂತ, ನೀವು ಆ ಥಾಟ್ ಹೇಗೆ ಬಂತು ನಿಮಗೆ? ಫಸ್ಟ್ ಆಫ್ ಆಲ್ ಬಾಡಿ ಬಿಲ್ಡಿಂಗ್ ವಾಸ್ ಎವ್ರಿಥಿಂಗ್ ಫಾರ್ ಮಿ. ಓಕೆ, ಬಾಡಿ ಬಿಲ್ಡಿಂಗ್ ಬಿಟ್ಟು ನನಗೆ ಪ್ರಪಂಚನೇ ಇರಲಿಲ್ಲ. ಸೊ ದಿಸ್ ವಾಸ್ ಓನ್ಲಿ ಗೋಲ್ ನಂದು. ಆ ಗೋಲ್ ಹೋದಾದಮೇಲೆ ಐ ಡಿಂಟ್ ಹ್ಯಾವ್ ಡಿಸಿಪ್ಲಿನ್ ಎನಿಮೋರ್. ಓಕೆ, ಈ ಕೋಚಿಂಗಿಗೆ ಯಾಕೆ ಬಂತ ಅಂತ ಹೇಳಿದರೆ ಪಾವರ್ಟಿ. ಸೀರಿಯಸ್ಲಿ ಪಾವರ್ಟಿಯಿಂದ ಬಂದೆ. ಓಕೆ, ನಾನು ಅಚೀವ್ ಮಾಡಿದೆ. ಮಿಸ್ಟರ್ ಏಷ್ಯಾ ಹೊಡೆದು ಬಂದೆ, ಸೂಪರ್ ಮೆರವಣಿಗೆ ಮಾಡಿದರು. ಮಿಸ್ಟರ್ ಯೂನಿವರ್ಸ್ ಹೊಡೆದು ಬಂದರೆ ಫುಲ್ಲು ಮೆರವಣಿಗೆ ಮಾಡಿದರು. ಅದಾದಮೇಲೆ ಏನು, ಒಂದು ದಿವಸ ನಾನು ಮತ್ತು ನನ್ನ ವೈಫ್ ಸುಷ್ಮಾ, ನಾವು ಇಬ್ಬರು ಒಂದು ರೂಮಲ್ಲಿದ್ವಿ. ಆ್ಯಂಡ್ ವಿ ವರ್ ಲೈಕ್, ವಿ ಹ್ಯಾಡ್ 300 rupees ಇನ್ ಆ ಪಾಕೆಟ್. ಇವತ್ತು ಊಟ ಮಾಡಲಾ, ನಾಳೆ ಊಟ ಮಾಡಲಾ ಅಂತ ನಾವು ಥಿಂಕ್ ಮಾಡ್ತಾಯಿದ್ವಿ. ಆ ದಿವಸ ಐ ಡಿಸೈಡೆಡ್, ಓಕೆ, ನೋ ಬಾಡಿ ಬಿಲ್ಡಿಂಗ್ ಎನಿಮೋರ್, ಐ ಹ್ಯಾವ್ ಟು ಸಪೋರ್ಟ್ ಮೈ ಫ್ಯಾಮಿಲಿ. ದಟ್ಸ್ ದ ರೀಸನ್ ಐ ಕೇಮ್ ಟು ದಿಸ್. ಲೈಕ್ ಸ್ಪಾನ್ಸರ್ಸ್ ಇರಲಿಲ್ಲ ಮುಂಚೆ. ಈಗ ಬೇಕಾಬಿಟ್ಟಿ ಸ್ಪಾನ್ಸರ್ ಸಿಗುತ್ತೆ ನಿಮಗೆ, ಕಂಪನೀಸ್ ಅದು ಇದು. ಆಗ ಸ್ಪಾನ್ಸರ್ ಎಲ್ಲಿದೆ? ಸ್ಪಾನ್ಸರ್ ಕೇಳಲಿಕ್ಕೆ ಹೋದರೆ ನಿಮ್ಮನ್ನು ಡೌನ್ಗ್ರೇಡ್ ಮಾಡ್ತಾ ಇದೆ. ದೆನ್ ಐ ಡಿಸೈಡೆಡ್ ನೋ ಬಾಡಿ ಬಿಲ್ಡಿಂಗ್ ಎನಿಮೋರ್, ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ವೆರಿ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಬಾಡಿ ಬಿಲ್ಡರ್ಸಲ್ಲೇ ಹಾಗೆ. ಸೊ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೇನೆ. ಪ್ಯಾರೆಂಟ್ಸ್ ಎಲ್ಲ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ಬಾಡಿ ಬಿಲ್ಡಿಂಗ್ ಸಪೋರ್ಟ್ ಮಾಡೋ ಅಂತ ಹೇಳುವಷ್ಟು ನಾನು ಮೂರ್ಖ ಅಲ್ಲ. ಸೊ ಐ ವಾಂಟೆಡ್ ಟು ಡೂ ಇಟ್ ಮೈ ಮನಿ. ಬಟ್ ಊಟಕ್ಕೆ ಹಣ ಇಲ್ಲದಾಗ ಏನು ಬಾಡಿ ಬಿಲ್ಡಿಂಗ್ ಮಾಡಿ? ದಟ್ಸ್ ದ ರೀಸನ್ ಐ ಸ್ಟಾರ್ಟೆಡ್ ದಿಸ್. ಸೊ ಹೌ ಮೆನಿ ಇಯರ್ಸ್ ಹ್ಯಾಸ್ ಇಟ್ ಬಿನ್ ಸಿನ್ಸ್ ಯು ಸ್ಟಾರ್ಟೆಡ್ ಕೋಚಿಂಗ್? Coaching, it's 12-13 years. Okay.
ಸೊ ಪ್ರಾಪರ್ ಆಗಿ ಕೋಚಿಂಗ್ 12 years. 12 ಇಯರ್ಸ್ ಆಗಿದೆ ಸರ್. ಇನ್ನೊಂದು ನನ್ನ ಮೇನ್ ಕ್ವಶನ್ ಇತ್ತು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಒಬ್ಬ ಕೋಚ್ ಆ್ಯಂಡ್ ಅ ಟ್ರೈನರ್? ಟ್ರೈನರ್ ಹೇಗೆ ಅಂದರೆ ನಿಮಗೆ ಪಾಸ್ಚರ್ ಹೆಲ್ಪ್ ಮಾಡ್ತಾನೆ, ಬಟ್ ಈ ಹ್ಯಾಸ್ ಲಿಮಿಟೇಷನ್ಸ್. ಓಕೆ, ಅವನಿಗೆ ನಾಲೆಜ್ ಇರಲ್ಲ. ಈ ಕ್ಯಾನ್ ಹೆಲ್ಪ್ ಯು ವರ್ಕ್ಔಟ್ ವೆಲ್. ಕೋಚ್ ಏನಂದರೆ ನಿಮ್ಮದು ಕಂಪ್ಲೀಟ್ 24 hours ಇದ್ದ ಕೆಲಸ ಅವ ಕೊಡ್ತಾನೆ. ಟ್ರೈನರ್ ಏನಂದರೆ ನೀವು ಜಿಮ್ಮಿಗೆ ಬಂದಾದಾಗ ನಿಮ್ಮ 45 minutes ಅಥವಾ 1.5 ಗಂಟೆದು ವರ್ಕೌಟಿಗೆ ಅವ ಹೆಲ್ಪ್ ಮಾಡ್ತಾನೆ. ಕೋಚ್ ಏನಂದರೆ ನೀವು 24 ಗಂಟೆ ಏನು ಮಾಡಬೇಕಂತ ಅವರು ಕೊಡ್ತಾರೆ ನಿಮಗೆ. ಎಷ್ಟು ನೀರು ಕುಡಿಬೇಕು, ಎಷ್ಟು ಪ್ರೋಟೀನ್ ತಗೊಳ್ಬೇಕು, ಎಷ್ಟು ಕಾರ್ಬ್ಸ್ ತಿನ್ನಬೇಕು, ಎಷ್ಟು ಫ್ಯಾಟ್ ತಿನ್ನಬೇಕು, ನಿಮ್ಮ ಸ್ಲೀಪ್ ಹೇಗಿರಬೇಕು, ರಿಕವರಿ ಹೇಗಿರಬೇಕು. ಖಾಲಿ ಜಿಮ್ಮಲ್ಲಿ ಬಾಡಿ ಆಗೋದಿಲ್ಲ. ಜಿಮ್ಮಲ್ಲಿ ನಾನು ಯಾವತ್ತೂ ಹೇಳ್ತೇನೆ, ಇಟ್ಸ್ 1%, 99% ಇಟ್ಸ್ ಡಯಟ್ ಆ್ಯಂಡ್ ರೆಸ್ಟ್. ಇದು ಯಾರಿಗೂ ಅರ್ಥ ಆಗಲ್ಲ. ಯು ಆರ್ ಸೇಯಿಂಗ್ ಸೊ ಇಟ್ ಈಸ್ 99% ಔಟ್ಸೈಡ್ ದ ಜಿಮ್ ಆ್ಯಂಡ್ 1% ಇನ್ಸೈಡ್ ದ ಜಿಮ್. ಕಮಿಂಗ್ ಟು ದ್ಯಾಟ್, ನಂದು ಇನ್ನೊಂದು ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ನೀವು ವೆನ್ ಯು ಆರ್ ಕೋಚಿಂಗ್, ನಿಮ್ದು ಒಬ್ರದ್ದು ವರ್ಕೌಟ್ ಸ್ಪ್ಲಿಟ್ ಡಿಫ್ರೆಂಟ್ ಇರುತ್ತೆ, ಆ್ಯಂಡ್ ವೆನ್ ಯು ಆರ್ ಟ್ರೈನಿಂಗ್ ಆ್ಯಂಡ್ ನ್ಯಾಚುರಲ್ ಆಗಿ ಟ್ರೈನ್ ಮಾಡ್ತಾ ಇದ್ರೆ ವರ್ಕೌಟ್ ಸ್ಪ್ಲಿಟ್ ಡಿಫ್ರೆಂಟ್ ಇರುತ್ತೆ. ವೈ ಇಸ್ ದ್ಯಾಟ್ ಆ್ಯಂಡ್ ಹೌ ಡಸ್ ಆರ್ ಬಾಡಿ ರಿಯಾಕ್ಟ್ ಟು ಡಿಫ್ರೆಂಟ್ ಟೈಪ್ ಆಫ್ ವರ್ಕೌಟ್ಸ್ ಅಂತ ನನಗೆ ಮೇನ್. ತುಂಬ ಜನರಿಗೆ ಏನು ಕನ್ಫ್ಯೂಷನ್ ಇದೆ ಅಂದರೆ ವರ್ಕೌಟ್ ಪದೇ ಪದೇ ಚೇಂಜ್ ಮಾಡಬೇಕು. ವುಮೆನಿಗೆ ಬೇರೆ ವರ್ಕೌಟ, ಬಾಡಿ ಬಿಲ್ಡರಿಗೆ ಬೇರೆ ವರ್ಕೌಟ, ಸೆಲೆಬ್ರಿಟೀಸಿಗೆ ಬೇರೆ ವರ್ಕೌಟ್, ಆ ಥರ ಇಲ್ಲ. ಒಂದು ರೂಲ್ ಇದೆ, ದಟ್ಸ್ ಕಾಲ್ಡ್ ಆಸ್ ಹೈಪರ್ಟ್ರೋಫಿ ಅಂತ. ಕೇಳಿದ್ದೀರ ನೀವು? ನಿಮ್ಮ ಗೋಲ್ ಸಿಂಪಲ್, ಯು ಹ್ಯಾವ್ ಟು ಇನ್ಕ್ರೀಸ್ ಮಸಲ್ ಸೆಲ್ಸ್. ಅದನ್ನು ಎಷ್ಟು ಬೇಗ ಮಾಡ್ತೀರಾ ಆ ಟೈಪ್ ಇದು ವರ್ಕೌಟ್ ಮಾಡಬೇಕು. ಐ ಹ್ಯಾವ್ ಸೀನ್ ಪೀಪಲ್, ಮೋಸ್ಟ್ಲಿ ಸೆಲೆಬ್ರಿಟೀಸ್, ಚಿಕ್ಕ ಮಸಲಿಗೆ ಫಾರ್ ಎಕ್ಸಾಂಪಲ್ ಬೈಸೆಪ್ಸಿಗೆ 6 ಸೆಟ್ ಮಾಡ್ತಾರೆ. ಲೇಡೀಸ್ ಅವ್ರ ಜಿಮ್ಮಿಗೆ ಹೋದರೆ ಸ್ಟೆಪ್ಪರಲ್ಲಿ ಕುಣಿಸ್ತಾರೆ. ಇದು ಮಾಡಿದರೆ ನೀವು ರಾನಿ ಕೊಲೊಮೆನ್ ಆಗ್ತೀರಾ ಅಂತ. ನೀವು ಸ್ಟೆರಾಯ್ಡ್ಸ್ ಹಾಕಿದ್ರು ರಾನಿ ಕೊಲೊಮೆನ್ ಆಗಲ್ಲ. ನೀವು ಲೇಡೀಸ್ ಅವರು, ಹುಡುಗರಿಗೆ ಆಗ್ತಿಲ್ಲ ರಾನಿ ಕೊಲೊಮೆನ್ ಆಗಲಿಕ್ಕೆ. ಅವ್ರು ಫಸ್ಟ್ ಬಂದ ಕೂಡಲೇ ಈ ಸರ್ ನನಗೆ ಈ ಥರ ಆಗೋದು ಬೇಡ ಸರ್, ನೋಡಿ ಈ ಫೋಟೋ ಥರ ಬೇಡ, ಆಗೋದಿಲ್ಲ ಕಣ್ರಿ. ನೀವು ಎಷ್ಟು ಸ್ಟೆರಾಯ್ಡ್ಸ್ ಹಾಕಿದ್ರೂ ಆಗಲ್ಲ ಆ ಥರ. ಅದಕ್ಕೆ ನೀವು ಆನ್ ಟಾಪ್ ಆಫ್ ದ ಜೆನೆಟಿಕ್ಸ್ ಇರಬೇಕು. ನಿಮ್ಮದು ಜೆನೆಟಿಕ್ಸ್ ಸೈಕ್ ಆಗಿರಬೇಕು, ನೀವು ವರ್ಕ್ ಎಥಿಕ್ಸ್ ಅಷ್ಟು ಸೈಕ್ ಆಗಿರ್ಬೇಕು, ನೀವು ಮೆಂಟ್ಲಾಗಿರಬೇಕು ಆ ರೀಚ್ ಆಗಬೇಕಾದ್ರೆ. ನೀವು ಸುಮ್ಮನೆ ಒಂದು 2 kg ಎತ್ತಿದ್ದು ಕೂಡಲೇ ಆ ಥರ ಆಗೋದಾದರೆ ಎಲ್ಲ ರಾನಿಕೊಲೊಮೆನೇ ಓಡಾಡ್ತಿದ್ರು ರೋಡಲ್ಲಿ. ಓಕೆ, ಸೊ ವರ್ಕೌಟ್ ಡಿಫ್ರೆಂಟ್ ಇಲ್ಲ, ಥಿಯರಿ ಸೇಮ್ ಇರೋದು. ಓಕೆ, ಬಟ್ ನಿಮ್ಮ ಬಾಡಿಗೆ ಯಾವುದು ಚೆನ್ನಾಗಿ ವರ್ಕ್ ಆಗ್ತಿದೆ ಅದನ್ನು ನಾವು ಲಿಮಿಟ್ ಮಾಡಿ. ಫಾರ್ ಎಕ್ಸಾಂಪಲ್ ಚೆಸ್ಟಿಗೆ ಅಂತ ಅಂದ್ಕೊಳ್ಳಿ. ನಾನು ತುಂಬ ಜನರದ್ದು ವೀಡಿಯೋ ನೋಡಿದೆ, ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ಲೋವರ್ ಚೆಸ್ಟ್. ಬುಲ್ಶಿಟ್. ಚೆಸ್ಟಲ್ಲಿ ಪೆಟ್ರೋಲ್ ಇಸ್ ಮೇಜರ್, ಮೈನರ್ ಇರೋದು. ಹೌದು, ನಿಮ್ಮದು ಫೈಬರ್ಸ್ ಬೇರೆ ಬೇರೆ ಇದೆ, ಅದಕ್ಕೆ ನೀವು ಡಿಕ್ಲೈನ್ ಪ್ರೆಸ್ ಮಾಡೋದು ಸ್ಟುಪಿಡಿಟಿ. ಓಕೆ, ನಿಮಗೆ ಯಾವುದು ಬೆಸ್ಟ್ ವರ್ಕ್ ಆಗುತ್ತೆ ನಾನು ಹೇಳ್ತೇನೆ ಜನರಿಗೆ. ಓಕೆ, ನಾನು ಬಾರ್ಬೆಲ್ಸ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಐ ಆಮ್ ಬಾಡಿ ಬಿಲ್ಡರ್. ಓಕೆ, ನನಗೆ ಏನಂದರೆ ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ತುಂಬ ಚೆನ್ನಾಗಿರಬೇಕು. ಆ ಥರದ್ದು ನಾನು ವರ್ಕೌಟ್ಸ್ ಮಾಡಿಸ್ತೇನೆ. ಫಾರ್ ಎಕ್ಸಾಂಪಲ್ ಚೆಸ್ಟಿಗೆ ಇನ್ಕ್ಲೈನ್ ಡಂಬೆಲ್ ಪ್ರೆಸ್, ಒಂದು ಫ್ಲ್ಯಾಟ್ ಎಕ್ಸಸೈಸ್, ಮೇ ಬಿ ಚೆಸ್ಟ್ ಮೆಷಿನ್ ಪ್ರೆಸ್ ಅಥವಾ ಬಾರ್ಬೆಲ್ ಪ್ರೆಸ್. ಓಕೆ ಫೈನ್, ಒಂದು ಫ್ಲೈಸ್ ಎಂಡ್ ವಿತ್ ಡಿಪ್ಸ್. ಆ ಡಿಪ್ಸ್ ಇದೆಯಲ್ಲ ನಿಮ್ಮ ಟ್ರೈಸೆಪ್ಸ್ ವರ್ಕೌಟಿಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವರ್ಕೌಟ್ ಡಿಪ್ಸ್, ಸೆಕೆಂಡ್ ಟ್ರೈಸೆಪ್ಸ್ ಪುಷ್ ಡೌನ್, ತಪ್ಪಿದ್ರೆ ಇನ್ನೊಂದು ವರ್ಕೌಟ್ ಮೇಲೆ ಮಾಡುವಂಥದ್ದು ಅಷ್ಟೇ. ದಿಸ್ ಇಸ್ ಬೇಸಿಕ್ಸ್. ಇದರಲ್ಲಿ ನಿಮಗೆ ಬಾಡಿ ಬಿಲ್ಡಿಂಗ್ ಥರ ಬಾಡಿ ಬಿಲ್ಡ್ ಮಾಡ್ಬೋದು, ಅಥ್ಲೀಟ್ ಥರನೂ ಮಾಡ್ಬೋದು, ನಿಮ್ಮ ಆ್ಯಕ್ಟರ್ ಥರನೂ ಬಾಡಿ ಬಿಲ್ಡ್ ಮಾಡ್ಬೋದು. ಈ ಬೇಸಿಕ್ಸ್ ಸೇಮ್ ಎಲ್ಲರಿಗೆ. ನನಗೆ ತುಂಬ ಜನ ಏನು ಹೇಳ್ತಾರೆ, ಕ್ಯಾನ್ ಐ ಯೂಸ್ ಕರ್ಸ್ ವರ್ಡ್? ಓಕೆ, ಸೊ ನಾನು ತುಂಬ ಜನ, ಸರ್ 1 ತಿಂಗಳಾಯ್ತು ಸರ್ ವರ್ಕೌಟ್ ಚೇಂಜ್ ಮಾಡೋದಾ? ವರ್ಕೌಟ್ ಯಾರಾದರೂ ನಿಮಗೆ ಪದೇ ಪದೇ ಚೇಂಜ್ ಮಾಡ್ತಿದ್ದಾರೆ, ನಿಮ್ಮನ್ನು ಚೂತ್ಯ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ನಾನು ಹೇಳ್ತೇನೆ, ನೀವು ಆ ಪರ್ಟಿಕ್ಯುಲರ್ ವರ್ಕೌಟಲ್ಲಿ ಸ್ಟ್ರಾಂಗ್ ಆಗಬೇಕು. ನಾನು ನಿಮಗೆ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಕೊಟ್ಟರೆ, ನಾನು ಈ ವಾರ ಇನ್ಕ್ಲೈನ್ ಡಂಬಲ್ ಪ್ರೆಸ್, ನೆಕ್ಸ್ಟ್ ವಾರ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡುವಾಗ ನಿಮ್ಮದಲ್ಲಿ ಪ್ರೋಗ್ರೆಸ್ ಹೋಯಿತು. ನೀವು 20 kg ಮಾಡುವವರಾದರೆ ನೆಕ್ಸ್ಟ್ ವೀಕ್ ಅದು 22 kg ಹೊಡಿಬೇಕು, ಅಥವಾ 20 kgಯಲ್ಲಿ 2 reps ಜಾಸ್ತಿ ಹೊಡಿಬೇಕು. ಅದರ ಮೇಲೆ ನೀವು ಫೋಕಸ್ ಮಾಡಬೇಕು. ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಈಸ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ಕಲರ್ ವರ್ಕೌಟ್ ಮಾಡಿದರೆ ನಿಮಗೆ ಬಾಡಿ ಬರೋದಿಲ್ಲ. ನಾನು ಎಷ್ಟೆಷ್ಟು ದೊಡ್ಡ ಬಾಡಿ ಬಿಲ್ಡರ್ಸ್ ಇದ್ದಾರೆ ನೀವು ನೋಡಿದ್ದೀರ, ಒಬ್ಬೊಬ್ಬ 18 ಟೈಟಲ್ ಹೊಡೆದವನು ಇದ್ದಾರೆ. ಅವರಿಗೆ ಸಹ ಸೇಮ್ ಬೇಸಿಕ್ ವರ್ಕೌಟ್ ಕೊಡೋದು. ಆದರೆ ಜನರಿಗೆ ಕಲರ್ ವರ್ಕೌಟ್ ಬೇಕು. ಅದೇ ಐ ಥಿಂಕ್ ಅವ್ರಿಗೆ ಮೋಸ್ಟ್ಲಿ ಅವ್ರ ಕನ್ಸಿಸ್ಟೆನ್ಸಿ ಇರಲ್ಲ ಅವ್ರಿಗೆ. ಲೈಕ್ ಇವಾಗ ನನ್ನ ಮೈಂಡಲ್ಲಿ ನಾನು ಇವಾಗ ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಂದರೆ ಇವಾಗ ಈ ವರ್ಕೌಟಲ್ಲಿ ನಾನು ಇಫ್ ಐ ಆಮ್ ಲಿಫ್ಟಿಂಗ್ ಮೋರ್ ದೆನ್ 35 to 40 kgs, ಇವಾಗ ಡಂಬಲ್ ಪ್ರೆಸ್ ಆದರೂ ಓಕೆ ನೆಕ್ಸ್ಟ್ 50 kgs ಮಾಡಬೇಕು ಅಂತ ನಾವು ಯೋಚನೆ ಮಾಡಿ. ಅದೇ ಅವರಿಗೆ ಕಲರ್ ಬೇಕಲ್ಲ. ಎಂಟರ್ಟೈನ್ಮೆಂಟ್ ಇದು ಎಂಟರ್ಟೈನ್ಮೆಂಟ್ ಅಲ್ಲ.
ಇದು ಪ್ರತಿ ದಿವಸ ನೀವು ಬೋರಿಂಗ್ ವರ್ಕನ್ನು ಪ್ರತಿ ದಿವಸ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಲ್ಲಿ ನಿಮ್ಗೆ ಇರೋದು ಇದು ಗೇಮ್. ಇದರಲ್ಲಿ ಎಷ್ಟು ನೀವು ಬೋರ್ ಹೊಡಿಯುತ್ತೆ ಅಷ್ಟು ನಿಮಗೆ ಪ್ರೋಗ್ರೆಸ್ ಆಗುತ್ತೆ. ಸೊ ಇವಾಗ ನಾನು ಅದೇ ಕೇಳೋಣ ಅಂತಿದ್ದೆ, ನೀವು ಬಾಡಿ ಬಿಲ್ಡಿಂಗ್ ಮಾಡಿದಾಗ ಯು ಸೆಡ್ ಯು ವೆಂಟ್ ಬ್ರೋಕ್. ಯಾಕದು ಬಾಡಿ ಬಿಲ್ಡರ್ಸ್ ಕಾಂಟ್ ಅರ್ನ್ ಮನಿ ಅಂತ ನನಗೆ. ಆ್ಯಂಡ್ ಒನ್ ಮೋರ್ ಕ್ವಶನ್ ಇಸ್, ಬಾಡಿ ಬಿಲ್ಡರ್ಸ್, ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಲೇಬೇಕಾ ಅಂತ ಸೆಕೆಂಡ್ ಕ್ವಶನ್ ಇರೋದು ನನಗೆ. ಬಾಡಿ ಬಿಲ್ಡರ್ಸ್ ಅವರು ಹಣ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಸುಳ್ಳು. ಈಗ ಮುಂಚೆ ಅದು ಸತ್ಯ. ಓಕೆ, ದಿಸ್ ಇಸ್ ದ ರೀಸನ್ ವೈ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದು, ನೀನು ಬಾಡಿ ಬಿಲ್ಡಿಂಗ್ ಮಾಡ್ತೀಯ ಮನೆಗೆ ಬರಬೇಡ ಅಂತ. ಓಕೆ, ಮುಂಚೆ ಹೇಗಿತ್ತಂದರೆ, ಮುಂಚೆ ಇಷ್ಟು ಬ್ರ್ಯಾಂಡ್ಸ್ ಇತ್ತಾ, ಇಷ್ಟು ಇನ್ಫಾರ್ಮೇಷನ್ ಇತ್ತಾ, ನೀವು ಫಿಶ್ ಎಷ್ಟಿದೆ ಈಗ. ಓಕೆ, ನನಗೆ ಬ್ರ್ಯಾಂಡ್ ಅವ್ರು ಎಷ್ಟು ಈಗ ಪೇ ಮಾಡ್ತಿದ್ದಾರೆ ಅಂತ ನಾನು ಹೇಳಿದರೆ ಕೆಲವರು ಶಾಕ್ ಆಗ್ಬೋದು, ಅಷ್ಟು ಪೇ ಮಾಡ್ತಿದ್ದಾರೆ. ಬಟ್ ಈ ಇನ್ಫಾರ್ಮೇಷನ್, ಈ ಟೆಸ್ಟಿಂಗ್, ಇಷ್ಟು ವೆರೈಟಿ ಆಫ್ ಬ್ರ್ಯಾಂಡ್ ಮುಂಚೆ ಇರಲಿಲ್ಲ. ನಾನು ಬಾಡಿ ಬಿಲ್ಡಿಂಗ್ ಮಾಡುವಾಗ 2014 ಏನು ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಬೇಕು ನಾವು. ಓಕೆ, ಆ ಟೈಮ್ ಅಷ್ಟು ಬ್ರ್ಯಾಂಡ್ ಸ್ಪಾನ್ಸರ್ ಇಲ್ಲ. ಯಾರ ಹತ್ರ ಆದರೂ ಪಾಲಿಟಿಷಿಯನ್ ಹತ್ರ ಹೋದರೆ ಫಸ್ಟಿಗೆ ಅವರು ಬಾಡಿ ಬಿಲ್ಡಿಂಗ್ ಅಂತ ಏನು ಹೇಳಿದರೆ ಅವ್ರಿಗೆ ಆಗಲ್ಲ. ಅದಕ್ಕೆ ಕೇಳಲಿಕ್ಕೆ ಹೋದರೆ ಫುಲ್ ಡೌನ್ಗ್ರೇಡ್ ಮಾಡ್ತಾಯಿದ್ದು. ನೀವು ಎಷ್ಟೇ ಅಚೀವ್ಮೆಂಟ್ ಮಾಡಿ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ನೀವು ಜಿಮ್ ಟ್ರೈನರ್ ಆಗಬೇಕು, ಟ್ರೈನರಲ್ಲಿ ಎಷ್ಟು ಸಿಗುತ್ತೆ ನಿಮಗೆ PT ಎಲ್ಲ ಮಾಡಿದರೆ? 30,000 ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. ಒಬ್ಬ 30,000 ದುಡಿತಿದ್ದಾನೆ ಬಾಡಿ ಬಿಲ್ಡರ್, ಅವನಿಗೆ ದಿವಸದ ಖರ್ಚು 800-700 ರೂಪೀಸ್ ಬೀಳುತ್ತೆ. ಅವ ಬಾಡಿ ಬಿಲ್ಡಿಂಗ್ ಮಾಡೋದಾ, ಮನೆದು ರೆಂಟ್ ಕಟ್ಟೋದಾ, ಸೇವಿಂಗ್ಸ್ ಮಾಡೋದಾ? ಈಗ ಆ ಥರ ಅಲ್ಲ. ಈಗ ಎಷ್ಟು ಬ್ರ್ಯಾಂಡ್ಸಿಗೆ ನೀವು, ಈಗ ಫಾರ್ ಎಕ್ಸಾಂಪಲ್ ವೆಲ್ಕೋರ್ ಇದೆ ನಾನು ಹೇಳ್ತೇನೆ. ವೆಲ್ಕೋರ್ ಇದು, ನೀವು ಆ್ಯಥ್ಲೀಟ್ ಆದರೆ ನಿಮ್ಮದು ರಿಜಿಸ್ಟ್ರೇಷನ್ ಫೀಸ್ ಫ್ರೀ. ರಿಜಿಸ್ಟ್ರೇಷನ್ ಫೀ ನೀವು 10,000 ಫಾಲೋವರ್ಸ್ ಇದ್ದವರಿಗೆ 20,000 ಅವರ್ ಕೊಡ್ತಾ ಇದ್ದಾರೆ. ಅಲ್ಲಿ 10-15,000 ನಿಮ್ಮ ರೀಚ್ ಮೇಲೆ ಅವ್ರು ಪೇ ಮಾಡ್ತಿದ್ದಾರೆ. ನಿಮಗೆ ಪ್ಲಸ್ ಪಾಯಿಂಟ್ ಅಲ್ಲ, ಅಲ್ಲಿ ನೀವು ವಿಡಿಯೋ ಮಾಡಲೇಬೇಕಂತ ಮಾಡಿದರೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಇಲ್ಲದಿದ್ದರೆ ನೀವು ನಿಮ್ಮ ಖರ್ಚಲ್ಲೇ ಮಾಡಬೇಕು. ಓಕೆ, ಈಗ ವಿಡಿಯೋ ಮಾಡಬೇಕು ಯಾಕಂತ ಹೇಳಿದರೆ, ನೀವು ಎಷ್ಟೇ ಅಚೀವ್ಮೆಂಟ್ ಮಾಡ್ತೀರಾ ಅದು ನಿಮ್ಮ ಮನೆ ಒಳಗಡೆ ಇರುತ್ತೆ. ನೀವು ಮನೆ ಹೊರಗಡೆ ರೀಚ್ ಆಗಬೇಕಾ 1000 ಕಟ್ಲೆ ಜನರಿಗೆ, ನೀವು ವಿಡಿಯೋ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಲಾಸ್ ಇದೆಯಾ? ಇಲ್ಲ. 1 ಗಂಟೆ ನೀವು ಅದಕ್ಕೆ ಹಾಕಿದರೆ ಈ ಥರ ಬ್ರ್ಯಾಂಡ್ಸ್ ಸ್ಪಾನ್ಸರ್ ಮಾಡ್ತಾರೆ. ಈಗ ನಾನು ಚಿಕ್ಕ ಹುಡುಗರು 18-19 ಏಜಿದ್ದು ಹುಡುಗರು ಎಷ್ಟು ದುಡಿತಿದ್ದಾರೆ ಅಂತ ಹೇಳಿದರೆ ಸೀರಿಯಸ್ಲಿ ಹೇಳ್ತೇನೆ, CEO ಸಹ ದುಡಿಯಲ್ಲ, ಅಷ್ಟು ದುಡಿತಿದ್ದಾರೆ. ಜಸ್ಟ್ ಬೈ ಬ್ರ್ಯಾಂಡ್ಸ್ 15 ಲಕ್ಷ ಮಂತ್ಲಿ 18 ಇಯರ್ಸ್ ಹುಡುಗರು ಜಸ್ಟ್ ಬ್ರ್ಯಾಂಡ್ ಸ್ಪಾನ್ಸರಿಂದ. ಸೊ ಮುಂಚೆ ಆದರೆ ಹೌದು ಬಾಡಿ ಬಿಲ್ಡಿಂಗಲ್ಲಿ ಈಗ ಇದೇ ಹಣ. ನಾನು ಅದಕ್ಕೆ ಪೇರೆಂಟ್ಸ್ ಅವರಿಗೆ ಹೇಳೋದು, ಈಗ ಫಿಟ್ನೆಸ್ ಇಂಡಸ್ಟ್ರಿ ಇದೆಯಲ್ಲ, ಇದರಲ್ಲಿ ನಮ್ಮ ಎಷ್ಟು ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ. ಅದರಲ್ಲಿ ಜಿಮ್ಮಿಗೆ ಹೋಗುವವರು ನಾಟ್ ಇವನ್ 1%, ತಪ್ಪಿದ್ರೆ 2% ಜನ ಹೋಗೋದು. ಅದರಲ್ಲಿ ಇದು $1 ಬಿಲಿಯನ್ ಇಂಡಸ್ಟ್ರಿ ಗೊತ್ತಾ ನಿಮಗೆ, ಫಿಟ್ನೆಸ್ ಇಂಡಸ್ಟ್ರಿ. ಅದು 2 ಇದೆಯಲ್ಲ, ಈಗ 10 ಆಗಲಿಕ್ಕಿದೆ. 2ರಲ್ಲಿ ಇಷ್ಟು $1 ಬಿಲಿಯನ್ ಸಿಗ್ತಾ ಇದೆ, 10ರಲ್ಲಿ ಇಷ್ಟು ಇರುತ್ತೆ. ನಿಮ್ಮ ಮಕ್ಕಳಿಗೆ ಜಿಮ್ ಅಥವಾ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವರನ್ನು ಇಂಜಿನಿಯರ್ ಮಾಡಿಸಬೇಡಿ. ಅವ್ರಿಗೆ ಇಷ್ಟ ಇಲ್ಲದಿದ್ದರೆ ಅವರನ್ನು ಈ ಫೀಲ್ಡ್ ಇದ್ದು ಡಿಗ್ರಿ ಮಾಡಿಸಿ, ಇದರಲ್ಲಿ PhDನೂ ಮಾಡ್ಬೋದು. ಇದರಲ್ಲಿ ಎಷ್ಟು ಸರ್ಟಿಫಿಕೇಷನ್ಸ್ ಇದೆ, ಅವರು ಅದಕ್ಕಿಂತ ಎಷ್ಟು ಇಷ್ಟಪಟ್ಟು ದುಡಿತಾರೆ. ಈಗ ನನ್ನ ಜಿಮ್ಮಲ್ಲಿ ಟ್ರೈನರ್ಸ್ ಇದ್ದಾರಲ್ಲ, ನೀವು ನಂಬ್ತಿರಲ್ಲ, ಪ್ರತಿಯೊಬ್ಬರು ಇಂಜಿನಿಯರ್. ಪ್ರತಿಯೊಬ್ಬರು ಇಂಜಿನಿಯರ್. ಯಾಕೆ ಈ ಫೀಲ್ಡಿಗೆ ಬಂದಿದೆ? ಇಷ್ಟ ಇದ್ದು ಬಂದಿದ್ದಾರೆ. ಇದು ಹೇಗಾಗಿದೆ ಅಂದರೆ, ಐದರ್ ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಅದಾದಮೇಲೆ ಥಿಂಕ್ ಮಾಡಿ ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿ ಅಂತ. ಅದರಲ್ಲಿ ಅವನ ಅರ್ಧ ಲೈಫ್ ಹೋಗಿರುತ್ತೆ. ಸೊ ಬಾಡಿ ಬಿಲ್ಡಿಂಗಲ್ಲಿ ಫ್ಯೂಚರ್ ಇದೆ, ಜಿಮ್ಮಲ್ಲಿ ಫ್ಯೂಚರ್ ಇದೆ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು ಎಷ್ಟು ಅರ್ನ್ ಮಾಡ್ತಿದ್ದೇನೆ ಅಂತ ಹೇಳಿ. ಅಷ್ಟು ಅರ್ನ್ ಮಾಡಲಿಕ್ಕೆ ನಂದು ಎಷ್ಟು ನಾನು 8-11 ಗಂಟೆ ದುಡಿತಿದ್ದೆ. 1 ವರ್ಷದ ನನಗೆ 1 ತಿಂಗಳಿಗೆ ಬರ್ತಾ ಇದೆ. ಸೊ ಯಾರಾದರೂ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಮಕ್ಕಳನ್ನ ಜಿಮ್ಮಿಗೆ ಕಳಿಸಿ. ಜಿಮ್ಮಿದು ಫೀಲ್ಡಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನಿಮ್ಮ ಮಗ ಜಿಮ್ಮಿಗೆ ಹೋಗ್ತಿದ್ದಾನೆ ಅಂತ ಟೆನ್ಷನ್ ಮಾಡಬೇಡಿ. ಮೇ ಬಿ ಅವ ಲಕ್ಷಗಟ್ಟಲೆ ದುಡಿಬೋದು. ಅದೇ ದಟ್ ಈಸ್ ಅಂದರೆ ಬೇಸಿಕಲಿ ನೀವೇನು ಹೇಳ್ತಾ ಇದ್ದೀರಾ ಅಂದರೆ ಬಿ ಫಿಟ್, ಅದನ್ನೇ ನೀವು ಕರಿಯರ್ ಮಾಡ್ಕೊಬೇಕಂದ್ರೆ ಯು ಕ್ಯಾನ್ ಬಿಕಮ್ ದ ಬೆಸ್ಟ್ ಅಟ್ ಇಟ್ ಅಂತ ನೀವು ಹೇಳ್ತಾ ಇರೋದು ಮೋಸ್ಟ್ಲಿ. ನೀವು ಖಾಲಿ ಫಿಟ್ ಆಗಬೇಕಂತಿಲ್ಲ ಕರಿಯರ್ ಮಾಡಲಿಕ್ಕೆ. ನಾನೊಂದು ಹೇಳ್ತೇನೆ ನಿಮಗೆ, ಈಗ ನೀವು ಯಾವ ಕೆಲಸ ಮಾಡ್ತೀರಲ್ಲ ಅದಕ್ಕೆ ನೀವು 100% ಕೊಡಬೇಕು. ನೀವು ಮೇಸ್ತ್ರಿ ಆಗ್ತೀರಾ, ಎಂಥ ಮೇಸ್ತ್ರಿ ಆಗಿ ಅಂದರೆ ನಿಮ್ಗೆ ಇಡೀ ವರ್ಷ ಬುಕ್ಕಿಂಗ್ ಇರಬೇಕು.
ಜನ 1 ವರ್ಷ ವೆಯ್ಟ್ ಮಾಡಿ ಸರ್ 1 ವರ್ಷ ಆದಮೇಲೆ ನನಗೆ ಮನೆ ಕಟ್ಟಿಸ್ಲಿಕ್ಕಿದೆ ಬನ್ನಿ ಅಂತ ಮೇಸ್ತ್ರಿ ಆಗ್ಬೇಕು ನೀವು. ಜಿಮ್ ಫೀಲ್ಡಿಗೆ ಬಂದುಬಿಟ್ಟಿದ್ದೀರಾ, ನಾನು ಇದರಲ್ಲಿ ಮಾಡ್ತೇನೆ ಅಂತ ಕಾಲಿಟ್ಟಿದ್ದೀರಾ. 8 ಗಂಟೆ ಕೆಲಸ ಮಾಡಿದೆ, ಬಚಾವಾಗೋಣ ಮಲಗೋಣ ಆ ಥರ ಇದ್ದರೆ ನೀವು ಬರಬೇಡಿ ಇದಕ್ಕೆ. ನೀವು ನಂಬ್ತಿರಲ್ವಾ, ನಾನು 3 ಗಂಟೆ ನೈಟಿಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇರ್ತೇನೆ. ನಾನು 16 ಗಂಟೆ ದುಡ್ದು ಸಹ ಇದೆ ಜಿಮ್ಮಲ್ಲಿ. ಈಗಲೂ ನನಗೆ ಅಗತ್ಯ ಇಲ್ಲ, ಆದರೂ ದುಡಿತಾ ಇದ್ದೀನಿ. ಯಾಕೆ ಹೇಳಿ, ನನ್ನ ಕೆಲಸದಲ್ಲಿ ನನಗೆ ಯಾರು ಸಹ ಪಾಯಿಂಟ್ ಮಾಡಬಾರ್ದು. ನೋಡಲಿಕ್ಕೆ ಸುಲಭ ಇದೆ, ಹಣ ಬರ್ತಾ ಇದೆ, ಜಾಲಿ ಮಾಡ್ತಿದ್ದಾನೆ. ಇಲ್ಲ, ನಾನು ಅದಕ್ಕೆ ಅಷ್ಟೇ ದುಡಿತಿದ್ದೇನೆ, ಈಗಲೂ ಅಷ್ಟೇ ದುಡಿತಿದ್ದೇನೆ, ಮುಂಚೆನೇ ಅಷ್ಟೇ ದುಡಿತಿದ್ದೇನೆ. ಇದೇ ಬೆಂಗಳೂರಲ್ಲಿ ನಾನು 6,000ಕ್ಕೆ ಕೆಲಸಕ್ಕಿದೆ. ನನ್ನ ಜೊತೆ ತುಂಬ ಜನ ಅದೇ 6,000ಕ್ಕೆ ಕೆಲಸ ಮಾಡ್ತಿದ್ರು ಆ್ಯಸ್ ಅ ಜನರಲ್ ಟ್ರೈನರ್ ಜಯನಗರ ಗೋಲ್ಡ್ಸಲ್ಲಿ. ಆಗ ನಮ್ಮ ಜಿಮ್ಮಲ್ಲಿ ಒಂದು ಬೋರ್ಡ್ ಇತ್ತು, ಬ್ಲ್ಯಾಕ್ ಬೋರ್ಡ್ ದೊಡ್ಡದು. ಅದರಲ್ಲಿ ನಾನು ಪ್ರತಿ ದಿವಸ ಜಿಮ್ಮಿದ ಬಗ್ಗೆ ಇನ್ಫಾರ್ಮೇಷನ್ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಆಗ ಎಲ್ಲ ಬಂದು ಬೈವರು, ಯಾಕೆ ಮಾಡ್ತಿದ್ಯಾ, ಅಗತ್ಯ ಇದೆಯಾ ನಿಮಗೆ, ಸಿಗೋದು 6,000, ಎಡಿಷ್ನಲ್ ಏನು ಸಿಗ್ತಿಲ್ಲ ಅಲ್ಲಿ, ಯಾಕೆ ಮಾಡ್ತೀಯ ಅಂತ. ಇಲ್ಲ, ನನ್ನ ಕೆಲಸ ಏನಿದೆ ಅದರಲ್ಲಿ ನಾನು ಏನು ಸ್ಪೆಷಲ್ ಮಾಡಬೇಕು ಅದಿರ್ಬೇಕು ನಿಮ್ಮ ತಲೆಯಲ್ಲಿ. ಆ ಟೈಮ್ ನಾನು ಮಾಡಿದ್ದು ಡ್ರಾಯಿಂಗ್ ಇವತ್ತು ನನಗೆ ಊಟ ಕೊಡ್ತಾ ಇದೆ. ನೀವು ನೋಡಿರ್ಬೋದು ನನ್ನ ಡ್ರಾಯಿಂಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೈನ್ಸನ್ನು ಜಿಮ್ಮೇಲೆ. ಸೊ ನೀವೇನು ಕೆಲಸ ಮಾಡ್ತೀರಾ ಅದರಲ್ಲಿ ಸಕ್ಕದಾಗಿ ಮಾಡಿ. ನಿಮ್ಮ ಥರ ಯಾರೂ ಇರಬಾರ್ದು. ಕಟ್ಟಿಂಗ್ ಮಾಡುವ ಅನ್ನೋದ್ರೆ ನಿಮ್ಮ ಥರ ಯಾರು ಇರಬಾರ್ದು. ಕಟ್ಟಿಂಗ್ ಮಾಡುವ 4-5 ಸೆಲೆಬ್ರಿಟೀಸ್ ಹುಡ್ಕೊಂಡು ಬರಬೇಕು ಅಂತ ನೀವು ಕೆಲಸ ಮಾಡಬೇಕು. ಸೊ ಬಟ್ ಆ ಥರ ಮಾಡಿದ್ರೆ ಯು ಶುಡ್ ಯೂಸ್ ಸೋಷಿಯಲ್ ಮೀಡಿಯಾ ಅಲ್ಲ, ಲೈಕ್ ಟು ರೀಚ್ ಮೋರ್ ಪೀಪಲ್ ಆ್ಯಂಡ್ ವರ್ಡ್ ಆಫ್ ಮೌತ್ ಆಲ್ಸೋ. ಸರ್ ನೀವು ನಂಬ್ತೀರಿ, ಪೆಪ್ಸಿ ಇದೆಯಲ್ಲ ಈಗ, ಹೌದು, ಬ್ರ್ಯಾಂಡ್, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು ಬೇಡ? ಕರೆಕ್ಟ್, ನಿಮ್ಗೆ ಗೊತ್ತಿದೆ ಪೆಪ್ಸಿ ಇದೆ ಅಂತ. ಹೌದು, ಆದರೂ ಅವರು ಪ್ರತಿ ದಿವಸ ಆ್ಯಡ್ ರನ್ ಮಾಡ್ತಾರೆ ಕೋಟಿ ಕಟ್ಲೆ ಕೊಟ್ಟು. ಯಾಕೆ? ಟು ಇನ್ಕ್ರೀಸ್ ರೆವೆನ್ಯೂ. ನೀವು ಸಾಂಗ್ ಕೇಳಿದ ಕೂಡಲೇ ಗೊತ್ತಾಗಬೇಕು, ಪೆಪ್ಸಿದ ಸಾಂಗ್ ಪ್ಲೇ ಆಗ್ತಿದ್ಯಾ, ನೀವು ನೋಡ್ಬೇಕಂತ ಇಲ್ಲ, ನಿಮ್ಗೆ ಗೊತ್ತಾಗುತ್ತೆ ಪೆಪ್ಸಿದ ಆ್ಯಡ್ ಅಂತ. ಆ ಥರ ಇದ್ದರೆ ನಿಮಗೆ ನೆಕ್ಸ್ಟ್ ನೀವು ಶಾಪಿಗೆ ಹೋಗಿ ಹಿಂಗೆ ಫ್ರಿಜ್ ಓಪನ್ ಮಾಡುವಾಗ ನೀವು ಪೆಪ್ಸಿಗೆ ಕೈ ಹೋಗುತ್ತೆ. ಅವರು ಅಷ್ಟು ಎಸ್ಟಾಬ್ಲಿಷ್ ಕಂಪೆನಿ, ಅಷ್ಟು ಕೋಟಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ, ಜನರಿಗೆ ರೀಚ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಕಟ್ಲು 10,000 ಆದರೂ ಜನರಿಗೆ ರೀಚ್ ಆಗ್ತೀರಾ? ನೀವು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಅಷ್ಟು ಯಾಕೆ ಕಷ್ಟ? ಬೇಕಿದ್ರೆ ನೀವು ಬೆಳಿಲಿಕ್ಕೆ ಬೇಕಿದ್ರೆ ಬೇಕು, ಇಲ್ಲದ್ರೆ ಮಾಡಬೇಡಿ. ಜಿಮ್ಮಲ್ಲಿ 8 ಗಂಟೆ ಕೆಲಸ ಮಾಡಿ ಮೀಡಿಯೋಕರ್ ಆಗಿರಿ. ಆ ಕಂಪನಿಯವರೇ ಕ್ಯಾರ್ ಮಾಡ್ತಾ ಇಲ್ಲ, ಕೋಟಿ ಕಟ್ಲೆ ಖರ್ಚು ಮಾಡ್ತಿದೆ. ನಿಮಗೆ ಧರ್ಮಕ್ಕೆ ಸಿಗ್ತಾ ಇದೆ, ಯಾಕೆ ಮಾಡಬಾರ್ದು? ನಿಮಗೆ ಏನಾಗುತ್ತೆ, ಯಾವುದು ನಿಮಗೆ ಫೆಸಿಲಿಟೀಸ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಗ್ರೋತಿಗೆ. ಸರ್, ಕಮಿಂಗ್ ಟು ದ್ಯಾಟ್, ನೀವು ಸ್ಟಾರ್ಟ್ ಮಾಡಿದಾಗ ಫಿಟ್ನೆಸ್ ಆ್ಯಂಡ್ ಹೌ ಇಟ್ ಈಸ್ ರೈಟ್ ನೌ ಮೇಜರ್ ಡಿಫ್ರೆನ್ಸ್ ಇದೆ. ನೀವು ಯಾರೇ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರು ಹೂ ಇಸ್ ಡೂಯಿಂಗ್ ಗುಡ್, ದೆಲ್ ಬಿ ರಿಪ್ಡ್ 24/7 ಆಲ್ ಇಯರ್ ರೌಂಡ್. ನಿಮಗೆ ಹೌ ಡು ಯು ಡಿಸ್ಟಿಂಗ್ವಿಶ್, ಓಕೆ ದಿಸ್ ಗೈ ಇಸ್ ಫೇಕ್ ನ್ಯಾಟಿ, ದಿಸ್ ಗೈ ಇಸ್ ಆ್ಯಕ್ಚುಯಲ್ ನ್ಯಾಚುರಲ್ ಅಂತ ಹೇಳ್ಬೋದಾ, ಡಿಸ್ಟಿಂಗ್ವಿಶ್ ಮಾಡ್ಬೋದಾ ಅಂತ? ಆಗೋದೇ ಇಲ್ಲ. ಫುಲ್ ಟೈಮ್ ರಿಪ್ ಇರಬೇಕು, ರಿಪ್ ಇದ್ದ ಪರ್ಸನ್ನೇ ಗುಡ್ ಕೋಚ್ ಅಂತಲ್ಲ. ಫಸ್ಟ್ ಪ್ಲೇಸಲ್ಲಿ ಐ ಲುಕ್ ಲೈಕ್ ದಿಸ್. ನನ್ನ ಹುಡುಗರನ್ನು ನೋಡಿದರೆ ನೀವು ಶಾಕ್ ಆಗ್ತೀರ, ನಾನು ಅವರನ್ನು ಟ್ರೈನ್ ಮಾಡಿದ ಅಂತ. ಆ ಥರ ಹುಡುಗರಿದ್ದಾರೆ ಬೆಂಗಳೂರಲ್ಲಿ. ಎಲ್ಲಿ ಹೋದರೂ ಹೊಡಿತಾರೆ ಅವ್ರು ಟೈಟಲ್. ಯಾವ ಕಾಂಪಿಟೇಷನ್ ಇದ್ದರೆ ತಗೊಂಡು ಬರೋದೇ ನಾವು ಟೈಟಲ್ ಅಂತ ಹುಡುಗರಿದ್ದಾರೆ. ಸೊ ನನ್ನ ಬಾಡಿ ನೋಡಿ ಅವರು ಬರಲಿಲ್ಲಲ್ಲ, ನನ್ನ ನಾಲೆಜ್ ನೋಡಿ ಬಂದದ್ದು. ಸರಿಯಾ? ಇಂಡಿಯಾ ಬಿಡಿ, ನಮ್ಮ ಬಾಡಿ ಬಿಲ್ಡಿಂಗ್ ಅಥವಾ ಫಿಟ್ನೆಸ್ ಇಂಡಸ್ಟ್ರಿದು ಟಾಪ್ ಕೋಚ್ ಯಾರು ಗೊತ್ತಾ? ಹ್ಯಾನಿ ರ್ಯಾಂಬೋರ್ಡ್ ಅಂತ ಇದ್ದಾರೆ, ಕೇಳಿದ್ದೀರಾ? ಅವ್ರದ್ದು ಎಷ್ಟು ಒಲಿಂಪಿಯಾ ಅವರ ಸ್ಟೂಡೆಂಟ್ ಅವರು ಹೊಡೆದಿದ್ದಾರೆ ಲೆಕ್ಕನೇ ಇಲ್ಲ. ಮೇ ಬಿ 2021 ಏನೋ ಒಲಿಂಪಿಯಾ ಇದು ಹೊಡೆದಿದ್ದಾರೆ. ಅವರು ಹಿಂಗಿದ್ದಾರೆ ನೋಡಲಿಕ್ಕೆ. ಅವರು ದೊಡ್ಡ ಬಾಡಿ ಬಿಲ್ಡರ್ ಅಲ್ಲ ಅವರು, ಬಟ್ ಸ್ಟಿಲ್ ಈಸ್ ಟ್ರೈನಿಂಗ್ ಟಾಪ್ ಆ್ಯಥ್ಲೀಟ್ಸ್, ಈವನ್ ಕ್ರಿಸ್ ಬಂಪ್ಸ್ಟೆಡ್ಸ್. ಸೊ ಬಾಡಿ ಇದ್ದ ಕೂಡಲೇ ಅವಾಗ ಗುಡ್ ಕೋಚ್ ಆಗೋದಿಲ್ಲ. ಓಕೆ, ತುಂಬ ಕಡಿಮೆ ಜನ ನೀವು ಒಲಿಂಪಿಯಾ ಲೈನಲ್ಲಿ ತೆಗೀರಿ, ಅವರೊಂದು ಗುಡ್ ಕೋಚ್ ಆಗೋದು ಭಾರಿ ಕಷ್ಟ, ಎಷ್ಟೇ ದೊಡ್ಡ ಬಾಡಿ ಬಿಲ್ಡರ್ ಆದರು. ಒಬ್ಬರು ಮಿಲಾಸ್ ಅಂತ ಇದ್ದಾರೆ, ಈ ವಾಸ್ ಅ 90s ಬಾಡಿ ಬಿಲ್ಡರ್, ಅವರೊಂದು ಒಳ್ಳೆ ಕೋಚ್ ಆಗಿದ್ದಾರೆ ಈಗ. ಅದು ಬಿಟ್ಟರೆ ನೀವು NC ನೋಡ್ಬೇಕು ನೀವು. ಈಗ ನಮ್ಮ ಇಂಡಿಯಾದೇ ನಮ್ಮ ಬಾಸ್ ಹ್ಯಾರಿ ಸ್ಯಾಂಡೋ ಅವ್ರದ್ದು ಬಾಡಿ ಇದೆಯಾ? ಫುಲ್ ಸಣ್ಣ ಇದ್ದಾರೆ. ಅವ್ರು ಎಷ್ಟು ಜನರನ್ನು ಟ್ರೈನ್ ಮಾಡಿ, ಎಷ್ಟು ಪ್ರೋ ಕಾರ್ಡ್ ಇದೆ. ಮುರ್ತುಜಾ ಅವರನ್ನು ನೋಡಿದ್ದೀರಾ ನೀವು? ಫುಲ್ ಟೈಮ್ ರಿಪ್ಟ್ ಇರ್ತಾರೆ. ಮುರ್ತುಜಾ ಥರ ಯಾರ್ದು ಇಲ್ಲ ಈಗ.
ಅಷ್ಟು ಆ್ಯಥ್ಲೀಟ್ಸ್ ಇದ್ದಾರೆ. ಈವನ್ ಜಗದೀಶ್, ನಮ್ಮ ಅವ್ರ ಹೆಸರು ಬರ್ತಾ ಇಲ್ಲ ಮಾರೆ, ರಜತ್, ಜಗದೀಶ್ ಎಲ್ಲರೂ ಅಂಡರ್ ಇದ್ದಾರೆ. ಅವ್ರಿಗೆ ಬಾಡಿ ಇದೆಯಾ? ನೋಡಿದ್ದೀರ ಅವರ ಬಾಡಿ? ಮುಂಚೆ ಇತ್ತು. ಸೊ 24 hours ರಿಪ್ ಇದ್ದ ಕೂಡಲೇ ನೀವು ಒಳ್ಳೆ ಕೋಚ್ ಇಲ್ಲ. 24 hour ನೀವು ರಿಪ್ ಇದ್ದರೆ ನಿಮಗೆ ಚೆನ್ನಾಗಿ ಕಾಣ್ತೀರಾ ನೀವು. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಮೇ ಬಿ ಯು ವಿಲ್ ಗೆಟ್ ಮೋರ್ ಎಂಗೇಜ್ಮೆಂಟ್. ಖಾಲಿ ಬಾಡಿ ತೋರಿಸಿ ಸಹ ನಿಮಗೆ ಫಾಲೋವರ್ಸ್ ಆಗೋದು. ನಾನು ಎಷ್ಟು ಹೇಳ್ತೀನಿ, ನನಗೆ ಏನು ಪೇ ಸಿಗ್ತಾ ಇದೆಯಲ್ಲ, ಎಷ್ಟೋ ರಿಪ್ಡ್ ಬಾಡಿ ಬಿಲ್ಡರ್ಸ್ ಅವರಿಗೆ ಸಹ ಅಷ್ಟು ಪೇ ಸಿಗ್ತಾ ಇಲ್ಲ. ಇಟ್ಸ್ ಆಲ್ ಅಬೌಟ್ ನಾಲೆಜ್. ಇನ್ನೊಂದು ಕೇಳಿದರೆ ಅದರಲ್ಲಿ ನಾನು ಏನು ಕೇಳಿದ್ದು ಅಂದರೆ, ದೆಲ್ ಬಿ ರಿಪ್ 24/7 ಅಲ್ಲ, ಆ್ಯಂಡ್ ದೆಲ್ ಬಿ ಸೆಲ್ಲಿಂಗ್ ಪ್ರೋಗ್ರಾಮ್ಸ್. ಇದು ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೋಗ್ರಾಮ್ DM ಮಾಡ್ತೀನಿ ನಿಮಗೆ ಅಂತ ಹೇಳ್ತಾರಲ್ಲ. ಯಾ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫೇಕ್ ನ್ಯಾಟೀಸು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಇವಾಗ ಅಂತ ನಾನು. ಫೇಕ್ ನ್ಯಾಟೀಸನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲರದ್ದು ಜೆನೆಟಿಕ್ಸ್ ಒಂದೇ ಥರ ಇರಲ್ಲ. ಬಿಕಾಸ್ ಐ ಹ್ಯಾವ್ ಟ್ರೈನ್ ನ್ಯಾಚುರಲ್ ಆ್ಯಥ್ಲೀಟ್ಸ್, ಐ ಹ್ಯಾವ್ ಟ್ರೈನ್ ಎನ್ಹ್ಯಾನ್ಸ್ಡ್ ಆ್ಯಥ್ಲೀಟ್ಸ್ ಆಲ್ಸೋ. ನಂದು ಎನ್ಹ್ಯಾನ್ಸ್ಡ್ ಆ್ಯಥ್ಲೀಟ್ಸ್ ಏನಿದಾರಲ್ಲ, ಅವರಿಗಿಂತ ಭಯಾನಕ ಇರುವ ನ್ಯಾಚುರಲ್ ಆ್ಯಥ್ಲೀಟ್ಸೇ ಇದ್ದಾರೆ. ರೀಸೆಂಟಾಗಿ ನಾನು ಕರೀಮಿದು ಹಾಕಿದೆ ಫೋಟೋ, ನೀವು ನಂಬ್ತಿರಲ್ವಾ, ಅವು 1 ಗ್ರಾಮ್ ಪ್ರೋಟೀನ್ ತಿಂತ ಇರಲಿಲ್ಲ. ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ರೈಸ್, ನೈಟಿಗೆ ರೈಸ್, ಒಂದು ಕ್ರಿಯೇಟಿನ್ ಕುಡಿತಾ ಇದ್ದ ಹುಡುಗ. ಅವನಿಗೆ ಪ್ರೋಟೀನ್ ನಾನೇ ಕಳಿಸ್ತಿದ್ದೇನೆ ಈಗ. ಹಾಗೆ ನೋಡಿದರೆ ನಮ್ಮ ಹತ್ರ ಪ್ರಸಾದ್ ಗೊಲ್ಲಾರ್, ನೀವು ನೋಡಿರ್ಬೋದು, ICNಲ್ಲಿ ನಾನು ರೆಡಿ ಮಾಡಿದ್ದೆ ಅವರನ್ನು. ಗೋಲ್ಡ್ ಆಯಿತು, 2 ಸಲ ಗೋಲ್ಡ್ ಆಯಿತು. ಓಕೆ, ಅವರನ್ನು ನೀವು ನೋಡಿದರೆ ಯಾರು ಸಹ ಅಂದ್ಕೊಳ್ಳಲ್ಲ ನ್ಯಾಚುರಲ್ ಅಂತ. ಅವ್ರು ನನ್ನ ಹತ್ರ ಬಂದದ್ದೇ, ಸರ್ ನಾನು ಇಷ್ಟವರೆಗೆ ಏನು ಯೂಸ್ ಮಾಡಲಿಲ್ಲ, ನನಗೆ ಎನ್ಹ್ಯಾನ್ಸ್ಡೇ ಮಾಡಬೇಕಂತ ಬಂದರು ಫಸ್ಟಿಗೆ. ನಾನು ಹೇಳಿದೆ, ಬೇಡಪ್ಪ, ನಿನ್ನ ಬಾಡಿ ನಾನು ನೋಡುವಾಗ ಪೊಟೆನ್ಷಿಯಲ್ ಕಾಣ್ತಿದೆ, ನಾವು ICN ಮಾಡುವ ಅಂತ ಅವರನ್ನು ನಾನು ICN ಮಾಡಿಸಿದೆ. ಅದು ಏನಂದರೆ, ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಮಯೋಸ್ಟ್ಯಾಟಿನ್ ಅಂತ. ಓಕೆ, ನಿಮ್ಮ ಬಾಡಿಯಲ್ಲಿ ಆ ಮಯೋಸ್ಟ್ಯಾಟಿನ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ನಿಮ್ಮದು ಬಾಡಿ ಆಗುತ್ತೆ. ನೀವು ಒಂದು ಸ್ವಲ್ಪ ಇಮೇಜಸ್ ಹಾಕಿ, ಮಯೋಸ್ಟ್ಯಾಟಿನ್ ಡಿಫಿಷಿಯನ್ಸಿ ಅಂತ, ನಿಮಗೆ ದೊಡ್ಡದು ಬುಲ್ಸ್ ಬರುತ್ತೆ ಅಲ್ಲ. ಮಕ್ಕಳಿಗೆ ಮಯೋಸ್ಟ್ಯಾಟಿನ್ ಕಡಿಮೆ ಇದ್ದವ್ರದ್ದು ದೊಡ್ಡದು ಬಾಡಿ ಮಸಲ್ ಇದ್ದ ಚಿಕ್ಕ ಮಕ್ಕಳಿಗೆ ಇರುತ್ತೆ. ಅದು ನಮ್ಮ ಬಾಡಿ ಅಪ್ಗ್ರೇಡ್ ಆದದ್ದು. ವಿ ಟ್ರೇಡೆಡ್ ಅವರ್ ಫಿಸಿಕಲ್ ಸ್ಟ್ರೆಂತ್ ಟು ಅವರ್ ಬ್ರೈನ್. ನಿಮ್ಗೆ ಅರ್ಥ ಆಗ್ತಿದೆಯಾ? ಆ್ಯನಿಮಲ್ಸಿಗೆ ಈಗ ಸುಮ್ಮನೆ ಗೋರಿಲ್ಲ ಹಿಂಗಿರುತ್ತೆ, ಯಾಕೆಂದ್ರೆ ಮಯೋಸ್ಟ್ಯಾಟಿನ್ ಇಲ್ಲವೇ ಇಲ್ಲ ಅಲ್ಲ, ಕಡಿಮೆ ಇರುತ್ತೆ ತುಂಬ. ಇನ್ನೊಂದು ಆ್ಯಂಡ್ರೋಜನ್ ರಿಸೆಪ್ಟರ್ಸ್ ಅಂತ ಏನಿರುತ್ತೆ. ಓಕೆ, ಸೊ ಜಾಸ್ತಿ ಮೆಡಿಸಿನ್ ಹಾಕಿದ ಕೂಡಲೇ ಜಾಸ್ತಿ ಬಾಡಿ ಬರುತ್ತೆ, ಅದು ಸುಳ್ಳು. ಸೊ ಯು ಕಾಂಟ್ ಡಿಫ್ರೆನ್ಶಿಯೇಟ್ ಓಕೆ ಫೇಕ್ ನ್ಯಾಟೀಸ್ ಯಾರು ಅಥವಾ ರಿಯಲ್ ಬಾಡಿ ಬಿಲ್ಡರ್ಸ್ ಯಾರು ಅಂತ. ಯಾಕಂದರೆ ನಾನು ಈ ಫೀಲ್ಡಲ್ಲಿ 15 yearsಲ್ಲಿ ಇದ್ದೇನೆ. ಐ ಹ್ಯಾವ್ ಸೀನ್ ಪೀಪಲ್ ಲೈಕ್ ಲುಕ್ ಕ್ರೇಜಿ ವಿದೌಟ್ ಇವನ್ ಅ ಗ್ರಾಮ್ ಆಫ್ ಪ್ರೋಟೀನ್. ಅದೇ ಎಷ್ಟೋ ಜನರನ್ನು ನೋಡಿದ್ದೇನೆ, ಎಷ್ಟೆಷ್ಟು ಗ್ರಾಮ್ಸ್ ಮೆಡಿಸಿನ್ ತಗೊಳ್ತಿದ್ದಾರೆ, ಒಂದು ಸ್ವಲ್ಪನೂ ಬಾಡಿ ಬರಲ್ಲ. ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ದೇರ್. ಸೊ ಅವರ್ ಕೋಚಿಂಗ್ ನೋಡಿ, ನಾನು ಅದೇ ಹೇಳಿದೆಲ್ಲ, ಕೋಚಿಂಗ್ ಬಂದಾಗ ಈಗ ಹ್ಯಾನಿ ರಾಂಬರ್ಡ್ ಹೇಗಿದ್ದಾರೆ, ನಮ್ಮ ಮುರ್ತುಜಾ ಹೇಗಿದ್ದಾರೆ, ಅವ್ರ ಕೋಚಿಂಗ್ ಕೊಡೋದಕ್ಕೆ ರಿಬ್ಡ್ ಇದ್ದವ ಕೋಚಿಂಗ್ ಕೊಡೋದಕ್ಕೆ ಸಹ ತುಂಬ ಡಿಫ್ರೆನ್ಸ್ ಇದೆ. ಆದರೆ ಜನರು ಯಾರಿಗೆ ಬೀಳ್ತಾರೆ? ಬಾಡಿ ಇದ್ದವರಿಗೆ ಬೀಳ್ತಾರೆ. ಸೊ ಎಲ್ಲ ಒಬ್ಬನ ಹತ್ರ ಒಳ್ಳೆ ಬಾಡಿ ಇದೆ ಅಂತ ಅದರ ಅರ್ಥ ಅವ ಗುಡ್ ಕೋಚ್ ಅಂತ ಅಲ್ಲ. ಮತ್ತು ಫೇಕ್ ನ್ಯಾಟಿ ಮತ್ತು ನ್ಯಾಟಿ ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆಗೋದೇ ಇಲ್ಲ. ಈವನ್ ಟೆಸ್ಟಿಂಗ್ ಮಾಡಿ ಸಹ ಆಗೋದಿಲ್ಲ. ಕರೆಕ್ಟ್. ಇವಾಗ ನಾವು ಟ್ರೈನರ್ಸ್, ನಮ್ಮ ಜಿಮ್ಮಲ್ಲೂ ಟ್ರೈನರ್ಸ್ ಇರ್ತಾರೆ. ಸೊ ಅವ್ರು ಸಜೆಸ್ಟ್ ಮಾಡೋದು ಡು ವಿ ಹ್ಯಾವ್ ಟು ಫಾಲೋ, ಆರ್ ಇಫ್ ವಿ ವಾಂಟ್ ಟು ಗೆಟ್ ಇನ್ ಟು ಕಾಂಪಿಟೇಟಿವ್ ಬಾಡಿ ಬಿಲ್ಡಿಂಗ್, ಟ್ರೈನರ್ಸ್ ಸಹ ಹೇಳ್ತಾರೆ ಅವರು, ಸರಿ ಜಸ್ಟ್ ನನ್ನ ಗೈಡೆನ್ಸ್ ಫಾಲೋ ಮಾಡು, ನಿಮಗೆ ನಾನು ಸ್ಟೇಜ್ ಹತ್ತಿಸ್ತೀನಿ ಅಂತ. ಹೌ ಡು ಐ ಐಡೆಂಟಿಫೈ ಹೂ ಇಸ್ ಅ ಗುಡ್ ಕೋಚ್ ಅಂತ ನಂಗೆ ಮೇನ್ ಕ್ವಶನ್ ಇರೋದು ನನಗೆ. ಫಸ್ಟ್ ಆಫ್ ಆಲ್, ನೀವೀಗ ಒಂದು ಶೂ ತಗೊಳ್ಳಿಕ್ಕೆ ಹೋಗ್ತೀರ ಅಂತ ಅಂದ್ಕೊಳ್ಳಿ, ನೀವು ರಿಸರ್ಚ್ ಮಾಡಿ ಹೋಗ್ತೀರ. ಒಂದು ಮೊಬೈಲ್ ತಗೊಳ್ಳಿಕ್ಕೆ ಹೋಗ್ತೀರ ಅಂತ ಅಂದ್ಕೊಳ್ಳಿ, ರಿಸರ್ಚ್ ಮಾಡಿ ಹೋಗ್ತೀರ. ಒಂದು ಹಾಲು ತಗೊಳ್ಳಿಕ್ಕೆ ಹೋಗ್ತೀರಾ, ಆಗಲೂ ನೀವು ರಿಸರ್ಚ್ ಮಾಡಿ ಹೋಗ್ತೀರ, ಇಲ್ಲಿ ಒಳ್ಳೆ ಸಿಗುತ್ತೆ, ಇಲ್ಲಿ ಒಳ್ಳೆ ಸಿಗಲ್ಲ ಅಂತ. ಕೋಚ್ ಅಂತ ತಗೊಳ್ಳುವಾಗ ಯಾಕೆ ನೀವು ಅವರು ಎಷ್ಟು ಅಚೀವ್ಮೆಂಟ್ಸ್ ಇದೆ, ಅವ್ರದ್ದು ಬಾಡಿ ಬಿಲ್ಡಿಂಗಲ್ಲಿ ಎಷ್ಟು ಅಚೀವ್ಮೆಂಟ್ಸ್ ಇದೆ ನೋಡ್ಲಿಕ್ಕೆ ಹೋಗಬೇಡಿ. ಅವರು ಎಷ್ಟು ಜನರನ್ನು ಸ್ಟೇಜಿಗೆ ನಿಲ್ಲಿಸಿದ್ದಾರೆ, ಎಷ್ಟು ಜನರಿಗೆ ಮೆಡಲ್ ಆಗಿದೆ, ಮೆಡಲ್ ಆದಮೇಲೆ ಅವ್ರದ್ದು ಬಾಡಿ ಹೇಗಿದೆ, ಅದೆಲ್ಲ ನೀವು ರಿಸರ್ಚ್ ಮಾಡಬೇಕು ತಾನೆ. ಒಬ್ಬ ಜೈ ಅಂತ ಹೇಳಿ ಹೋಗೋದಲ್ಲ. ಎಷ್ಟೋ ಜನ ಆ ಥರದ್ದು ಬರ್ತಾರೆ ನಮ್ಮ ಹತ್ರ. 19 ವರ್ಷದ ಹುಡುಗ, ಆ ಒಂದು ಫ್ರೀ ಟೆಸ್ಟೋಸ್ಟೆರಾನ್ 19ಕ್ಕೆ ಬಂದಿದೆ. ಹೈಸ್ಕೂಲ್ ಇದು ಹುಡುಗಿಗಿಂತ ಕಡಿಮೆ. ಓಕೆ, ಅವ್ರಿಗೆ ಏನು ಮಾಡಿದ್ದಾರೆ, ಚುಚ್ಚಿದ್ದಾರೆ.
ಕಲರ್ ಮದ್ದು ಚುಚ್ಚಿದ್ದಾರೆ. ಅವರಿಗೆ ಮೆಡಿಸಿನ್ ಹೇಗೆ ವರ್ಕ್ ಆಗುತ್ತೆ, ಅದರ ಹಾಫ್ ಲೈಫ್ ಹೇಗೆ ಇರುತ್ತೆ, ಯಾವ ಟೈಮಿಗೆ ಏನು ಕೊಡಬೇಕು, ಅದರ ಸೈಡ್ ಎಫೆಕ್ಟ್ಸ್ ಏನು, ಇವನಿಗೆ ಇಷ್ಟು ಬೇಕಾ, ಅದೆಲ್ಲ ಏನು ಗೊತ್ತಿಲ್ಲ. ಓಕೆ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಒಬ್ಬ ಕುಡ್ಕ ಅಂತ ಅಂದ್ಕೊಳ್ಳಿ, ಕುಡ್ಕ ಆಗಲಿಲ್ಲ ಇನ್ನು, ನೀವು ಬಾರಿಗೆ ಹೋಗಿದ್ದೀರ, ಅಲ್ಲಿ ಏನು ಮಾಡ್ತಾರೆ, ನಿಮಗೊಂದು ಪಿಂಟ್ ಕೊಡ್ತಾರೆ, ಅದನ್ನು ಕುಡ್ದಿದ್ದೀರ, ಒಂದು ಸ್ವಲ್ಪ ಹೈ ಆಯಿತು, ಅಷ್ಟೇ ಸಾಕು ನಿಮಗೆ. ಅದು ಬಿಟ್ಟು ನಿಮಗೆ ಒಂದು ಕಂಬ ಕುಡಿಸಿದ್ರೆ ನಿಮ್ಮ ಅವಸ್ಥೆ ಏನಾಗುತ್ತೆ? ಇದು ಆಗಬಾರ್ದಾದ್ರೆ ನಿಮಗೆ ಸ್ವಯ ಇರಬೇಕು, ನಿಮ್ಮ ಕೊಡುವವನಿಗೆ ಸಹ ಸ್ವಯ ಇರಬೇಕು. ಫಸ್ಟ್ ಆಫ್ ಆಲ್ ನೀವು ರಾಂಗ್ ಕೋಚ್ ಹತ್ರ ಹೋಗೋದೇ ನಿಮ್ಮ ತಪ್ಪು. ರಿಸರ್ಚ್ ಮಾಡಿ, ಅವ ಚಿಕ್ಕದೇ ಕೋಚ್ ಆಗಿರಲಿ, ಅವ ಎಷ್ಟು ಜನರನ್ನು ಈ ವರ್ಷ ನಿಲ್ಲಿಸಿದ್ದಾನೆ, ಆ ಒಂದು ಅಚೀವ್ಮೆಂಟ್ಸ್ ಖಾಲಿ 10 ವರ್ಷ ಹಿಂದೆ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದೇನಂತ ಅದು ಮಾತ್ರ ಇದ್ದರೆ ಅವನನ್ನು ನೀವು ಬಾಡಿ ಬಿಲ್ಡಿಂಗ್ ಹತ್ರ ಹೋದರೆ ನಿಮಗೆ ಬ್ಲೇಡ್ ಬೀಳೋದು ಗ್ಯಾರಂಟಿ, ನಿಮ್ಮ ಹೆಲ್ತ್ ಮೇಲೆ ಸಹ ನಿಮ್ಮ ಪಾಕೆಟ್ ಮೇಲೆ ಸಹ. ಸೊ ಫಸ್ಟಿಗೆ ಸಿಂಪಲ್, ಅವೊಂದು ಬಾಡಿ ಬಿಲ್ಡಿಂಗಲ್ಲಿ ಅಚೀವ್ಮೆಂಟ್ ಇದೆ, ಗ್ರೇಟ್. ಅವೊಂದು ಎಷ್ಟು ಜನ ರೆಡಿ ಆಗಿದ್ದಾರೆ ಅದು ನೋಡಬೇಕು. ಅವ ನಿಮಗೆ ಖಾಲಿ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದಾನ ಅದು ಚೆಕ್ ಮಾಡಬೇಕು. ಥರ್ಡ್ ಇದ್ದು ವೆರಿ ಇಂಪಾರ್ಟೆಂಟ್, ಏನಾದರೂ ನೀವು ಬಾಡಿ ಬಿಲ್ಡಿಂಗಿಗೆ ಹೋದ್ರಿ ಅವರ ಹತ್ರ ರೆಡಿ ಆದರೆ ಎಲ್ಲ ಸರಿ ಇದೆ ಅವ್ರದ್ದು, ಆದರೆ ನಿಮಗೆ ಅವರು ಕೊಡುವಾಗ ಮೆಡಿಸಿನ್ ಇದೆ ಅಥವಾ ಸಪ್ಲಿಮೆಂಟ್ ಇದು ಲೇಬಲ್ ಕಿತ್ತು ಕೊಡ್ತಿದ್ದಾನ, ನಮಸ್ಕಾರ ಹೇಳಿ ಅಲ್ಲಿಂದ ಬನ್ನಿ. ನಿಮ್ಗೆ ಗೊತ್ತಾಯ್ತಲ್ಲ ಕೋಚನ್ನು ಹೇಗೆ ಚೂಸ್ ಮಾಡೋದು ಅಂತ. ಸರ್, ಕಮಿಂಗ್ ಟು ದ್ಯಾಟ್, ನನಗೆ PEDs ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ಸಪೋಸಿಂಗ್ ಐ ಥಿಂಕ್ ನೀವೇ ಒಂದು ವಿಡಿಯೋ ಮಾಡಿದ್ರಿ ಅನ್ಕೊತೀನಿ, ಹೌ ಯು ಝೆಪ್ಟೋಲಿ PEDs ಆರ್ಡರ್ ಮಾಡೋದು. ಸೊ ಇಫ್ ಇಟ್ ಈಸ್ ದ್ಯಾಟ್ ಅವೈಲೇಬಲ್ ಅಲ್ಲ, ನನಗೆ ಇವಾಗ ಸಪೋಸಿಂಗ್ ಐ ಆಮ್ ಸ್ಟಿಲ್ 16-17, ಎಲ್ರದ್ದು ಬಾಡಿ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನಾನು ವರ್ಕೌಟ್ ಮಾಡಿ ನಾನು ಹಾಗೆ ಆಗಬೇಕು ಅಂತ ನನಗೆ. ಆ್ಯಂಡ್ ಐ ಸಿ ಒನ್ ವಿಡಿಯೋ ವೇರ್ ಅ ಗೈ ಎಕ್ಸ್ಪ್ಲೇನ್ಸ್ ನನಗೆ ಐ ಆಮ್ ಟೇಕಿಂಗ್ ದಿಸ್ ಇಸ್ ಮೈ ಸೈಕಲ್ ಅಂದ್ಬಿಟ್ಟು ನಂಗೆ ಇನ್ನೂ ಅವಾಗ ಮೆಚುರಿಟಿ ಇರಲ್ಲ. ಸೊ ನಾನು ಐ ಜಸ್ಟ್ ಆರ್ಡರ್ ಫ್ರಮ್ ಝೆಪ್ಟೋ, ಐ ಟೆಲ್ ವಾಟ್ ಎವರ್ ಲೈಸ್ ಅಂತ ಹೇಳ್ಬಿಟ್ಟು ತೊಗೊಂಬರ್ತೀನಿ ನನ್ನ ಮನೆಗೆ. ಆಮೇಲೆ ಐ ಸ್ಟಾರ್ಟ್ ಯೂಸಿಂಗ್ ಇಟ್ ಜಸ್ಟ್ ಬೈ ಲುಕಿಂಗ್ ಎಟ್ ವೀಡಿಯೋಸ್. ಯೂಟ್ಯೂಬಲ್ಲೇ ಬೇಜಾನ್ ಸಿಗತ್ತೆ ಇವಾಗ ಆನ್ ಈಚ್ ಆ್ಯಂಡ್ ಎವ್ರಿ PED. ಸೊ ನನಗೇನಂದರೆ ಶುಡ್ PEDs ಬಿ ಅವೈಲೇಬಲ್ ದಟ್ ಈಸಿಲಿ ಅಂತ ನನಗೆ. PEDs ಅವೈಲೇಬಲ್ ಇದೆ, ಓಕೆ. ಈವನ್ ಝೆಪ್ಟೋದಲ್ಲಿ ನಾನು ತರಿಸೋದು ನಾನು ವಿಡಿಯೋ ಮಾಡಿದೆ. ಅದು ಯಾಕೆ ಇದೆ? PEDs ಫಸ್ಟ್ ಆಫ್ ಆಲ್ ಬಾಡಿ ಬಿಲ್ಡಿಂಗಿಗೆಲ್ಲ ಮಾಡಿದ್ದು, ನಿಮ್ಮ ಮೆಡಿಕಲ್ ಕಂಡೀಷನನ್ನು ಟ್ರೀಟ್ ಮಾಡಲಿಕ್ಕೆ ಮಾಡಿದ್ದು. ಓಕೆ, ಸಿಂಪಲ್ ಎನವರ್ ಇದೆಯಲ್ಲ, ಅದನ್ನು ಯಾಕೆ ಮಾಡಿದ್ದು? ಬಾಡಿ ಬಿಲ್ಡಿಂಗಿಗೆಲ್ಲ. ಅದನ್ನು ಮಾಡಿದ್ದು ಏನಂದರೆ ಪ್ರೊಲಾಂಗ್ ಇಲ್ನೆಸ್ ಇದ್ದವರಿಗೆ, ವೆಯ್ಟ್ ಲಾಸ್ ಆಗುವವರಿಗೆ ಕೊಡ್ತಾರೆ. ವಿತ್ ಮೀಲು ಬೆಳಿಗ್ಗೆ ಒಂದು ತಗೊಳ್ಳಿ, ಮಧ್ಯಾಹ್ನ ಒಂದು ತಗೊಳ್ಳಿ, ರಾತ್ರಿ ಒಂದು ತಗೊಳ್ಳಿ. ಯಾಕಂದರೆ ನಿಮ್ಮ ಮಸಲ್ ಉಳ್ಕೊಳ್ಳಿ ಅಂತ, ಅಲ್ಲ ಗೇನ್ ಆಗಲಿ ಅಂತ. ಚಿಕ್ಕ ಮಕ್ಕಳಿಗೆ ಸಹ ಕೊಡ್ತಾರೆ, ಅವ್ರದ್ದು ಗ್ರೋತ್ ಸರಿ ಇಲ್ಲ ಆದರೆ. ಇದು ಆ್ಯಕ್ಚುಲಿ ನೀವು ಚೆಕ್ ಮಾಡಿ, ಗೂಗಲ್ ಮಾಡಿ ಯಾಕೆ ಅದು ಇನ್ವೆಂಟ್ ಆಗಿದೆ ಅಂತ. ಆ ಥರ ಹೇಳೋದಾದರೆ ಯಾರೋ ಒಬ್ಬ ಹೇಳ್ತಿದ್ದಾನೆ ನಾನು ಅದನ್ನು ತಗೊಳ್ತೀನಿ, ಅದಕ್ಕೆ ನಾನೊಂದು ಸಿಂಪಲ್ ಆಗಿ ಹೇಳ್ತೇನೆ. ನಿಮಗೆ ಆಫ್ಕಾಮ್ಸ್ ಅಥವಾ ನಂಗೆ ಗೊತ್ತಿಲ್ಲ ಇಲ್ಲಿ ಅಗ್ರಿಕಲ್ಚರ್ ಇದಕ್ಕೆ ಹೋದರೆ ನಿಮಗೆ ವಿಷನೂ ಸಿಗುತ್ತೆ, ಪೆಸ್ಟಿಸೈಡ್. ಅದನ್ನು ಯಾಕೆ ಕುಡಿತಾ ಇಲ್ಲ ನೀವು? ನಿಮಗೆ ಸ್ವಯ ಇರಬೇಕಲ್ಲ. ಯಾರೋ ಒಬ್ಬ ಹೇಳ್ತಿದ್ದಾನೆ ನಾನು ಇಷ್ಟು ಚುಚ್ಚುತ್ತಾ ಇದ್ದೇನೆ ಅಂತ, ಅದನ್ನು ನಿಮ್ಗೆ ಚುಚ್ಚಿದ್ರೆ ಗೈಡೆನ್ಸ್ ಇಲ್ಲದೆ ಏನಾಗುತ್ತೆ? ಪ್ರಾಬ್ಲಮ್, ಡಿಸಾಸ್ಟರ್ ಆಗುತ್ತೆ. ನಿಮಗೆ ಅಲ್ಲಿ ಪೆಸ್ಟಿಸೈಡ್ ಇದೆ, ಅದನ್ನು ಕುಡಿಲಿಕ್ಕೆ ನೀವು ರೆಡಿ ಇಲ್ಲ, ಅದು ಸಹ ಸಿಗ್ತಾ ಇದೆಯಲ್ಲ. ಅದು ಸಿಗಬಾರ್ದಂತ ಏನಿಲ್ಲ, ಅದನ್ನು ಮಾಡಿದ್ದು ಯಾವುದೋ ಬೇರೆ ಕೆಲಸಕ್ಕೆ, ಅದು ನಿಮ್ಮ ಗಾರ್ಡನ್ ಇದು ಕೆಲಸಕ್ಕೆ ಅಥವಾ ನಿಮ್ಮ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಅದಕ್ಕೆ ಯೂಸ್. ಅದನ್ನು ಯಾಕೆ ಕುಡಿದು ಸಾಯಲ್ಲ ನೀವು? ನಿಮಗೆ ಗೊತ್ತಿದೆ ಅದನ್ನು ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಸಹ ಹಾಗೆ ಅಲ್ಲ, ರೈಟ್ ಗೈಡೆನ್ಸ್ ಬೇಕಲ್ಲ. ಒಬ್ಬನಿಗೆ ಹಾಕಿದ ಮೆಡಿಸಿನ್ ಇನ್ನೊಬ್ಬನಿಗೆ ವರ್ಕ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ನಿಮ್ಮದು ಬಾಡಿಯಲ್ಲಿ ರಿಸೆಪ್ಟರ್ಸ್ ಅಂತ ಇರುತ್ತೆ, ಮಯೋಸ್ಟಾಟಿನ್ ಅಂತ ಇರುತ್ತೆ, ನಿಮ್ಮ ಫೈಬರ್ ಹೇಗೆ ಪ್ಲೇಸ್ಮೆಂಟ್ ಆಗಿರುತ್ತೆ ಅದು ಸಹ ಇರುತ್ತೆ. ನೀವು ಸೇಮ್ ಮೆಡಿಸಿನ್, ಸೇಮ್ ಡಯಟ್, ಸೇಮ್ ಹಾರ್ಡ್ ವರ್ಕ್, ಒಬ್ಬ ಪರ್ಸನ್ A ಇದ್ದಾನೆ, ಒಬ್ಬ ಪರ್ಸನ್ B ಇದ್ದಾನೆ, ಅವರಿಬ್ಬರು ಅಷ್ಟೇ ಸೇಮ್ ಮೆಡಿಸಿನ್ ಯೂಸ್ ಮಾಡ್ತಿದ್ದಾರೆ, ಸೇಮ್ ಡಯಟ್ ಮಾಡ್ತಿದ್ದಾರೆ. ಈ ಕಡೆ ಅವ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಆದರೆ ರಿಸಲ್ಟ್ ಇವನಿಗೆ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ರೋಜನ್ ರಿಸೆಪ್ಟರ್ ಅಂತ ಒಂದು ಇರುತ್ತೆ, ಮಯೋಸ್ಟಾಟಿನ್ ಅಂತ ಒಂದು ಇರುತ್ತೆ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಜೆನೆಟಿಕ್ಸ್ ಆಲ್ವೇಸ್ ಆನ್ ಟಾಪ್. ನೀವು ಜೆನೆಟಿಕ್ಸ್ ಇಲ್ಲದಿದ್ದರೆ ನೀವು ಎಷ್ಟೇ ಡಯಟ್ ಮಾಡಿ, ಎಷ್ಟೇ ಇದು ಮಾಡಿ, ತಗೊಂಡವನಕ್ಕಿಂತ ತಗೊಳ್ದವನು ಸಹ ರಿಸಲ್ಟ್ ಜಾಸ್ತಿ ಇರುತ್ತೆ. ನಿಮ್ಗೆ ಅರ್ಥ ಆಗ್ತಿದೆ? ಸೊ ಯಾರೋ ಒಬ್ಬರು ಆನ್ಲೈನಲ್ಲಿ ನಾನು ಈಗ ನೋಡ್ತಾ ಇದ್ದೇನೆ ವಿಡಿಯೋ, ನಮಗೆ ಇಷ್ಟು ನಾಲೆಜ್ ಇದೆ ಮೆಡಿಸಿನ್ ಇದು, ಇಷ್ಟು PEDs ಇದು ನಾಲೆಜ್, ಇಷ್ಟು ಜನರನ್ನು 1000 ಕಟ್ಲೆ ಜನರನ್ನು ನಾವು ಟ್ರೈನ್ ಮಾಡಿದ್ದು, ನಾವು ಒಂದು ವಿಡಿಯೋ ಹಾಕಲ್ಲ PEDs ಮೇಲೆ ಹೇಗೆ ಯೂಸ್ ಮಾಡೋದಂತ. 30 days ಚಾಲೆಂಜ್. ಒಂದು ದಿವಸ ಸರಿಯಾಗಿ ಜಿಮ್ಮಿಗೆ ಹೋಗೋದವರು ಈಗ ತೋರಿಸ್ತಿದ್ದಾರೆ ಹಿಂಗೆ ಚುಚ್ಚೋದು.
ನಾನು ಅದೇ ನೋಡಿದೆ ಡೇ 1 ಆಫ್ ಯೂಸಿಂಗ್ PDs, ಡೇ 2, ಡೇ 3, ಡೇ 4 ಅಂತ 30 days. ಆಮೇಲೆ Literally, 30 days ಚೇಂಜ್ ಇರಲ್ಲ. ಅದನ್ನು ನೀವು ನೋಡ್ಬಿಟ್ಟು ಮಾಡಿದರೆ ನಿಮ್ಮಷ್ಟು ದೊಡ್ಡ ಮೂರ್ಖ ಇಲ್ಲ. ಅಲ್ಲಿ ರಾನಿ ಕೋಲಮೆನ್, ಅಲ್ಲಿ ಕ್ರಿಸ್ಬರ್ಮ್ ಸ್ಟೇಟ್, ಜೇಕ್ ಅವರಿಗೆ ಕೋಚಸ್ ಇದ್ದಾರೆ. ಅಪ್ಪನಷ್ಟು ಬಾಡಿ ಇದೆ ನಿಮ್ಮದು, ಅಪ್ಪನಷ್ಟು ನಾಲೆಜ್ ಇದೆ, ಅವರಿಗೆ ಕೋಚ್ ಇದ್ದಾರೆ. ನೀವು ಯೂಟ್ಯೂಬ್ ನೋಡಿ ಮಾಡಬೇಕು ಅಲ್ಲ, ಆಗ ಮತ್ತೆ ಅಳ್ಬೇಕು, ಮಗ ಡಮಾರಾದ ಅಂತ ಮನೆಯವರು ಅಳ್ಬೇಕು. ಆಮೇಲೆ ಜಿಮ್ ಕಮ್ಯುನಿಟಿಯನ್ನು ಬ್ಲೇಮ್ ಮಾಡ್ತಾರೆ. ಖಾಲಿ ಇದರಲ್ಲಿ ಇದೆಯಾ ಆ್ಯನಬಾಲಿಕ್ಸ್, ಖಾಲಿ ಜಿಮ್ ಫೀಲ್ಡಲ್ಲಿ ಇರೋದು ಅಂತ ಅಂದ್ಬಿಡು. ಜಿಮ್ ಫೀಲ್ಡಲ್ಲಿ ಬಾಡಿ ಕಾಣುತ್ತೆ, ಅದಕ್ಕೆ ಆ್ಯನಬಾಲಿಕ್ಸ್ ಅಷ್ಟು ಹೈಲೈಟ್ ಆಗ್ತಾಯಿದೆ. ಇಂಡಿಯಾದಲ್ಲಿ ಈ ವರ್ಷ ಎಷ್ಟು ಜನ ಬ್ಯಾನ್ ಆಗಿದ್ದಾರೆ ಗೊತ್ತಾ? 148 ಜನ, ಕೌಂಟ್ ಇಲ್ಲ ಇನ್ನು. 148 ಜನ ಅಥ್ಲೆಟಿಕ್ಸ್ ಎಲ್ಲದರಲ್ಲಿ ಬ್ಯಾನ್ ಆಗಿದ್ದಾರೆ. ಖಾಲಿ 2025 ಮೊನ್ನೆವರೆಗೆ ನೋಡುವಾಗ ಸ್ಟ್ಯಾಟ್ಸ್ 508 ಅಥ್ಲೀಟ್ಸ್ ಬ್ಯಾನ್ ಆಗಿದ್ದಾರೆ. PDs ಸ್ಟೇಟ್ ಲೆವೆಲ್ ಇದು ಕಾಂಪಿಟೇಷನ್ ಹೋಗಿ ಅಥ್ಲೆಟಿಕ್ಸ್ ವಾಶ್ರೂಮ್ ಹೋಗಿ ನೋಡಿ, ಇಷ್ಟಿಷ್ಟು ಸಿರಿಂಜ್ ಸಿಗುತ್ತೆ ನಿಮಗೆ. ಅದು ಬಿಡಿ, ನಾನು ಹಿಮಾ ದಾಸ್ ಕೇಳಿದ್ದೀರಾ? ಅವರನ್ನು 16 months ಬ್ಯಾನ್ ಮಾಡಿದ್ದಾರೆ, ಗೊತ್ತಾ ನಿಮಗೆ? ಮೋದಿಜಿ ಅವರೆಲ್ಲ ತೋರಿಸಿದ್ದು ನಮ್ಮ ಮಗಳು ಹಿಮಾ ದಾಸ್ ರೇಸಲ್ಲಿ, ಅವರನ್ನು ಬ್ಯಾನ್ ಮಾಡಿದ್ದಾರೆ. 16 months ಬ್ಯಾನ್ ಮಾಡಿದ್ದಾರೆ. ಯಾಕೆ? ಡೋಪ್ ಟೆಸ್ಟ್ ಫೇಲ್ ಆಗಿದೆ ಅಂತೆಲ್ಲ. ಅವ್ರದ್ದು ವೇರ್ ಅಬೌಟ್ಸ್ ಕೊಡ್ತಾ ಇಲ್ಲ, ಅಂದರೆ ಸರ್ಪ್ರೈಸ್ ಟೆಸ್ಟಿಂಗ್ ಇರುತ್ತೆ, ಅದು ಎಲ್ಲಿದ್ದೀರಾ ಅಂತ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ತಪ್ಪಿಸಿ ತೆಗಿತಿದ್ದಾರೆ. ಅದಕ್ಕೆ 16 months ಬ್ಯಾನ್ ಮಾಡಿದ್ದಾರೆ. ಅದು ಯಾಕೆ ತಪ್ಪಿಸಿ ತೆಗೆಯೋದು? ಈ ಹಾಫ್ ಲೈಫಲ್ಲಿ ಆಡ್ತಾರೆ ಮೆಡಿಸಿನಿಗೆ ಹಾಫ್ ಲೈಫ್ ಅಂತ ಇರುತ್ತೆ. ಅದಾದಮೇಲೆ ಅದಕ್ಕೆ ಕೆಲವು ಮಾಸ್ಕರ್ಸ್ ಇರುತ್ತೆ, ಆ ಮಾಸ್ಕರ್ಸನ್ನು ತಗೊಂಡ್ರೆ ನಿಮಗೆ ಸಿಕ್ಕಿ ಬೀಳಲ್ಲ. ಸೊ ಬಾಡಿ ಬಿಲ್ಡಿಂಗಲ್ಲಿ ಖಾಲಿ ಫೇಕ್ ನ್ಯಾಟಿಸ್ ಎಲ್ಲ ಇರೋದು. ಫೇಕ್ ನ್ಯಾಟಿಸ್ ಇರೋದು ಬೇರೆ ಇಂಡಸ್ಟ್ರಿ, ಎಸ್ಪೆಷಲಿ ಅಥ್ಲೆಟಿಕ್ಸಲ್ಲಿ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಬಾಡಿ ಬಿಲ್ಡಿಂಗ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಇಂಡಿಯಾ ಆಲ್ಮೋಸ್ಟ್ ಈಗ ಇನ್ನು ಇದು ಹಿಂಗೆ ಕಂಟಿನ್ಯೂ ಆದರೆ ರಷ್ಯಾಗೆ ಏನಾಗಿದೆ ಗೊತ್ತಾ? ರಷ್ಯನ್ ಬ್ಯಾನ್ ಮಾಡಿ ಒಲಿಂಪಿಕ್ ಫ್ಲಾಗ್ ಅಂಡರ್ ಬರ್ಲಿಕ್ಕೆ ಸಿಗ್ತಾ ಇದೆ. ಇಂಡಿಯಾಗೆ ಸಹ ಆಗುವ ಚಾನ್ಸಸ್ ಇದೆ ಇದೇ ರೀತಿ ಹೋದರೆ. ಆದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದ್ಮೇಲೆ ಫಸ್ಟ್ ಆಫ್ ಆಲ್ ನಮ್ದು ಕಮ್ಮಿ ಅಥ್ಲೀಟ್ಸ್ ಹೋಗೋದು ಒಲಿಂಪಿಕ್ಸ್ಗೆ. ಹೌದು, ಅದ್ರ ಮೇಲೆ ಇವ್ರು ಹಿಂಗ್ ಮಾಡ್ಬಿಟ್ಟು ಎಷ್ಟು ಜನ ಬ್ಯಾನ್ ಆಗಿದ್ದಾರೆ ಇಂಡಿಯಾದಲ್ಲಿ. ಸತ್ಯ, ಬಾಡಿ ಬಿಲ್ಡಿಂಗಲ್ಲಿ ಬ್ಯಾನ್ ಆಗೋದಕ್ಕಿಂತ ಜಾಸ್ತಿ ಅದರಲ್ಲಿ ಬ್ಯಾನ್ ಆಗಿದ್ದಾರೆ. ಅದರಲ್ಲಿ ಯಾಕೆ ಬ್ಯಾನ್ ಆಗ್ತಿದ್ದೀರ ಅಂದರೆ ಟೆಸ್ಟಿಂಗ್ ಜಾಸ್ತಿ ಆಗ್ತಿದೆ. ಈಗ ನೀವೊಂದು ಕ್ವಶನ್ ಕೇಳಿದ್ರಲ್ಲ, ಬಾಡಿ ಬಿಲ್ಡಿಂಗಲ್ಲಿ ಫೇಕ್ ನ್ಯಾಟಿಸನ್ನು ಹೆಂಗೆ ಕಂಡುಹಿಡಿಯೋದು ಅಂತ. ನ್ಯಾಚುರಲ್ ಶೋಸ್ ಆಗ್ತಾ ಇದೆ, ನಾನು ಹೆಸರು ಹೇಳಲ್ಲ. ಒಬ್ಬನನ್ನು ಎಕ್ಸ್ಪೋಸ್ ಮಾಡಿದೆ ಆ್ಯಂಡ್ ದ ಹೋಲ್ ಕಮ್ಯುನಿಟಿ ವಾಸ್ ಥ್ಯಾಂಕ್ಫುಲ್. ಮಹಾರಾಷ್ಟ್ರದ ಬಾಡಿ ಬಿಲ್ಡರ್, ಅವನಿಗೆ ನಾವೇ ಗೈಡೆನ್ಸ್ ಕೊಟ್ಟು ಎಲ್ಲ ರೆಡಿ ಮಾಡ್ತಿದ್ವಿ, ಏನೆಲ್ಲ ಕೊಟ್ಟಿದ್ವಿ ಎಲ್ಲ ಗೊತ್ತಿದ್ವಿ. ಇವ ನೋಡುವಾಗ ನ್ಯಾಚುರಲ್ ಕಾಂಪಿಟೇಷನ್ ವಿನ್ ಆಗಿದ್ದಾನೆ. ಈಗ ಒಬ್ಬನನ್ನು ಹಿಡಿಲಿಕ್ಕೆ ಎಷ್ಟು ಖರ್ಚಿದೆ ಗೊತ್ತಾ? ನಾನು ಫೆಡ್ರೇಷನ್ ಹೆಸರು ಹೇಳಲ್ಲ, ನ್ಯಾಚುರಲ್ ಫೆಡ್ರೇಷನ್. ಒಬ್ಬನನ್ನು ಡೋಪ್ ಟೆಸ್ಟ್ ಮಾಡೋದಕ್ಕೆ ಎಷ್ಟು ಖರ್ಚಿದೆ ಗೊತ್ತಾ? ಅಂದಾಜು ಮಿನಿಮಮ್ 50,000 to 60,000 ಇದೆ ಒಬ್ಬನ ಟೆಸ್ಟಿಗೆ. ಈಗ ಅದೇ ಕಾಂಪಿಟೇಷನ್, ನ್ಯಾಚುರಲ್ ಕಾಂಪಿಟೇಷನ್ಲಿ ಎಷ್ಟು ಜನ ಗೋಲ್ಡ್ ಮೆಡಲ್ ಹೊಡಿತಾರೆ ಗೊತ್ತಾ? ಕಡಿಮೆ ಅಂದ್ರೆ ಒಂದು 50 ಜನ ಗೋಲ್ಡ್ ಮೆಡಲ್ ಹೊಡಿತಾರೆ, ಅಷ್ಟು ಕ್ಯಾಟಗರಿ ಇದೆ. 50 into 60,000 ಹಾಕಿ ಎಷ್ಟಾಯಿತು? ಕೋಟಿಯಲ್ಲಿ ಆಯಿತಾ? ಇವ್ರು ಶೋ ಮಾಡೋದಾ ಅಲ್ಲ ಟೆಸ್ಟಿಂಗ್ ಮಾಡೋದಾ? ಎಷ್ಟು ಜನರನ್ನು ಟೆಸ್ಟ್ ಮಾಡ್ಲಿಕ್ಕಾಗುತ್ತೆ? 4 ಜನರು 3 ಜನರನ್ನು ಟೆಸ್ಟ್ ಮಾಡ್ತಾರೆ ಡೌಟ್ಫುಲ್ ಇದ್ದವರು. ಎಷ್ಟು ಜನ ಮೆಡಿಸಿನ್ ಹೊಡೆದವರು ಗೋಲ್ಡ್ ಮೆಡಲ್ ಹೊಡೆದವ್ರನ್ನ ಸಹ ಟೆಸ್ಟ್ ಮಾಡಲ್ಲ. 60,000 ಕೊಟ್ಟು ಅವರಿಗೆ ಹುಚ್ಚ, ಅವರಿಗೆ ಟೆಸ್ಟ್ ಮಾಡಲಿಕ್ಕೆ ಕೋಟಿಯಲ್ಲಿ ಆಗುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ಫೇಕ್ ನ್ಯಾಟಿಸನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಸೊ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕಾದ್ರೂ ದ ಅಮೌಂಟ್ ಆಫ್ ಮನಿ ಪೀಪಲ್ ಸ್ಪೆಂಡ್ ಟೆಸ್ಟಿಂಗ್ ಮಾಡ್ಬೇಕಂದ್ರೂ ಐ ಥಿಂಕ್ ನ್ಯಾಚುರಲ್ಗಿಂತ ಇದು ಎನ್ಹ್ಯಾನ್ಸ್ಡ್ ಬಾಡಿ ಬಿಲ್ಡಿಂಗೇ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ಸುತ್ತೆ ವ್ಯಾಲ್ಯೂಟ್ ವೆನ್ ಇಟ್ ಕಮ್ಸ್ ಟು. ಯಾಕಂದರೆ ನೋಡಿ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇದು ಫಸ್ಟ್ ಇದೇನೆಂದರೆ ಫೆಡ್ರೇಷನ್, ಇದು ಇಯರ್ಲಿ ಮೆಂಬರ್ಶಿಪ್ ಅಂತ ಇರುತ್ತೆ. ಅದೇ ಒಂದು 4,000 5,000 ಡಿಪೆಂಡಿಂಗ್ ಆನ್ ದ ಫೆಡ್ರೇಷನ್ ಇರುತ್ತೆ. ಒಂದು 5,000 ಇಟ್ಕೊಳ್ಳು. ಒಂದು ಕ್ಯಾಟಗರಿಗೆ ಫಸ್ಟ್ ಇದು 7,000 ಇರುತ್ತೆ, ಆಯಿತು 12,000 ಆಯಿತು. ಅದಾದಮೇಲೆ ಟ್ಯಾನಿಂಗಿಗೆ 2,000 to 3,000 ಇರುತ್ತೆ. ಓಕೆ, ಸೊ ಲೆಕ್ಕ ಹಾಕಿದರೆ 20,000 ಬೇಕು ಒಬ್ಬ ನ್ಯಾಚುರಲ್ ಅಥ್ಲೀಟ್ ಹೋಗ್ಬೇಕಾದ್ರೆ ಸ್ಟೇಜಿಗೆ. ಜಸ್ಟ್ ದಟ್ ಡೇ ಒಂದು ದಿನಕ್ಕೆ ಆಯಿತಾ? ಅದರ ಜೊತೆ ಆ ಒಂದು ಶಾರ್ಟ್ಸ್ ಬೇರೆ ಇರುತ್ತೆ, ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ.
ಸೊ ಹಬ್ಬ ಅಂದರೆ 22ರಿಂದ 25 ಸಾವಿರ ಖರ್ಚೇ ಆಗುತ್ತೆ. ಅದು ವಿತೌಟ್ ಕನ್ಸಿಡರಿಂಗ್ ದ ಫುಡ್, ಜಸ್ಟ್ ಆ ದಿನ ಮೇಲೆ ಖಾಲಿ ಫೀಸ್ ಇದೆ. ಓಕೆ, ಈಗ ನ್ಯಾಚುರಲ್ ಅನ್ಹ್ಯಾನ್ಸ್ಡ್ ಅಂತ ಸಹ ಹೇಳಲಿಕ್ಕಾಗಲ್ಲ. ಕಾಂಪಿಟೇಷನ್ ನಾರ್ಮಲ್ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಹಬ್ಬ ಬಂದರೂ 2,000 ಫೀಸ್ ಇರುತ್ತೆ. ಕಲರ್ ಸಹ 500 ರೂಪಾಯಿದು 300 ರೂಪಾಯಿದು ಕಲರ್ ಹೊಡೆದು ಹೋಗ್ಬೋದು. ಸೊ ನ್ಯಾಚುರಲ್ ಕಾಂಪಿಟೇಷನ್ಗಿಂತ ಇದೇ ಬೆಸ್ಟ್. ಈಗ ಹೈಯರ್ ಆಕ್ಸಿದು ಹೇಗೆ ಹುಚ್ಚಿದೆಯಲ್ಲ, ಹಾಗೆ ನ್ಯಾಚುರಲ್ ಕಾಂಪಿಟೇಷನ್ ಹುಚ್ಚು ನಡೀತಾ ಇದೆ. ಬಾಡಿಯೇ ಇಲ್ಲ 20 ಸಾವಿರ ಕೊಟ್ಟು ಸ್ಟೇಜಿಗೆ ನಿಲ್ತಾ ಇದ್ದಾನೆ. ಅದಕ್ಕಿಂತ ನಿಮ್ಮ ಬಾಡಿ ಮೇಲೆ ಖರ್ಚು ಮಾಡಿರಿ, ಚೆನ್ನಾಗಿ ಡಯಟ್ ಮಾಡಿ ಇದು ಮಾಡಿ. ನಾರ್ಮಲ್ ಕಾಂಪಿಟೇಷನಲ್ಲಿ ನಿಲ್ಲಿ, ಅದರಲ್ಲಿ 3rd ಪ್ಲೇಸ್ ಬಂದರೂ ಬೇಜಾರಿಲ್ಲ. ಇದರಲ್ಲಿ ಲೈನ್ ಔಟಲ್ಲಿ ಪಾರ್ಟಿಸಿಪೇಷನ್ ಮೆಡಲ್ ಸಿಕ್ಕಿದ್ರೆ ಅವ್ನಿಗೆ ಖುಷಿ. ಇಟ್ಸ್ ಆಲ್ ಪೀಪಲ್ಸ್ ಮೆಂಟಾಲಿಟಿ. ಅದು ಸ್ಟೇಜ್ ಜಗ ಹೊಡಿತಾ ಇರಬೇಕು, ಗೊತ್ತಾಯ್ತಾ? ಅಷ್ಟಿದ್ರೆ ಸಾಕು. ದೇ ಆರ್ ರೆಡಿ ಟು ಸ್ಪೆಂಡ್ ಮನಿ. ಬಾಡಿ ಬಿಲ್ಡರ್ಸ್ ಎಲ್ಲ ಹಣ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಒಂದು ಕ್ಯಾಟಗರಿದು ಹೇಳಿದ್ದು ನಾನು. ಈಗ ಮಲ್ಟಿಪಲ್ ಕ್ಯಾಟಗರೀಸ್ ಮಾಡೋದಾದರೆ ನಿಮಗೆ 50,000 ಆಗ್ಬೋದು, 50,000 ಅಲ್ಲ 50,000 ಆಗ್ಬೋದು ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ಗೋವಾದಲ್ಲಿ ನೆಕ್ಸ್ಟ್ ಸೂಪರ್ ಶೋ ಇದೆ ನ್ಯಾಚುರಲ್. ಹೋಗೋದು ಖರ್ಚು, ಅಲ್ಲಿ ಇರೋದು ಖರ್ಚು 20,000 ನಿಮ್ಮದು ಒಂದು ಕ್ಯಾಟಗರಿಗೆ ಆಯಿತು. 2 ಕ್ಯಾಟಗರಿ ಇನ್ನು 5,000 ಪ್ಲಸ್ ಹಾಕಿ ಸುಮ್ಮನೆ 5,000. 3ನೇ ಕ್ಯಾಟಗರಿ ಇನ್ನೊಂದು 5,000. ಎಷ್ಟಾಯಿತು? ನೀವು 1 ಲಕ್ಷ ಅಲ್ಲಿ ಸುಮ್ಮನೆ ಪಾರ್ಟಿಸಿಪೇಷನ್ಗೆ ಕೊಟ್ಟು ಬರ್ತಿದ್ದಾರೆ. ಅದಕ್ಕಿಂತ ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ, ನಿಮ್ಮ ಲೋಕಲ್ ಕಾಂಪಿಟೇಷನ್ಸ್ ನಿಲ್ಲಿ, ಅದರಲ್ಲಿ ಪಳಗಿ ಮತ್ತೆ ಹೋಗಿ ಆ ಕಾಂಪಿಟೇಷನ್. ಸೊ ಇವಾಗ ಐ ಆಮ್ ಫ್ರಮ್ ಅ ವೆರಿ ಪುವರ್ ಫ್ಯಾಮಿಲಿ ಅನ್ಕೊಳ್ಳೋಣ. ನನಗೆ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು, ದುಡ್ಡಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ನೀವು ಡ್ಯೂ ಸೇ ದ್ಯಾಟ್? ಎಸ್, 100%. ಈಗ ಕೆಲವರು ನನ್ನ ಹತ್ರ ಬರ್ತಾರೆ, ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಸರ್. ಆಯಿತು, ಓಕೆ, ನಂದು ಫೀಸ್ ಇಷ್ಟು ಇರುತ್ತೆ ಅಂತ ಹೇಳ್ತಾರೆ. ಆಗಲೇ ಒಂದು ಸ್ಟೆಪ್ಪಿಂದ ಇಡ್ತಾರೆ ಅವರು. ಅದಾದಮೇಲೆ ನಾನು ಹೇಳ್ತೇನೆ ಫೀಸ್ ಓಕೆ ಅಂತ ಹೇಳಿದೆ ಅವರಿಗೆ. ನಾನು ಹೇಳ್ತೇನೆ ಇದು ಬ್ಲಡ್ ಟೆಸ್ಟ್ ಇದೆ ಮಾರೆ, ಇದು ಟೆಸ್ಟ್ ಮಾಡಬೇಕಂತ. ಅದಕ್ಕೆ ಎಷ್ಟಾಗುತ್ತೆ? ಸರ್ ಅದು ಬೇಕಾ ಅಂತ ಕೇಳ್ತಾರೆ. ನಿಮಗೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹಣ ಇಲ್ಲ ಅಂದರೆ ನೀವು ಬಾಡಿ ಬಿಲ್ಡಿಂಗ್ ದಯವಿಟ್ಟು ಮಾಡಬೇಡಿ. ಐದರ್ ಯು ಶುಡ್ ಹ್ಯಾವ್ ಲೈಕ್ ಕ್ರೇಜಿ ಜೆನೆಟಿಕ್ಸ್. ಈಗ ನಮ್ಮದು ಪಾಪದ ಮನೆಯವ್ರು ಸಹ ಮಾಡ್ತಿದ್ದಾರೆ. ಎಲ್ಲ ಪಾಪದ ಮನೆಯವ್ರು ಹುಡುಗರೇ ಮಾಡೋದು ಬಾಡಿ ಬಿಲ್ಡಿಂಗ್. ಈಗ ನಾನು ಕರೀಮ್ ಅಂತ ಹೇಳಿದಲ್ಲ, 14 ಗಂಟೆ ಕೆಲಸ ಮಾಡ್ತಾನೆ, ಮೀನನ್ನು ಲೋಡ್ ಮಾಡಿದವ. ಅವನದು ಬಾಡಿ ಆ ಥರ ಇದೆ, ಟಾಪ್ ಇದೆ ಜೆನೆಟಿಕ್ಸ್, ಅವನಿಗೆ ಮಾಡ್ಬೋದು. ನಿಮ್ಮದು ಏನಿಲ್ಲ, ಬಾಡಿನೂ ಇಲ್ಲ, ನಿಮ್ಮ ಬ್ಲಡ್ ಟೆಸ್ಟಿಗೆ ಏನಿಲ್ಲ, ಆ ಥರ ಮಾಡೋದು ಕೂತ್ಕೊಳ್ಳೋದು ಒಳ್ಳೆಯದು. ಬಟ್ ನಿಮಗೆ ದುಡಿಲಿಕ್ಕೆ ಕೆಪಾಸಿಟಿ ಇದೆಯಾ, ನಿಮಗೆ ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಆಗ ನೀವು ಮಾಡಿ. ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋದು ಸುಳ್ಳು. ಈಗ ನನ್ನ ಹತ್ರ ಹಣನೇ ಇರಲಿಲ್ಲ. ನಾನು ಜಿಮ್ಮಿಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಬಾಡಿ ಬಿಲ್ಡಿಂಗ್ ಮಾಡುವಾಗ ಟೈಮ್. ನಾನು ಮಾಡಿದೆ. ಹುಚ್ಚಿದ್ರೆ ಆಗುತ್ತೆ, ಆದರೆ ಅದಕ್ಕೆ ಬ್ಯಾಕಪ್ ಸಹ ಇರಬೇಕು. ಬ್ಯಾಕಪ್ ಇದ್ದಷ್ಟು ನೀವು ಮುಂದೆ ಹೋಗ್ತೀರಾ. ನಿಮ್ಮ ಹತ್ರ ಕೆಲಸನೇ ಇಲ್ಲ, ನೀವು ಹೇಗೆ ಮಾಡ್ತೀರಾ? ನೀವು ಊಟಕ್ಕಾದರೂ ಹಣ ಬೇಕು, ಅಟ್ಲೀಸ್ಟ್ ಒಂದು 300 ರೂಪಾಯಿ ಆದರೂ ಬೇಕಲ್ಲ. 300 ರೂಪಾಯಿ 30 ದಿವಸಕ್ಕೆ ಎಷ್ಟಾಯಿತು? 9,000 ಆಯಿತು. ಅಲ್ಲಿ ಬೇಸಿಕ್ ಇದು, ಖಾಲಿ ಊಟದ್ದು ನಾನು ಹೇಳೋದು, ಸಪ್ಲಿಮೆಂಟ್ ಇದು ಬಿಡಿ. 9,000 ನಿಮ್ಮ ಕೈಯಲ್ಲಿ ಊಟಕ್ಕೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಏನು ಮಾಡಲಿ? ಹೇಗೆ ಮಾಡೋದು ಬಾಡಿ ಬಿಲ್ಡಿಂಗ್? ಮಾಡೋದು ಮಾತ್ರ ಪಾಪದ ಮನೆಯವರೇ ಉಂಟು ಬಾಡಿ ಬಿಲ್ಡಿಂಗ್. ಈಗ ಐಸೇನ್ ಬಂದಾದಮೇಲೆ ಒಂದು ಸ್ವಲ್ಪ ಶ್ರೀಮಂತರ ಮನೆಯವ್ರು ಮಾಡ್ತಿದ್ದಾರೆ. ಅದು ಬಿಟ್ಟರೆ ಎಲ್ಲ ಪಾಪದ ಮನೆಯವರು ಅದಕ್ಕೆ ಅಷ್ಟೇ ಕಷ್ಟಪಡ್ತಾರೆ. ಅವರು 2 ಕೆಲಸ ಮಾಡ್ತಾರೆ, ಸ್ವಿಗ್ಗಿ ಮಾಡ್ತಾರೆ. ಆ ಥರ ಹಠ ಇದ್ದರೆ ಮಾಡ್ಬೋದು, ಇಲ್ಲದಿದ್ದರೆ ಆಗೋದಿಲ್ಲ. ಖಾಲಿ ಅಪ್ಪನ ದುಡ್ಡಲ್ಲಿ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪನ ದುಡ್ಡಲ್ಲಿ ಮಾಡ್ತೇನೆ ಅಂತ ಹೇಳಿದರೆ ಭಾರಿ ಕಷ್ಟ ಇದೆ. ಅದೇ ನೀವು ಇದು ಮಾತಾಡ್ಬೇಕಾದ್ರೆ ಒಂದು ಜ್ಞಾಪಕ ಬಂತು, ಪಾಪದ ಮನೆಯವರು ಅಂತ ಹೇಳಿದ್ರಲ್ಲ. ನನಗೇನಂದರೆ ಅವ್ರನ್ನ ಐ ಫೀಲ್ ಇವಾಗ ದುಡ್ಡು ಕಮ್ಮಿ ಇರೋರನ್ನ ಮೋಸ ಮಾಡೋದು ತುಂಬ ಈಸಿ. ಕರೆಕ್ಟ್. ವೆನ್ ಇಟ್ ಕಮ್ಸ್ ಟು ಇವಾಗ ನಾನು ಒಂದು ಸಪ್ಲಿಮೆಂಟ್ ಸೆಲ್ ಮಾಡ್ತಾಯಿನಿ. ನಾನು ಇನ್ನೊಂದು ನೋಡಿದ್ದೆ, ಅವ್ರ ಸಪ್ಲಿಮೆಂಟ್ ಎಕ್ಸ್ಪೈರ್ ಆಗಿರೋದು ಕೊಡೋಕ್ಕೆ ಇನ್ನೂ ಕಮ್ಮಿ ರೇಟು, ಚೆನ್ನಾಗಿ ಎಕ್ಸ್ಪೈರೇಷನ್ ಆಗಿಲ್ದಿರೋ ಸಪ್ಲಿಮೆಂಟ್ಸ್ ಕೊಡೋಕ್ಕೆ ಬೇರೆ ರೇಟು. ಕೆಲವು ಜಿಮ್ಸಲ್ಲಿ ಮಾಡ್ತಾ ಇದ್ದಾರೆ ಇದು. ಒನ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್. ಪಾಪ ಇವರು ಇದ್ರಲ್ಲಿ ಹೆಂಗೋ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬಿಡ್ತೀನಿ ಅಂತ ಅನ್ಕೊಂತಾರಲ್ಲ. ಆ್ಯಂಡ್ ದೇ ಆರ್ ದ ಒನ್ಸ್ ದಟ್ ವಿಲ್ ಸಫರ್ ಮೋರ್. ಸೊ ನೀವು ಹೇಗೆ ಹೌ ಡು ಯು ಐಡೆಂಟಿಫೈ ದಿಸ್ ಇಸ್ ಬ್ಯಾಡ್, ದಿಸ್ ಇಸ್ ನಾಟ್ ಬ್ಯಾಡ್ ಅಂತ? ನನಗೆ ಲೇಬಲ್ ನೋಡ್ಬಿಟ್ಟು ಗೊತ್ತಾಗಲ್ಲ ಇವಾಗ ಹೇಗೆ ಐಡೆಂಟಿಫೈ ಮಾಡೋದು. ಹೇಳ್ತೇನೆ ಸರ್. ಫಸ್ಟಿಗೆ ಲೇಬಲೇ ಕಿತ್ತಾಕುವವರಿದ್ದಾರೆ, ನಾನು ಹಾಗೆ ಹೇಳಿದೆ. ಆ ಥರ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೇಬಲೇ ಕಿತ್ತಾಕಿ ನಿಮಗೆ ಮೆಡಿಸಿನ್ ಅಥವಾ ಸಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಆ ಕೋಚಸ್ ಹತ್ರ ಹೋಗಬೇಡಿ.
ಆ ಜಾಗದಿಂದ ಹೇಗೆ ಆದಷ್ಟು ಬೇಗ ಹೊರಗೆ ಬರೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ನಿಮಗೊಂದು ಹಾವು ಕಚ್ಚಿದೆ, ಮುಂಚೆ ಆದರೆ ಯಾವ ಹಾವು ಅಂತ ಸ್ಪೆಸಿಫಿಕ್ ಆಗಿ ಬೇಕಿತ್ತು, ಈಗ 2 ಟೈಪ್ ಅಂತ ಇದೆ. ಆ ಯಾವ ಟೈಪ್ ಅಂತ ನಿಮ್ಗೆ ಗೊತ್ತಾಗಬೇಕು ಆ್ಯಂಟಿಡೋಟ್ ತಗೊಳ್ಳಿಕ್ಕೆ. ನಿಮ್ಮ ಕೋಚಸ್ ಅವರು ರ್ಯಾಪರ್ ಕಿತ್ತು ಕೊಡ್ತಿದ್ದಾರಂತ ನೀವು ಅದನ್ನು ತಗೊಳ್ತಿದ್ದೀರಾ ಆದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಡಾಕ್ಟರ್ ಹತ್ರ ಏನು ಹೇಳ್ತೀರಾ, ಏನು ಆಗ್ತಿದ್ದೀರ ಅಂತ ನಿಮ್ಗೆ ಗೊತ್ತಿದೆಯಾ? ಆ ಟೈಪ್ ಜಾಗದಿಂದ ದೂರ ಬನ್ನಿ. ಫಸ್ಟ್ ಆಫ್ ಆಲ್ ಎಕ್ಸ್ಪೈರಿ ಫುಡ್ಡೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಸಪ್ಲಿಮೆಂಟ್ ಎಕ್ಸ್ಪೈರಿ ತಗೊಳ್ಳೋದಕ್ಕಿಂತ ₹100 ನೀವು ಚಿಕನ್ಗೆ ಜಾಸ್ತಿ ಹಾಕಿ. 1 ಸ್ಕೂಪ್ ವೇ ಪ್ರೋಟೀನಿಗೆ 100 ಗ್ರಾಮ್ ಚಿಕನ್ಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ವೇ ಪ್ರೋಟೀನ್ ಇಲ್ಲದಿದ್ದರೆ ಸಹ ಬಾಡಿ ಮಾಡ್ಬೋದು, ನಾನು ಮಾಡಿದ್ದೇನೆ. ಸೊ ಫಸ್ಟಿಗೆ ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಅದಕ್ಕೆ ಹೇಳೋದು ನಾನು. ಎಕ್ಸ್ಪೈರಿ ಫುಡ್ ತಗೊಂಡು ನೀವು ಹೊಟ್ಟೆ ಹಾಳು ಮಾಡೋದಕ್ಕಿಂತ ಕಿಡ್ನಿ ಪ್ರಾಬ್ಲಮ್ಸ್ ಎಕ್ಸ್ಪೈರಿ ಫುಡ್ಡಿಂದ ಆಗೋದಿಲ್ಲ. ಆಗ್ಬೋದು, ಪಾಯ್ಸನ್ ಆಗಿ ಆಗ್ಬೋದು, ಬಟ್ ಡೈರೆಕ್ಟಾಗಿ ಅದರಿಂದ ಆಯಿತು ಅಂತ ಹೇಳಲಿಕ್ಕೂ ಆಗಲ್ಲ. ಬಟ್ ನಿಮ್ಮ ಗಟ್ಟೆಯಲ್ಲಿ ಹಾಳಾಗ್ಬೋದು, ಇನ್ಫ್ಲಮೇಷನ್ ಆಗ್ಬೋದು ನಿಮ್ಮ ಬಾಡಿಯಲ್ಲಿ, ಅದೆಲ್ಲ ಬೇಕಾ ನಿಮಗೆ? ಓಕೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಈಗ ಫಸಾಯ ಅವರು ಮತ್ತು ಎಷ್ಟು ಜನ ಸೀಸ್ ಮಾಡ್ತಿದ್ದಾರೆ. ಎಕ್ಸ್ಪೈರ್ ಅದಕ್ಕೆ ಚೇಂಜ್ ಮಾಡಿ, ಅದಕ್ಕೆ ಹೇಳೋದು ಡೈರೆಕ್ಟಾಗಿ ವೆಬ್ಸೈಟಿಂದ ಬೈ ಮಾಡಿ ಅಂತ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ವೆಬ್ಸೈಟಿಂದ ಡೈರೆಕ್ಟಾಗಿ ಬೈ ಮಾಡಿ. ಅದೇ ಕಂಪನಿದ ವೆಬ್ಸೈಟಿಗೆ ಹೋಗಿ 1-2 ದಿವಸ ಲೇಟ್ ಆಗುತ್ತೆ, ತೊಂದರೆ ಇಲ್ಲ, ಅಲ್ಲಿಂದ ಬೈ ಮಾಡಿ ಅಲ್ಲ. ನಿಮಗೆ ಡೌಟ್ ಹೊಡಿತಿದ್ಯಾ, ಅಲ್ಲಿಂದ ಜೂಟ್ ಹೊಡೀರಿ ನೀವು. 5 to 6 minutes delivery. ಮತ್ತೆ ಪಾಪದವ್ರದ್ದು ಹೇಳಿದೆ, ಪಾಪದವ್ರದ್ದು ಹುಡುಗ, ನಾನು ತುಂಬ ಜನರನ್ನು ಮೀಟ್ ಆಗ್ತೇನೆ, ಬಾಡಿ ಬಿಲ್ಡರ್ಸ್ ಅವರು. ತುಂಬ ಎನ್ಕ್ವೈರೀಸ್ ಬರ್ತಾರೆ. ನೀವು ನನ್ನ ಜಿಮ್ಮಿಗೆ ಬಂದರೆ ನಿಮಗೆ ಒಮ್ಮೆ ಶಾಕ್ ಆಗ್ಬೋದು, ಅಷ್ಟು ಜನ ಬಾಡಿ ಬಿಲ್ಡರ್ಸ್ ಅವರು ಬರ್ತಾರೆ. 50-60 ಜನ ಬಾಡಿ ಬಿಲ್ಡರ್ಸ್ ಅವರು ಪ್ರತಿ ಸಂಡೇ, ನಾನು ಸಂಡೇನೂ ರಜೆ ಹಾಕಲ್ಲ, ನಾನು ಬಾಡಿ ಬಿಲ್ಡರ್ಸ್ ಅವರನ್ನು ಸಂಡೇ ಮೀಟ್ ಆಗ್ಲಿಕ್ಕೆ ಬರೋದು. ಆ ಥರದ್ರಲ್ಲಿ ನಾನು ಪಾಪದ ಬಾಡಿ ಬಿಲ್ಡರ್ಸ್ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಬೇರೆ ರಾಂಗ್ ಕೋಚಸ್ ಹತ್ರ ಹೋಗ್ತಾರೆ, ತುಂಬ ಹಣ ಖರ್ಚು ಮಾಡ್ತಾರೆ, ಬಿಂದಸಾಗಿ ಹಣ ಖರ್ಚು ಮಾಡ್ತಾರೆ. ಇಲ್ಲಿ ಬಂದು ಇದೆಯಲ್ಲ, ನಮ್ಮ ಹತ್ರ ಅಳ್ತಾರೆ, ನಮ್ಮ ಹತ್ರ ಫೆಸಿಲಿಟಿ ತಗೊಳ್ತಾರೆ. ಅದಾದಮೇಲೆ ಆ ಕೋಚಿಗೆ ಕೊಡುವ ಮರ್ಯಾದೆ ನಮಗೆ ಕೊಡಲ್ಲ. ಯಾಕಂದರೆ ನಾವು ಅವರಿಗೆ ರೈಟ್ ಡೈರೆಕ್ಷನ್ ಕಡಿಮೆ ಕೊಡ್ತಿದ್ದೇವೆ ಅಂತ. ಯಾವತ್ತು ಈ ಥರ ಬ್ಲೇಡ್ ಹಾಕುವವರಿಗೆ ಮರ್ಯಾದೆ ಜಾಸ್ತಿ. ಆ ಮೆಂಟ್ಯಾಲಿಟಿಯಿಂದ ಹೊರಗಡೆ ಬರಬೇಕು. ಜನರಿಗೆ ಏನು ಗೊತ್ತಾ, ಜಾಸ್ತಿ ಕೊಡ್ತಾರೆ ಅಂದರೆ ಒಳ್ಳೆ ಕ್ವಾಲಿಟಿ ಅಂತ. ಸೊ ಜನರನ್ನು ನೀವು ತಿದ್ದಲಿಕ್ಕಾಗಲ್ಲ. ಫಸ್ಟ್ ಮೈಂಡ್ಸೆಟ್ಟಿಂದ ಹೊರಗಡೆ ಬರೋದು. ಬರೀ ಇದು ಇಂಡಿಯಾಲೇ ಹೀಗೆ. ಹೌದು. ನಮ್ಗೆ ಈಗ ನಮ್ಮ ಹತ್ರ ಒಬ್ಬ ಸ್ಟೂಡೆಂಟ್ ಬಂದ, ಅವನು ಚಿಕ್ಕ ಹುಡುಗ, ಕಲರ್ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಸೇಮ್ ಮೆಡಿಸಿನ್ ಅನ್ನು ಕಲರ್. ಒಂದು ದಿವಸ ಬೆಳಿಗ್ಗೆ ಅನಂತೆಟ್ ಅಂತೆ, ನೆಕ್ಸ್ಟ್ ದಿವಸ ಪ್ರೊಪನೇಟ್ ಅಂತೆ, ನೆಕ್ಸ್ಟ್ ದಿವಸ ಸಸ್ಪೆನ್ಷನ್ ಅಂತೆ, ಸೇಮ್ ಟೆಸ್ಟೋಸ್ಟೆರೋನ್ ಅನ್ನು. ನಾನು ಇಲ್ಲಿ ಬಂದು ನೋಡೋ ನಗಾಡ್ತಿದ್ದೇನೆ, ನಾನು ನಿಮ್ಗೆ ತಲೆ ಸರಿ ಇಲ್ವಾ ಅಂತ, ನಿಮ್ಗೆ ಕೊಟ್ಟವನಿಗೆ ತಲೆ ಸರಿ ಇಲ್ವಾ ಅಂತ ಎಲ್ಲ ಮಾಡಿದೆ. ಒಂದು ಬ್ಲಡ್ ಟೆಸ್ಟ್ ಚೆಕ್ ಮಾಡೋ ಎಲ್ಲ ವರ್ಸ್ಟ್ ಆಗಿತ್ತು. ಅದನ್ನು ನಾನು ಸ್ಟೋರೀಸ್ ಹಾಕಿದೆ, ಈ ಥರ ವರ್ಸ್ಟ್ ಆಗಿದೆ ಅಂತ. ಅವನನ್ನು ಎಲ್ಲ ನಾನು ನೀಟಾಗಿ ಸರಿ ಮಾಡಿದೆ. ಇಷ್ಟು ದಿವಸ ಅವನಿಗೆ ಖಾಲಿ ರಿಹ್ಯಾಬ್ ಮಾಡಿಸಿದೆ ನಾನು, ಅದನ್ನು ಬಿಡಿಸಿ ಎಲ್ಲ ಹೆಲ್ತ್ ಸರಿ ಮಾಡಿ ಅವನು ಬ್ಲಡ್ ಟೆಸ್ಟ್ ತಗೊಂಡೆ, ಎಲ್ಲ ಸರಿ ಆಯಿತು, ಫಸ್ಟ್ ಕ್ಲಾಸ್ ಆಯಿತು. ನೆಕ್ಸ್ಟ್ ದಿವಸ ಹುಡುಗನ ಸುದ್ದಿ ಇಲ್ಲ. ಇನ್ನೊಂದು ಕೋಚ್ ಹತ್ರ ಹೋಗಿದ್ದಾನೆ, ಅವರು ಸಿಪ್ಪೆ ತೆಗೆದು ಕೊಟ್ಟಿದ್ದಾರೆ, ಮೆಡಿಸಿನ್ ಹಾಕಿದ್ದಾನೆ. ನೀವು ತಿರ್ಗಾ ಪ್ರಾಬ್ಲಮ್ ಆಯಿತು, ನನಗೆ ಕಾಲ್ ಮಾಡ್ತಿದ್ದೇನೆ, ಸರ್ ಪ್ರಾಬ್ಲಮ್ ಆಗಿದೆ, ವಾಪಸ್ ಬರಲ್ಲ. ನೋಡಿ, ಅವರ ಹತ್ರ ಕೊಡಲಿಕ್ಕೆ ಹಣ ಇದೆ ಅವರಿಗೆ, ನಮ್ಮ ಹತ್ರ ಇಲ್ಲಿ ಡಿಸ್ಕೌಂಟ್ ಕೇಳ್ತಾನೆ, ಅದೇ ಬೇಜಾರಾಗುತ್ತೆ. ನೀವು ರೈಟ್ ಪಾತಲ್ಲಿ ಅವರಿಗೆ ತೋರಿಸಿದರೆ ನಿಮ್ದು ಏನೋ ಮಿಸ್ಟೇಕ್ ಇದೆ ಅಂತ ಅವ್ರ ತಲೆಯಲ್ಲಿ ಬರುತ್ತೆ. ಅದಕ್ಕೆ ಬ್ಲೇಡ್ ಹಾಕುವವರು ಇದ್ದಾರೆ, ಅಲ್ಲಿಗೆ ಹೋಗ್ತಾರೆ ಅವರು. ಆದರೆ ಅವ್ರಿಗೆ ಕೊಡುವ ಮರ್ಯಾದೆ ನಮ್ಗೆ ಕೊಡಲ್ಲ. ಅವನಿಗೆ ಅಷ್ಟು ಹಣ ಕಟ್ಟಿ ಬಂದಿದ್ದಾರಾ, ನಮ್ಮದು ವಾಪಸ್ ಬರುವಾಗ ನಾನು ಹೇಳಿದ್ದು ನಂದು ಫೀಸ್ ಕಟ್ಟಿ ಅಂತ. ಸರ್ 1 ವಾರ 2 ವಾರ ಆಗುತ್ತೆ, ಇಲ್ಲ ನೋಡುವ. ಆ್ಯಂಡ್ ಇದ್ರ ಬಗ್ಗೆ ನಾನು ಕೇಳಬೇಕಾಗಿತ್ತು. ತುಂಬ ಜನ ದೇ ಸಮಥಿಂಗ್ ಕಾಲ್ಡ್ ಆಸ್ ಡಿ-ಬಾಲ್ ತೊಗೊತಾ ಇದ್ದಾರೆ ಯಂಗ್ಸ್ಟರ್ಸ್. ಎಲ್ಲಿ ಕಾಲೇಜಸ್ಸಲ್ಲಿ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಸಲ್ಲಿ ನಾನೇ ನೋಡಿದ್ದೀನಿ ತೊಗೊಂಡಿರೋದನ್ನು. ಸೊ ವಾಟ್ ಈಸ್ ದಿಸ್ ಡಿ-ಬಾಲ್ ಅಂತ ಮೇನ್? ಫಸ್ಟ್ ಆಫ್ ಆಲ್, ಡಿ-ಬಾಲ್ ಇದೆಯಲ್ಲ, ತುಂಬ ಜನರಿಗೆ ಆ ಡಿ-ಬಾಲ್ ಅಂತ ಹೇಳಿದರೆ ಅದು ಯಾವುದೋ ಒಂದು ಒಳ್ಳೆ ಸಪ್ಲಿಮೆಂಟ್ ಅಂತ ಅಂದ್ಕೊಂಡಿದ್ದಾರೆ ಹುಡುಗರು. ಅದು ಎನಬಾಲಿಕ್ಸ್ ಅಂತ ಇನ್ನೂ ಗೊತ್ತಿಲ್ಲ. ನಿಮಗೆ ಕೋಚ್ ಯಾರಾದರೂ ಡಿ-ಬಾಲ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಅವರಿಗೆ ನಮಸ್ಕಾರ ಹೇಳಿ ಅಲ್ಲಿಂದ ಬನ್ನಿ. ಇದು 100-year-old ಡ್ರಗ್. ಅದು ಆಲ್ಮೋಸ್ಟ್ 100 ಆಗಿದೆ. ಓಕೆ, ಪ್ಲಸ್ಸೇ ಆಗಿರ್ಬೇಕು ನನ್ನ ಲೆಕ್ಕದಲ್ಲಿ. ಆ ಡ್ರಗ್ಗಿಗೆ ಅಟ್ ಪ್ರೆಸೆಂಟ್ ಪ್ಲೇಸ್ ಇಲ್ಲ. ಯಾಕಂದರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಅದರಲ್ಲಿ ಆಗೋದು ತುಂಬ ಜಾಸ್ತಿ. ಈಸ್ಟ್ರೋಜನಿಗೆ ಕನ್ವರ್ಟ್ ಆಗೋದು ತುಂಬ ಜಾಸ್ತಿ. ಅದರಿಂದ ಎಷ್ಟೋ ಜನ ಚಿಕ್ಕ ಹುಡುಗರು ಬರೋದು ಸಣಕ್ಲೇ ಇರ್ತಾರೆ, ಇಷ್ಟು ದೊಡ್ಡ ಟೊಮೆಟೊ ಥರ ಗೈನೋ ಆಗಿರುತ್ತೆ ಅವರಿಗೆ.
ಓಕೆ, ಅದನ್ನು ಏನಂದರೆ ಚಾಕ್ಲೇಟ್ ತಿಂದಂಗೆ ತಿಂತಾ ಇದ್ದಾರೆ ಜನರಿಗೆ, ಅದರದ್ದು ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲ. ಮೇಯ್ನಾಗಿ ಅದು ಸ್ಟೆರಾಯ್ಡ್ಸ್ ಅಂತಲೇ ಗೊತ್ತಿಲ್ಲ ಜನರಿಗೆ. ಅದು ಖಾಲಿ ಡಿಬೋಲ್ ತಗೊಂಡು ಕೆಲವರು ಬಾಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಈಗ ತುಂಬ ಜನರಿಗೆ ಏನು ಹೆದರಿಕೆ ಅಂದರೆ ಇದು ಸಿಂಪಲ್ ಇದೆಯಲ್ಲ, ನೀರು ಕುಡಿದ್ರೆ ಆಯಿತು ಮುಗೀತಂತ ಇಂಜೆಕ್ಷನ್ಗೆ ಹೆದರ್ತಾರೆ. ಆದರೆ ಅವ್ರಿಗೆ ಏನು ಹೇಗೆ ಹೇಳಲಿ ನಾನು, ಇಂಜೆಕ್ಷನ್ ಈಸ್ ಮಚ್ ಸೇಫರ್ ದೆನ್ ಇದು. ನಾನು ಸ್ಟೆರಾಯ್ಡ್ಸನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಡಿಬೋಲ್ಗಿಂತ ಎಷ್ಟೋ ದೊಡ್ಡ ಇಂಜೆಕ್ಷನ್ ಇದೆ ವಿಚ್ ಈಸ್ ಮಚ್ ಸೇಫರ್ ದೆನ್ ಡಿಬೋಲ್. ಈಗ ಆದರೆ ಜನರಿಗೆ, ಹುಡುಗರಿಗೆ ಗೊತ್ತಿಲ್ಲ. 18 ವರ್ಷ 16 ವರ್ಷ ತಿನ್ನು ಜೇಮ್ಸ್ ಚಾಕ್ಲೇಟ್ ತಿಂದಂಗೆ ತಿಂತಾರೆ. ಅದಾದಮೇಲೆ ಮತ್ತೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಆಗ ಅವರಿಗೆ ಅರಿವಾಗತ್ತೆ. ಡಿಬೋಲ್ ಸಪ್ಲಿಮೆಂಟ್ ಅಲ್ಲ, ಡಿಬೋಲ್ ಇದೆಯಲ್ಲ ಎನಬಾಲಿಕ್ಸ್, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಚಾಕ್ಲೇಟ್ ತಿಂದಂಗೆ ತಿನ್ನಬೇಡಿ. ಪ್ರಾಪರಾಗಿ ಕೋಚ್ ಇದ್ದರೆ ತಗೊಳ್ಳಿ. ಕೋಚ್ ನಿಮಗೆ ಕೊಟ್ಟರು ಅವನು ಸರಿ ಇಲ್ಲ ಅಂತ ಅರ್ಥ. ಯಾಕಂದರೆ ಇಟ್ ಹ್ಯಾಸ್ ನೋ ಪ್ಲೇಸ್ ಇನ್ ಮಾರ್ಕೆಟ್. ನಾವು ಮಚ್ ಸೇಫರ್ ಆಪ್ಷನ್ಸ್ ಬಂದಿದೆ. ಅದನ್ನು ನಿಮಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕೋಚು ಔಟ್ಡೇಟೆಡ್, ನಿಮಗೆ ತಲೆ ಸರಿ ಇಲ್ಲ ಅಷ್ಟೇ. ಅದು ಚೀಪರ್ ಅಂತ ಅನ್ಸುತ್ತೆ. ಹೌದು, ಚೀಪರ್, ಹೌದು. 1000 ರೂಪೀಸಿಗೆ 1200 ರೂಪೀಸಿಗೆ ಸಿಗ್ತಾ ಇದೆ. ಕ್ರಿಯೇಟಿನ್ ರೇಟಿಗೆ ಸಿಗ್ತಾ ಇದೆ. ನೀವು ನೋಡಿ ಎನಬಾಲಿಕ್ಸ್ ಕಡಿಮೆ ಸಿಗ್ತಾ ಇದೆ ನಿಮಗೆ. ಆದರೂ ಅದರಲ್ಲಿ ಸಹ ಜನರಿಗೆ ಯಾಮಾರಿಸ್ತಾರೆ. ಅದಕ್ಕೆ 1000 ರೂಪಾಯಿ ಇದ್ದರೆ ಅದನ್ನು 5000ಕ್ಕೆ ಕೊಟ್ಟು ನೀವು ಸಕ್ಕದಾಗ ಆಗುತ್ತೆ ಅಂತ ಇದು ಮಾಡ್ತಾರೆ. ಯಾಕಂದ್ರೆ ಚೀಪಾಗಿ ಸಿಗ್ತಾ ಇದೆ, ಈಸಿ ಟು ಯೂಸ್, ಮನೆಯಲ್ಲಿ ಬಚ್ಚಿಟ್ಕೊಳ್ಬೋದು, ಇಷ್ಟೇ ಚಿಕ್ಕದಲ್ಲಿ ಬರುತ್ತೆ. ಅದಕ್ಕೆ ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಜಿಮ್ಮಲ್ಲಿ ಯೂಸ್ ಮಾಡ್ತಾರೆ. ಜಿಮ್ ಕೋಚಸ್ಸಿಗೆ ಗೊತ್ತಿಲ್ಲದೆ ಯೂಸ್ ಮಾಡ್ತಾರೆ, ಅದನ್ನು ಪ್ರೊಲಾಂಗ್ ಯೂಸ್ ಮಾಡ್ತಾರೆ. ಕೆಲವ್ರದ್ದೆಲ್ಲ ಸೈಡ್ ಎಫೆಕ್ಟ್ಸ್ ಆದಮೇಲೆ ನನ್ನ ಹತ್ರ ಬರ್ತಾರೆ. ನೋಡುವಾಗ 3 ವರ್ಷದಿಂದ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ದಾರೆ, ವಿತ್ ಫುಲ್ ಇಯರ್ ರೌಂಡ್. ಇದನ್ನು ಕ್ರಿಯೇಟಿನ್ ಹೆಂಗೆ ಯೂಸ್ ಮಾಡ್ತಾರೆ ಹಾಗೆ ಯೂಸ್ ಮಾಡ್ತಿದ್ದಾರೆ ಇದನ್ನು. ಅಲ್ಲ, ಅವ್ರ ಟೆಸ್ಟಿಕಲ್ಸ್ ನಾರ್ಮಲ್ ಆಗಿರತ್ತಾ? ಇಟ್ ವುಡ್ ಹ್ಯಾವ್ ಶ್ರಂಕ್. ಅದು ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ನಂದು ಒಬ್ಬ ಹುಡುಗ ಇದೆ, ಆ ಒಂದು ಸೇಮ್ ಕತೆ. ವರ್ಷಾನುಗಟ್ಲೆ ಯೂಸ್ ಮಾಡಿದೆ, ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಾಡಿ ಮಾತ್ರ ದೈತ್ಯ ಥರ ಇದೆ, ಬೇರೆ ಏನು ಯೂಸ್ ಮಾಡಲಿಲ್ಲ ಅವ. ಸೊ ಅದೇ ಇನ್ನೊಬ್ಬನಿಗೆ ಕೊಟ್ಟರೆ ಅವನಿಗೆ 1 ತಿಂಗಳಲ್ಲಿ ಡಮರ್ ಆಗ್ತಾರೆ. ಸೊ ನಿಮ್ಮ ಬಾಡಿ, ಒಬ್ಬೊಬ್ಬರದ್ದು ಬಾಡಿ ಹೇಗೆ ಡಿಸೈನ್ ಆಗಿದೆ ಅದರ ಮೇಲೆ ಇರುತ್ತೆ. ಬಟ್ ಇಟ್ಸ್ ಬ್ಯಾಡ್ ಮ್ಯಾನ್. ನಿಮಗೆ ಸುಮ್ಮನೆ ಕೊಡ್ತಿದ್ದಾರೆ ಇದನ್ನು ಹಾಕು ಅಂತ ಹೇಳಿದರೆ ಯು ಆರ್ ಇನ್ ರಾಂಗ್ ಪ್ಲೇಸ್. ಸರ್, ಇನ್ನೊಂದು ನಾನು ಒಂದ್ಸತಿ ನನ್ನ ಜಿಮ್ ಟ್ರೈನರ್, ಐ ಡೋಂಟ್ ನೋ ಇಫ್ ಈಸ್ ವಾಚಿಂಗ್, ಜಿಮ್ಮಲ್ಲಿ ಹಿ ಹ್ಯಾಡ್ ಟ್ರಾನ್ಸ್ಫಾರ್ಮ್ ಲೈಕ್ ಕ್ರೇಜಿ ಟ್ರೈನರು. ಏನು ಬ್ರೋ ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ರ ಅಂತ ಕೇಳಿದೆ. ಹಾಂ, ನ್ಯಾಚುರಲ್ ಆಗೇ ಮಾಡಿದ್ದು, ಅನವರ್ ಆಗ್ತೇವೆ ಒಂಚೂರು ಅಷ್ಟೇ. ಅದು ಐ ಆಮ್ ಲೈಕ್ ವಾಟ್ ಇದು, ಹೌ ಡು ಯು ಕನ್ಸಿಡರ್ ಇದು ನ್ಯಾಚುರಲ್ಲು? ಇದು ಅದು ಟ್ಯಾಬ್ಲೆಟ್ ಅಲ್ಲ, ಅದು ಸಪ್ಲಿಮೆಂಟ್ ಥರ. ಆ ಥರ ಇದೆ ಮೈಂಡ್ ಸೆಟ್. ಓರಲ್ ತಗೊಂಡ ಕೂಡಲೇ ನೀವು ನ್ಯಾಚುರಲ್, ಆ ಥರ ಇದೆ ಜನರಿಗೆ. ಸೊ ನ್ಯಾಚುರಲ್ ಅಂತ ಹೇಳಿದರೆ ಯು ಶುಡ್ ಯೂಸ್ ಕ್ರಿಯೇಟಿನ್, ಫಿಶ್ ಆಯಿಲ್, ಸಪ್ಲಿಮೆಂಟ್ಸ್ ಲೈಕ್ ಮ್ಯಾಗ್ನೀಷಿಯಮ್, ವೈಟಮಿನ್ D3, ಜಿಂಕ್, ಎಕ್ಸ್ಟ್ರೀಮ್ ಕೇಸಸ್ L-ಕಾರ್ನಟೈನ್, ಅದು ಸಹ ಫೈನ್. ಅದೇ ನ್ಯಾಚುರಲ್ ನೀವು ಯಾವಾಗ ಆಗಲ್ಲ ಅಂತ, ನ್ಯಾಚುರಲ್ ಅಥ್ಲೀಟ್ ಅಲ್ಲ ಯಾವಾಗ ಆಗೋದಂದರೆ, ಈವನ್ ನೀವು ಡೈರೋಟಿಕ್ಸ್ ತಗೊಂಡ್ರು ನೀವು ನ್ಯಾಚುರಲ್ ಅಥ್ಲೀಟ್ ಅಲ್ಲ, ಅದು ಗೊತ್ತಾ ನಿಮಗೆ? ಅಂದರೆ ವಾಟರ್ ಔಟ್ ಟ್ಯಾಬ್ಲೆಟ್ಸ್ ಇರುತ್ತಲ್ಲ, ಅದು ತಗೊಂಡ್ರೆ ಅದು ಮಾಸ್ಕಿಂಗ್ ಏಜೆಂಟ್ ಅಂತ ನಿಮ್ಮನ್ನು ಹೊರಗಡೆ ಹಾಕ್ತಾರೆ, ಕಾಂಪಿಟೇಷನ್ ಬ್ಯಾನ್ ಮಾಡ್ತಾರೆ. ಹಾಂ, ಹೌದು. ಬಿಫೋರ್ ಕಾಂಪಿಟೇಷನ್ ವಾಟರ್ ಔಟ್ ಟ್ಯಾಬ್ಲೆಟ್ ಅಂತ ತಗೊಳ್ಳಿ. ಇಲ್ಲಿ ಜನರಿಗೆ ಹಾಗೆ ಹೇಳಿ, ಡೈರೋಟಿಕ್ಸ್ ಅಂತ ಹೇಳಿದರೆ ಅರ್ಥ ಆಗಲ್ಲ. ವಾಟರ್ ಔಟ್ ಟ್ಯಾಬ್ಲೆಟ್ ಅಂತ ಕೊಡ್ತಾರಲ್ಲ, ಲ್ಯಾಸಿಕ್ಸ್, ಆಲ್ಡಕ್ಟ್ರೋನ್, ಅದು ತಗೊಂಡ್ರು ನೀವು ನ್ಯಾಚುರಲ್ ಆಗಲ್ಲ. ಅದಕ್ಕೆ ಸಹ ಎಷ್ಟು ಜನ ಬ್ಯಾನ್ ಆಗ್ತಾರೆ. ನಾನು ಅದೇ ನಗ್ತಾ ಇದ್ದೆ ಅವ್ರು ಹೇಳ್ದಾಗ. ಐ ವಾಸ್ ಲೈಕ್ ಶಾಕ್ಡ್. ಆ್ಯಂಡ್ ಅನವರ್ ಜಿಮ್ಮಲ್ಲಿ ಹುಡುಗಿರ್ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಹೌದು, ಅದರ ಸೈಡ್ ಎಫೆಕ್ಟ್ಸ್ ಕಡಿಮೆ ಇದೆ ಅಂತ ಯೂಸ್ ಮಾಡ್ತಾರೆ ಕಂಪೇರ್ ಟು ಬೇರೆ. ಅದ್ರದ್ದು ಮೈಲ್ಡ್ ಅಂತ, ಮೈಲ್ಡ್ ಯಾವುದೂ ಇಲ್ಲ. ಡ್ರಗ್ ಇಸ್ ಡ್ರಗ್. ಓಕೆ, ನೀವು ಹುಡುಗಿಯರು ಯೂಸ್ ಮಾಡ್ತಾರೆ ಹೈಯೆಸ್ಟ್. ಅವ್ರದ್ದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ, ಅವ್ರ ವಾಯ್ಸ್ ಚೇಂಜ್ ಆಗುತ್ತೆ. ಅದಕ್ಕೆ ಟರ್ಮೇ ಇದೆ, ಎನವರ್ ವಾಯ್ಸ್ ಅಂತ. ನೀವು ಚೆಕ್ ಮಾಡಿ, ಗೂಗಲ್ ಮಾಡಿ, ಎನವರ್ ವಾಯ್ಸ್ ಅಂತ ಹಾಕಿ, ಅವರು ಇದ್ದವ್ರು ಆಗ್ತಾರೆ. ಅದು ಯಾಕಂದರೆ ನಿಮ್ಮ ವೋಕಲ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ಸಹ ಆ್ಯಂಡ್ರೋಜನ್ ರಿಸೆಪ್ಷನ್ಸ್ ಅಂತ ಇರುತ್ತೆ. ಅದು ನೀವು ಇದನ್ನು ಪ್ರೊಲಾಂಗ್ ಯೂಸ್ ಮಾಡುವಾಗ ಅದು ದಪ್ಪ ಆಗುತ್ತೆ. ಅದು ಒಮ್ಮೆ ದಪ್ಪ ಆದರೆ ಮುಗಿಯುತ್ತೆ, ನಿಮ್ಮ ವಾಯ್ಸ್ ಪರ್ಮನೆಂಟ್ ಆಗಿ. ಏನು ತಿಪ್ಪರ್ಲಾಗ ಹೊಡೀರಿ, ನಿಮ್ದು ಅದು ಸರಿ ಆಗಲ್ಲ. ಮೇ ಬಿ ಆಪ್ರೇಟ್ ಮಾಡಿದರೆ ಕೆಲವರು ಸರಿ ಮಾಡ್ತಾ ಇದ್ದಾರೆ, ಬಟ್ ಒನ್ಸ್ ಅದು ಎನವರ್ ವಾಯ್ಸ್ ಬಂತು, ಅದು ಪರ್ಮನೆಂಟ್.
ನಂಗೆ ಅದೇ ಐ ವಾಂಟೆಡ್ ಟು ಆಸ್ಕ್ ದಿಸ್ ಕ್ವೆಶ್ಚನ್, ಇದು ನಿಮ್ಮ ಮೈಂಡು ತುಂಬ ಆಲ್ಟರ್ ಮಾಡುತ್ತೆ ಅಲ್ವಾ ದಿ ಸ್ಪೀಡೀಸ್? ಹೌದು, ಕೆಲವು ಡ್ರಗ್ಸ್ ತುಂಬ ವರ್ಸ್ಟ್ ಇದೆ, ಹಾರ್ಶ್ ಇದೆ, ಅದರಲ್ಲಿ ತುಂಬ ಮೈಲ್ಡ್ ಇದೆ. ಮೈಲ್ಡ್ ಅಂತ ಇಲ್ಲ, ಬಟ್ ಹಾರ್ಶ್ ನೋಡಿ, ವರ್ಸ್ಟ್ ಹಾರ್ಶ್ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಎರಡು ನಾನು ತಗೊಳ್ಳಿ ಒಳ್ಳೇದು, ಇದು ಒಂದು ಸ್ವಲ್ಪ ಒಳ್ಳೇದಂತ ಹೇಳಿಕ್ಕಾಗಲ್ಲ. ಇದು ಹೇಗೆ ಅಂತ ವಿಸ್ಕಿ ಕುಡಿಬೇಡಿ ಬಿಯರ್ ಕುಡೀರಿ ಅಂತ ಹೇಳಿದಂಗೆ ಆಗುತ್ತೆ. ಎರಡೂ ಹಾಳೆ, ನಿಮ್ಗೆ ಅರ್ಥ ಆಗ್ತದೆ. ನಾನು ಒಂದು ರೀಲ್ ನೋಡಿದ್ದೆ, ಅವನು ಇಂಡಿಯಾದವನಲ್ಲ, ಐ ಥಿಂಕ್ US ಓನ್ಲಿ, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಅವನೇನಂದ ಅಂದರೆ, ಆಫ್ಟರ್ ಐ ಸ್ಟಾರ್ಟೆಡ್ ಟೇಕಿಂಗ್ ಸ್ಟೆರಾಯ್ಡ್ಸ್ ಐ ಬಿಕೇಮ್ ಗೇ. ನಾನು ಹೌ ಡಿಡ್ ಹಿಸ್ ಇದು ಸೆಕ್ಷುಯಾಲಿಟಿ ಚೇಂಜ್ ಅಂತ ನನಗೆ ನೋ ಕಮೆಂಟ್ಸ್ ಆನ್ ದ್ಯಾಟ್. ಓಕೆ, ಈಸ್ ಬಿಕಮಿಂಗ್ ಗೇ ಬಿಕಾಸ್ ಆಫ್ ಡ್ರಗ್ ಇಸ್ ಸುಳ್ಳು. ಯಾಕಂದರೆ ಅಗೇನ್ ಅದು ನಾಟ್ ಅ ಕಂಡೀಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗೇ, ಲೆಸ್ಬಿಯನ್, ಇಟ್ಸ್ ನಾಟ್ ಅ ಕಂಡೀಷನ್. ಅದಕ್ಕೆ ಸಹ ನಾವು ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದ್ಯಾಟ್. ಬಟ್ ಅದರಿಂದ ಇದಾಯಿತು, ಐ ಡೋಂಟ್ ಥಿಂಕ್ ಸೊ. ಬಟ್ ಅದರಿಂದ ನಿಮ್ಮ ಸೆಕ್ಚುಯಾಲಿಟಿ ಚೇಂಜ್ ಆಗುತ್ತೆ ಇಲ್ಲ, ಐ ಡೋಂಟ್ ಥಿಂಕ್ ಸೊ. ದಟ್ಸ್ ಅದೇ ಐ ವಾಸ್ ಚೆಕಿಂಗ್ ದ ಕಮೆಂಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವರ್ ಲೈಕ್ ಈಗ ಮೆನ್ ಅವರು ಗೇ ಆಗೋದು ಐ ಡೋಂಟ್ ಬಿಲೀವ್. ಯಾಕಂದರೆ ಯು ಬಿಕಮ್ ಮೋರ್ ಇದಲ್ಲ, ಸಿ ಯು ಆರ್ ಇಂಜೆಕ್ಟಿಂಗ್ ಮೋರ್ ಆಫ್ ಯುವರ್ ಹಾರ್ಮೋನ್, ಯು ಬಿಕಮ್ ಮೋರ್ ಮ್ಯಾಸ್ಕುಲಿನ್. ಅದರಲ್ಲಿ ನೀವು ಗೇ ಹೇಗೆ ಆಗ್ತೀರ? ಐ ಹ್ಯಾವ್ ನೋ ಐಡಿಯಾ. ಬಟ್ ದಟ್ ಡಸ್ ನಾಟ್ ಮೀನ್ ಐ ಡೋಂಟ್ ರೆಸ್ಪೆಕ್ಟ್ ದೆಮ್. ಓಕೆ, ಸೊ ಅದರಿಂದ ಗೇ ಆಗ್ತೀರಾ ಐ ಡೋಂಟ್ ನೋ. ಬಟ್ ವುಮೆನ್ ಅವರ ಕೇಸಲ್ಲಿ ಹೇಗೆ ಅಂದರೆ, ಸಿ ವೆನ್ ಇಟ್ ಕಮ್ಸ್ ಟು ಲೈಕ್ ಟೆಸ್ಟೋಸ್ಟಿರಾನ್ ಆರ್ ಥಿಂಗ್ಸ್ ಅಲ್ಲ, ಅದು ನಿಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನೀವು ಇಂಜೆಕ್ಟ್ ಮಾಡ್ತಿದ್ದೀರಾ ಮೆನ್. ಸೊ ಇಟ್ಸ್ ಲೈಕ್ ಇಂಜೆಕ್ಟಿಂಗ್ ಯರ್ ಓನ್ ಹಾರ್ಮೋನ್ ಇನ್ ಅ ಹೈಯರ್ ಕ್ವಾಂಟಿಟಿ. ಸೊ ಮೆನ್ ಅವರಿಗೆ ಇಟ್ಸ್ ಫೈನ್. ಬಟ್ ವೆನ್ ಇಟ್ ಕಮ್ಸ್ ಟು ವುಮೆನ್ ಅಲ್ಲ, ಈಗ ಮೆನ್ ಅವರು ವುಮೆನ್ ಹಾರ್ಮೋನ್ ತಗೊಂಡ್ರೆ ಏನಾಗುತ್ತೆ, ವುಮೆನ್ ಅವರು ಅದು ತಗೊಂಡ್ರೆ ಏನಾಗುತ್ತೆ, ಸೇಮ್ ಥಿಂಗ್ ಆಗುತ್ತೆ. ದಟ್ ಅದು ಅವ್ರದ್ದು ಚಾಯ್ಸ್. ಇಫ್ ದೇ ವಾಂಟ್ ಟು ಡೂ ಕರಿಯರ್ ಇನ್ ಬಾಡಿ ಬಿಲ್ಡಿಂಗ್, ಇಟ್ಸ್ 100% ಗೋ ಫಾರ್ ಇಟ್. ಅದಕ್ಕೆ ಐ ಹ್ಯಾವ್ ಫುಲ್ ರೆಸ್ಪೆಕ್ಟ್. ತುಂಬ ಮೆನ್ ಅವರಿಗೆ ಎಷ್ಟು ಕಷ್ಟ ಇದೆ ಅಲ್ಲ, ಅದರ ಅಪ್ಪನಷ್ಟು ಕಷ್ಟ ಇದೆ, 10x ಕಷ್ಟ ಇದೆ ಬಾಡಿ ಬಿಲ್ಡ್ ಮಾಡೋದು ವುಮೆನ್ ಅವರಿಗೆ, ಈವನ್ ಯೂಸಿಂಗ್ ಸ್ಟೆರಾಯ್ಡ್ಸ್. ಅವರು ಫೀಲ್ಡಲ್ಲಿದ್ದರೆ ಐ ರೆಸ್ಪೆಕ್ಟ್ ದೆಮ್, ಅದಕ್ಕೆ ನೋ ಜಡ್ಜ್ಮೆಂಟ್. ಬಟ್ ವುಮೆನ್ ಅವರಿಗೆ ಹಾಕುವಾಗ ಇಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ ಆಲ್ ಟುಗೆದರ್. ಯು ಆರ್ ಇಂಜೆಕ್ಟಿಂಗ್ ಅ ಡಿಫ್ರೆಂಟ್ ಮೇಲ್ ಹಾರ್ಮೋನ್ ಟು ಯುವರ್ ಬಾಡಿ. ಮೇಲ್ ಇಸ್ ಇಂಜೆಕ್ಟಿಂಗ್ ಮೇಲ್ ಹಾರ್ಮೋನ್, ಸೊ ಅವರಿಗೆ ಅದು ರಿಸಲ್ಟ್ ಸಿಗುತ್ತೆ. ಬಟ್ ವೆನ್ ವುಮೆನ್ ಇಸ್ ಇಂಜೆಕ್ಟಿಂಗ್ ಮೇಲ್ ಹಾರ್ಮೋನ್, ಲಾಟ್ ಆಫ್ ಚೇಂಜಸ್ ಹ್ಯಾಪನ್. So it does alter your mind. Hormones does. But sexually, I don't think so, man. Not sexually. Okay. But what might change anta when it comes to altering your mind? Nimdu anger issues. That I've heard. Gym ಅಲ್ಲಿ ಜಗಳ Okay. ಆಗಿ And sudden ಆಗಿ ಈಗ ನೀವು ಬಿಟ್ಟಾಗ, ದಟ್ಸ್ ವೈ ಯು ಹ್ಯಾವ್ TRT ಅಥವಾ ಪೋಸೈಕಲ್ ಥೆರಪಿ ಮಾಡಿ ಆದಮೇಲೆ ನಿಮಗೆ ಕೋಲ್ಡ್ ಟರ್ಕಿ ಪ್ರೋಟೋಕಾಲಿಗೆ ಹೋಗ್ತಾರೆ ಕೆಲವು ಬಾಡಿ ಬಿಲ್ಡರ್ಸ್. ಅವ್ರು ಕಂಪ್ಲೀಟಾಗಿ ನೀವು ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಬ್ಲಾಸ್ಟ್ ಆ್ಯಂಡ್ ಕ್ರೂಸ್ ಮಾಡ್ತಾರೆ, ಅಂದರೆ ಕಾಂಪಿಟೇಷನ್ ಟೈಮ್ ಭಯಾನಕ ತಗೊಳ್ತಾರೆ, ಅದಾದಮೇಲೆ ಕಡಿಮೆ ಮಾಡ್ತಾರೆ. ಅದಾದಮೇಲೆ ಈಗ ನಾರ್ಮಲ್ ಬಾಡಿ ಬಿಲ್ಡರ್ಸ್ ಆ ಥರ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನಂದೆ ಅಂತ ಅಂದ್ಕೊಳ್ಳಿ, ನಾನು ಆಫ್ ಸೀಸನ್ ಕಂಪ್ಲೀಟ್ ಆಫ್ ಬರ್ತೇವೆ. ಆ ಟೈಮ್ ಏನಾಗುತ್ತೆ ಅಂದರೆ ನಿಮ್ಮದು ಮೈಂಡ್ ಸೆಟ್ ಇದೆಯಲ್ಲ ಬೇರೆ ಇರುತ್ತೆ. ವೆನ್ ಯು ಆರ್ ಆನ್ ಎನಬೋಲಿಕ್ಸ್, ಯು ಆರ್ ಲೈಕ್ ಕ್ರೇಜಿ ಮೋಟಿವೇಟೆಡ್. ನಿಮಗೆ ಲೈಕ್ ನಾನು ಇದು ಕಲ್ಲನ್ನು ಕಚ್ಚಿ ತಿಂತೇನೆ ಆ ಥರ ಇರ್ತಾರೆ. ಇದು ಡ್ರಾಪ್ ಮಾಡ್ತಾರಲ್ಲ, ಪೋಸೈಕಲ್ ಥೆರಪಿ ಮಾಡ್ತಾರಲ್ಲ, ಆಗ ಸಡನ್ನಾಗಿ ಟೆಸ್ಟೋಸ್ಟೆರಾನ್ ಲೋ ಇರುತ್ತೆ ಅವ್ರ ಬಾಡಿಯಲ್ಲಿ, ನ್ಯಾಚುರಲ್ ಸಹ ಲೋ ಇರುತ್ತೆ, ಇದು ಸಹ ಲೋ ಇರುತ್ತೆ. ಆಗ ಏನಾಗುತ್ತೆ, ಮೆನ್ ಫಾಲ್ ಇನ್ ಟು ಡಿಪ್ರೆಷನ್, ಭಯಾನಕ ಮೂಡ್ ಸ್ವಿಂಗ್ಸ್, ಅವ್ರಿಗೆ ವರ್ಕೌಟಿಗೇನೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ, ದೇ ಸ್ಟಾರ್ಟ್ ಬಿಂಜ್ ಈಟಿಂಗ್, ಇದೆಲ್ಲ ಆಗೋದು ಆ ಟೈಮ್. ನಾನು ಆ ಟೈಮ್ ಇದೆಯಲ್ಲ, ಬಾಡಿ ಬಿಲ್ಡರ್ಸ್ ಅವರನ್ನು ತುಂಬ ಪ್ರೀತಿ ಮಾಡಬೇಕು, ತುಂಬ ಕೇರ್ ತಗೊಳ್ಬೇಕು ಅವರ ಮನೆಯವರು. ವೆನ್ ದೇ ಆರ್ ಕಮಿಂಗ್ ಆಫ್ ಬಂದ ಕೂಡಲೇ ಅವ್ರು ಮೀಟರ್ ಆಫ್ ಆಗ್ತಾರೆ. ಸೊ ಆ ಥರ ಆಲ್ಟ್ರೇಟ್ ಮಾಡುತ್ತೆ. ಟ್ರೆಂಡ್ ತಗೊಂಡ್ರೆ ಕೆಲವರಿಗೆ ಭಯಾನಕ ಅಗ್ರೆಷನ್ ಆಗತ್ತೆ. ಹೆಂಗಿರ್ತಾರೆ ಅಂದರೆ ದೊಡ್ಡ ದೊಡ್ಡ ವಿಷಯಕ್ಕೆ ಜಗಳ ಮಾಡಲ್ಲ, ಇದನ್ನು ಇಲ್ಲಿ ಯಾಕೆ ಇಟ್ಟಿದೆಯಾ ಅಂತ ಅದು ಜಗಳ ಆಗ್ತದೆ, ಗೊತ್ತಾಯ್ತಾ? ಅದು ಯಾಕೆ ಟೈಮಿಗೆ ಕೊಡ್ತಾ ಇಲ್ಲ, ಅದು ಅಗ್ರೆಷನ್ ನೋಡಿ. ಬಟ್ ಸೆಕ್ಷುವಲಿ ಐ ಡೋಂಟ್ ಥಿಂಕ್ ಸೊ. ನಾನು ಟ್ರೆಂಡ್ ಬಗ್ಗೆ ಏನು ಅಂದ್ಕೊಂಡೆ ಅಂದರೆ, ಐ ಸಾ ಆನ್ಲೈನ್ ಅಬೌಟ್ ಟ್ರೆಂಡ್ ಸೇಯಿಂಗ್ ದೇ ಯೂಸ್ ಟು ಗಿವ್ ಇಟ್ ಟು ಹಾರ್ಸಸ್
ರೇಸಲ್ಲಿ ಗೆಲ್ಲಬೇಕಾದ್ರೆ ಅಂತ. ತುಂಬ ಡ್ರಗ್ಸ್ ಇದೆ, ಅದು ಒನ್ ಆಫ್ ಇಟ್ ಈಸ್ ಟ್ರೆಂಡ್ ಆಲ್ಸೋ. ಬಟ್ ಏನು ಹೇಳೋದು, ಆ್ಯಂಡ್ ಇಟ್ ಹ್ಯಾಸ್ ದ ಮೋಸ್ಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಂತ. ಹೌದು 100%. ಇಫ್ ಯು ನೋ ಹೌ ಟು ಯೂಸ್ ಇಟ್. ಈಗ ನಾನು ಹೇಳಿದೆಲ್ಲ, ಎಣ್ಣೆ ಕುಡಿತಾರೆ ವಿಚ್ ಇಸ್ ಬ್ಯಾಡ್. ತಿಂಗಳಿಗೆ ಒಮ್ಮೆ ಪಾರ್ಟಿಗೆ ಕುಡಿತಾರೆ, ಚಲ್ತಾಯ ಇಲ್ಲ. ಎಷ್ಟು ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಕರ್ನಾಟಕಕ್ಕೆ ಟ್ಯಾಕ್ಸ್ ಮೇಲೆ ಡಬಲ್ ಮಾಡಿದ್ದಾರೆ ಟ್ಯಾಕ್ಸ್, ಆದರೂ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಅದು ತುಂಬ ಇರ್ತಿದ್ರೆ ಜನರು ಕುಡಿತಾ ಇರಲಿಲ್ಲಲ್ಲ, ಎಲ್ಲರೂ ಕುಡಿತಾರೆ. ಈಗ ನಿಮಗೆ ಸ್ವಯ ಇರಬೇಕು ಎಷ್ಟು ಕುಡಿಬೇಕಂತ. ತಿಂಗಳಿಗೆ ಪಾರ್ಟಿಗೆ ಫ್ಯಾಮಿಲಿ ಗೆಟ್ ಟುಗೆದರಿಗೆ ಕುಡ್ದಿದ್ದೀರ ಫೈನ್, ದಿವ್ಸಕ್ಕೆ ಒಂದು ಕಂಬ ಕುಡಿದ್ರೆ ನೀವು ಏನಾಗ್ತೀರ, ಅದು ನಿಮಗೆ ಸ್ವಯ ಇರಬೇಕು. ಕೊಡುವವನಿಗೆ ಸಹ ಸ್ವಯ ಇರಬೇಕು, ನಿಮಗೂ ಸ್ವಯ ಇರಬೇಕು. ಏನಾಗುತ್ತೆ, ನಿಮ್ಮ ಲಿವರ್ ಹೋಗಬೇಡುತ್ತೆ. ಸೇಮ್ ಗೋಸ್ ವಿತ್ ದಿಸ್. ನಿಮಗೆ ಹೇಗೆ ಯೂಸ್ ಮಾಡೋದು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಇಫ್ ನೀವು ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀರಾ, ನಿಮಗೆ ಇದರಲ್ಲಿಯೇ ನಿಮ್ಮ ಫ್ಯೂಚರ್ ಇದೆ, ಅವರಿಗೆ ಮಾತ್ರ ಹೇಳ್ತಿದ್ದೀನಿ. ನೀವು ಸುಮ್ಮನೆ ಟೈಮ್ ಪಾಸಿಗೆ 6 ಪ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದವ್ರಿಗೆ ಐ ಆಮ್ ನಾಟ್ ಸಜೆಸ್ಟಿಂಗ್. ನಿಮಗೆ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಅದು ನಿಮ್ಮ ಕೋಚ್ ಅವರು ಪ್ರಾಪರ್ ಗೈಡೆನ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ನಿಮಗೆ ಹೇಳಿಕೊಟ್ರೆ ದೆನ್ ಫೈನ್. ಅದು ವಂಡರ್ಫುಲ್ ಡ್ರಗ್ ಆಗುತ್ತೆ ಇಫ್ ಯು ಯೂಸ್ ಇಟ್ ಇನ್ ರೈಟ್ ವೇ. ಇಫ್ ಯು ಡೋಂಟ್ ಯೂಸ್ ಇಟ್ ಅಲ್ ಇಟ್ ವಿಲ್ ಫಕ್ ಯು ಅಪ್ ಸೀರಿಯಸ್ಲಿ. ನೀವು ನಂಬ್ತಿರಿಲ್ಲ, ಈವನ್ ಕ್ರಿಸ್ ಬಂಸ್ಟೆಡ್ ವಾಸ್ ನಾಟ್ ಯೂಸಿಂಗ್ ದಟ್ ಡ್ರಗ್. ಟ್ರೆನ್ ಹಾಕಿ ಬಾಡಿ ಆಗದೆ ಇರುವವರೇ ಇಲ್ಲ ಹಿಸ್ಟ್ರಿಯಲ್ಲಿ. ಟ್ರೆನ್ ಹಾಕಿದ ಅವನಿಗೆ ಬಾಡಿ ಆಗಲೇಬೇಕು, ಆದರೆ ಅದರದ್ದು ಅಷ್ಟೇ ಎಫೆಕ್ಟ್ ಇದೆ. ಅವರಿಗೆ ಕ್ರಿಸ್ ಬಂಸ್ಟೆಡ್ಗೆ ಟ್ರೆನ್ ಆಗ್ತಾ ಇರಲಿಲ್ಲ, ಅವರು ಟ್ರೆನ್ ಯೂಸ್ ಮಾಡದೆ ಅದು ಬಾಡಿ ಮಾಡಿದ್ದಾರೆ. ಸೊ ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ರೈಟ್ ಕೋಚ್ ಇರಬೇಕು. ನಾನು ಪದೇ ಹೇಳ್ತೇನೆ, ರೈಟ್ ಕೋಚ್ ಇರಬೇಕು, ರೈಟ್ ಕೋಚ್ ಇರಬೇಕು. ಇದೇ ರೀಸನ್. ಟ್ರೆನ್ ಈಸ್ ವಂಡರ್ಫುಲ್, ಅಷ್ಟೇ ಥರ್ಡ್ ಕ್ಲಾಸ್ ಅದು. ಆ್ಯಂಡ್ ವಾಟ್ ಈಸ್ ದ ರೈಟ್ ಏಜ್ ಟು ಸ್ಟಾರ್ಟ್ ಬಾಡಿ ಬಿಲ್ಡಿಂಗ್ ನಿಮ್ಮ ಪ್ರಕಾರ? ರೈಟ್ ಏಜ್ ಅಂತ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿಗೆ ರೈಟ್ ಏಜ್ ಅಂತ ಇಲ್ಲ. ನಿಮಗೆ ಚಿಕ್ಕ ಏಜಲ್ಲೇ ಗೊತ್ತಾಗುತ್ತೆ ನೀವು ಬಾಡಿ ಬಿಲ್ಡಿಂಗಿಗೆ ಫಿಟ್ ಇದ್ದೀರಾ ಇಲ್ವಾ ಅಂತ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಲೀ ಪ್ರೀಸ್ಟ್. ಈಸ್ ಒನ್ ಆಫ್ ದ ಯಂಗೆಸ್ಟ್ ಪರ್ಸನ್ ಟು ವಿನ್ ಪ್ರೋ ಕಾರ್ಡ್, IFBB ಪ್ರೋ ಕಾರ್ಡ್. ಅದಾದಮೇಲೆ ನನ್ನ ಲೆಕ್ಕದಲ್ಲಿ ಬ್ಯಾನ್ ಹಾಕಿದ್ದು, ಈ ಏಜ್ ಅವ್ರಿಗೆ ಮಾತ್ರ ಕೊಡಬೇಕಂತ. 13 ಇಯರ್ಗೆ ಅವರ ಬಾಡಿ ನೋಡಿ, 13 ಏಜಿಗೆ ಅವರ ಬಾಡಿ ನೋಡಿ, ಫೋಟೋ ಹಾಕಿ ನೀವು ಇದು ಹಾಕುವಾಗ. 13 ಏಜಿಗೆ 23ಯಲ್ಲಿ ಇಂಡಿಯಾದು ಎಷ್ಟೋ ಬಾಡಿ ಬಿಲ್ಡರ್ ಅವ್ರಿಗೆ ರೀಚೇ ಆಗಲಿಕ್ಕಾಗಲ್ಲ, ಅಂಥ ಬಾಡಿ 23ಗೆ ಇತ್ತು. ಸೊ ಯಾವ ಏಜ್ ಅಂತ ಇಲ್ಲ. ಎಷ್ಟು ಸ್ಟಡೀಸ್ ಈಗ ಲೇಟೆಸ್ಟ್ ಅಮೆರಿಕನ್ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತು ಮೆಡಿಸಿನ್ ಇದು ರಿಸರ್ಚ್ ಪ್ರಕಾರ, ಡಾಕ್ಟರ್ಸ್ ಅವ್ರದ್ದು ರಿಸರ್ಚ್ ಪ್ರಕಾರ, ನೀವು ಚಿಕ್ಕ ಮಕ್ಕಳಿಗೆ ಆದಷ್ಟು ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದರೆ ಅವರು ದೊಡ್ಡದಾದ ಮೇಲೆ ಒಬೀಸ್ ಆಗುವ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಅವರಿಗೆ ಡಯಾಬಿಟಿಸ್ ಇದ್ದ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಸೊ ಚಿಕ್ಕ ಏಜಲ್ಲಿ ಸಹ ಸ್ಟಾರ್ಟ್ ಮಾಡಿದರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅದು ಗೊತ್ತಿರಬೇಕು. ಅವನಿಗೆ ಚಿಕ್ಕ ಏಜಲ್ಲಿ ಹೆವಿ ಡಂಬಲ್ಸ್ ಕೊಡೋದು, ಅವನ ಗ್ರೌಂಡ್ ಎಕ್ಸಸೈಸಸ್ ಅಲ್ಲವ ಓಡೋದ, ಅವನ ನ್ಯೂಟ್ರಿಷನ್ನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಜನರು ಹೇಗಿದ್ದಾರಂದರೆ ಹಾರ್ಲಿಕ್ಸ್ ಕೊಡಲಿಕ್ಕೆ ರೆಡಿ ಇದ್ದಾರೆ ಮಕ್ಕಳಿಗೆ. ಅದೇ ಹಾರ್ಲಿಕ್ಸನ್ನು ನೀವು ದೊಡ್ಡದಾದ ಮೇಲೆ ಅವ ತಗೊಳ್ಳಿಕ್ಕೆ ಹೋದರೆ ವೇ ಪ್ರೋಟೀನ್ ಅಂತ, ಒಂದು ವೇ ಪ್ರೋಟೀನನ್ನು ಬಿಸಾಕ್ತಾರೆ. ಜನರದು ಪ್ರೋಟೀನ್ ಅಂದರೆ ಹೆದರ್ತಿದ್ದಾರೆ. ನ್ಯೂಟ್ರಿಷನ್ ಮೇಲೆ ಗಮನ ಇಲ್ಲ. ಯಾವ ಎಕ್ಸಸೈಸ್ ಮಾಡಿದ್ರೆ ನ್ಯೂಟ್ರಿಷನ್ ಸರಿ ಇಲ್ಲ. ನೀವು ಇದೇ ಬಾಲವಾಡಿ ಸ್ಕೂಲಿದ್ದು ಮಕ್ಕಳಿಗೆ ಓದ್ದು ಟಿಫಿನ್ ಓಪನ್ ಮಾಡಿ, ನಿಮಗೆ ಕಲರ್ ಐಟಮ್ ಸಿಗುತ್ತೆ, 1 ಗ್ರಾಮ್ ಪ್ರೋಟೀನ್ ಸಿಗಲ್ಲ ನಿಮಗೆ. ನೀವು ನೋಡಿರ್ಬೋದು, ರೀಸೆಂಟಾಗಿ ಒಂದು ಫೇಮಸ್ ಆಗ್ತಾಯಿತ್ತು, ಮಕ್ಕಳಿದು ಓಪನ್ ಮಾಡೋ ಮ್ಯಾಗಿ ಇದೆ, ಹಪ್ಪಳ ಇದೆ, ಅದಕ್ಕೆ ಒಬ್ಬ ಕ್ರಿಯೇಟರ್ ಇದು ಮಾಡ್ತಿದೆ, ಇದು ಕುರ್ಕುರೆ ಇದೆ, ಮಿಕ್ಸ್ಚರ್ ಇದೆ, ನಿನ್ನ ಅಪ್ಪಂದು ಎಣ್ಣೆದು ಉಳ್ದದ ಮಿಕ್ಸ್ಚರ್ ಹಾಕಿದ್ದಾರ ಅಂತ ಕೇಳಿ ಒಂದು ವಿಡಿಯೋ ವೈರಲ್ ಆಗಿದೆ. ಮಕ್ಕಳಿಗೆ ಚಿಕ್ಕ ಏಜಿಂದ ಪ್ರೋಟೀನ್ ಕೊಡಲ್ಲ. ಈಗ ಓಕೆ, ನೀವು ಇನ್ ಕೋಸ್ಟಲ್ ರೀಜನಲ್ಲಿದ್ದರೆ ಬೈ ಡಿಫಾಲ್ಟ್ ನಿಮಗೆ ಮೀನು ಸಿಗುತ್ತೆ, ಮೀನನ್ನು ತಿನ್ನಿಸ್ತಾರೆ ಮಕ್ಕಳಿಗೆ. ಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಪ್ರಾಬ್ಲಮ್ ಆಗೋದು. ಬೆಳಿಗ್ಗೆ ಎದ್ದರೆ ಚಿತ್ರಾನ್ನ, ಮಧ್ಯಾಹ್ನ ಮೊಸರನ್ನ, ನೈಟ್ ಮುದ್ದೆ, ಪ್ರೋಟೀನ್ ಇಲ್ಲ. ಅವ ಏನಾಗ್ತಾನೆ, ಒಬ್ಬೀಸ್ ಆಗ್ತಾನೆ. ಅದೇ ರೀಸನ್ ಒಬಿಸಿಟಿಗೆ ಮೇಯ್ನಾಗಿ ಅರ್ಬನ್ ಏರಿಯಾದಲ್ಲಿ ಜಾಸ್ತಿ. ಸೊ ಇವಾಗ ಮಕ್ಕಳಲ್ಲೇ ನಾವು ಡಿಸೈಡ್ ಮಾಡ್ಬೋದಾ ಎಕ್ಟೋಮಾರ್ಫ್ ಆ್ಯಂಡ್ ಎಂಡೋಮಾರ್ಫ್ ಬಾಡಿ ಟೈಪ್ ಆಗಬಹುದು ಅಂತ, ಆರ್ ವಿ ಹ್ಯಾವ್ ಟು ವೇಟ್ ಫಾರ್ ಅ ಫ್ಯೂ ಇಯರ್ಸ್? ಆ ಒಂದು ಪೊಟೆನ್ಷಿಯಲ್ ಏನಿದೆ ಅಂತ ಚಿಕ್ಕ ಏಜಲ್ಲಿ ಗೊತ್ತಾಗುತ್ತೆ. ಲೈಕ್ ಒಬ್ಬನ ನೋಡಿದ ಕೂಡಲೇ ನಾನು ಹೇಳ್ತೇನೆ, ಒಬ್ಬನ ಬಾಡಿ ನೋಡಿದ ಕೂಡಲೇ ನಮಗೆ ಹೇಳ್ಬೋದು ಅವ ದೊಡ್ಡ ಬಾಡಿ ಬಿಲ್ಡರ್ ಆಗ್ತಾನ ಇಲ್ಲ, ಇವ ಪ್ರಯೋಜನ ಇಲ್ಲವ ಬಾಡಿ ಬಿಲ್ಡಿಂಗಿಗೆ. ಮೇ ಬಿ ಈಸ್ ಡಿಸೈನ್ ಫಾರ್ ಸಮಥಿಂಗ್ ಎಲ್ಸ್. ಓಕೆ, ಅವನ ಜೆನೆಟಿಕ್ಸ್ ಇದೆಯಲ್ಲ
ಅದರಲ್ಲಿ ಹೇಗೆ ಮಯೋಸ್ಟಾಟಿನ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ನಾವು ಅದನ್ನು ಟ್ರೇಡ್ ಮಾಡಿದ್ದು. ಈಗ ಗೋರಿಲ್ಲ ಏನು ಮಾಡ್ಬೇಕಂತಿಲ್ಲ, ಹಿಂಗಿದೆ. ನಾವು ಯಾಕೆ ಹಂಗಿಲ್ಲ? ನಾವು ಕಷ್ಟಪಟ್ಟರೆ ಹಂಗೆ ಆಗೋದು. ಅದು ಯಾಕಂದರೆ ವಿ ಹ್ಯಾವ್ ಟ್ರೇಡೆಡ್. ನಮ್ಮದು ಸೂಪರ್ ಕಂಪ್ಯೂಟರ್ ಬ್ರೈನ್ ಅದರ ಜೊತೆ ಮಸ್ಕ್ಯುಲರ್ ಬಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾವು ಮ್ಯಾರಥಾನ್ ರನ್ನರ್ಸ್ ಆಗಬೇಕು. ಒನ್ಸ್ ವಿ ಸ್ಟಾರ್ಟೆಡ್ ವೆಪನ್ಸ್ ನಾವು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆ ಟೈಮೇ ನಾವು ಟ್ರೇಡ್ ಮಾಡಿದ್ವಿ. ಯಾಕಂದರೆ ನಾವೊಂದು ಪ್ರಾಣಿಯನ್ನು ದಿವಸಗಟ್ಟಲೆ ಬೇಟೆ ಆಡ್ತಿದ್ವಿ. ಆ ಪ್ರಾಣಿ ಎಕ್ಸಾಸ್ಟ್ ಆಗಿ ಬೀಳ್ತಾ ಇತ್ತು. ನಾವು ಅದ್ರ ಹಿಂದೆ ಹೋಗಿ ಅದಕ್ಕೆ ನಾವು ಟ್ರೇಡ್ ಮಾಡಿದ್ದೇವೆ. ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ಅದು ಮ್ಯಾಟ್ರ್ ಈಗ ಆಗೋದು. ಒಬ್ಬ ಬಾಡಿ ಚಿಕ್ಕದಲ್ಲಿ ಗೊತ್ತಾಗುತ್ತೆ. ಅವ ಇದಕ್ಕೆ ಫಿಟ್ ಇಲ್ಲ ಅಂತ ಹೇಳಿದರೆ ಅವು ತುಂಬ ಜಾಸ್ತಿ ಓಡಲಿಕ್ಕೆ ಫಿಟ್ ಇರ್ತಾನೆ, ಅಲ್ಲ ಬೇರೆ ಇದರಲ್ಲಿ ಚೆನ್ನಾಗಿರ್ತಾನೆ. ಹಾಗೆ ಎಕ್ಟೋಮಾರ್ಫ್ ಆ್ಯಂಡ್ ಎಂಡೋಮಾರ್ಫ್ ಬಾಡಿ ಟೈಪ್ಗೆ ಯಾರಿಗೆ ಜಾಸ್ತಿ ಹಾರ್ಡರ್, ಎಕ್ಟೋಮಾರ್ಫ್ ಆರ್ ಎಂಡೋಮಾರ್ಫ್ ಅಂತ ನನಗೆ. ಸಿ ಅಗೇನ್ ನವ್ ಯು ಹ್ಯಾವ್ ಡಿಫ್ರೆಂಟ್ ವಾಟ್ ಯು ಸೇ ಕ್ಯಾಟಗರೀಸ್. ಈಗ ಯು ಹ್ಯಾವ್ ಕ್ಲಾಸಿಕ್ ಫಿಸಿಕ್, ನಾವು ಯು ಹ್ಯಾವ್ ಮೆನ್ಸ್ ಫಿಸಿಕ್, ಯು ಹ್ಯಾವ್ ಓಪನ್ ಬಾಡಿ ಬಿಲ್ಡಿಂಗ್, 212 ಬಾಡಿ ಬಿಲ್ಡಿಂಗ್. ಸೊ ತುಂಬ ಕ್ಯಾಟಗರಿ ಇದೆ. ನಾವು ಯು ಕ್ಯಾನ್ ಬಿಕಮ್ ಗುಡ್ ಇನ್ ದಿಸ್ ಫೀಲ್ಡ್ ಆರ್ ದಿಸ್ ಫೀಲ್ಡ್. ಈಗ ಮೆಸೋಮಾರ್ಫ್ ಅವರು ತುಂಬ ಜನ ಬಾಡಿ ಬಿಲ್ಡಿಂಗಿಗೆ ಹೋಗ್ತಾರೆ, ಮತ್ತು ಎಂಡೋಮಾರ್ಫ್ ಅವರು ಬಾಡಿ ಬಿಲ್ಡಿಂಗಿಗೆ ಹೋಗ್ತಾರೆ. ಎಕ್ಟೋಮಾರ್ಫ್ ಅವರು ಕ್ಲಾಸಿಕ್ ಫಿಸಿಕ್ಕಿಗೆ ಬರ್ತಾರೆ. ಸಿ ಕಂಪೇರ್ ರಾನಿ ಕಾಲಮನ್ಸ್ ಬಾಡಿ ಆ್ಯಂಡ್ ಕ್ರಿಸ್ ಬಂಸ್ಟೆಡ್ಸ್ ಬಾಡಿ. ಈ ಹ್ಯಾಸ್ ಡಿಫ್ರೆಂಟ್ ಕ್ಯಾಟಗರಿ. ಅದರಲ್ಲಿ ಅವರು ಕ್ಲಾಸಿಕ್ ಫಿಸಿಕಲ್ಲಿ ಬಿಕೆಮ್ ಗ್ರೇಟ್. ಅದೇ ಅವರು ಓಪನ್ ಬಾಡಿ ಬಿಲ್ಡಿಂಗಲ್ಲಿ ನಿಂತರು, ಅವರು ಸೋತೋದ್ರು. ಮಾರ್ಟಿನ್ ಅಂತ ಒಬ್ಬ ಬಾಡಿ ಬಿಲ್ಡರ್ ಮುಂದೆ ಸೋತೋದ್ರು. ಸೊ ಅಗೇನ್ ನಿಮ್ಮ ಬಾಡಿ ಈಗ ಎಕ್ಟೋಮಾರ್ಫ್ ಆದಿದ್ರು ಅವ್ರಿಗೇನಾಗುತ್ತೆ ಅಂದರೆ ಜಿಮ್ ಬಿಟ್ಟ ಕೂಡಲೇ ಸಣ್ಣ ಆಗಿಬಿಡ್ತಾರೆ. ಮೆಸೋ ಹೇಗೆಂದರೆ ಅವರು ಸಣ್ಣನೂ ಆಗ್ತಾರೆ, ದಪ್ಪನೂ ಆಗ್ತಾರೆ. ಎಂಡೋ ಹೇಗೆಂದರೆ ಅವರು ದಪ್ಪನೇ ಆಗ್ತಾ ಹೋಗ್ತಾರೆ. ಹೀಗೆ ನಿಮ್ಮ ಡಯಟ್ ಮೇಲೆ ಡಿಪೆಂಡ್ ಅದು. ಸೊ ಈಗ ಯು ಹ್ಯಾವ್ ಅಪೋರ್ಚುನಿಟಿ. ಬಟ್ ಎಕ್ಟೋಮಾರ್ಫ್ ಇದ್ದರೆ ನನ್ನ ಲೆಕ್ಕದಲ್ಲಿ ಒಳ್ಳೆಯದು ಅಂತ. ಯಾಕೆಂದರೆ ಇಟ್ಸ್ ಈಸಿ ಗೈನಿಂಗ್ ದೆನ್ ಇಟ್ಸ್ ನಾಟ್ ಈಸಿ ಟು ಲೂಸ್. Losing is very tough. I read this somewhere. Gaining is physically harder, losing is mentally harder. Gaining ಅಲ್ಲಿ you have to eat ಹಾರ್ಡ್ಲಿ 3 ದಿವಸ ವರ್ಕೌಟ್ ಮಾಡಿದರೂ ಸಾಕು, ನೀವು ಗೇನ್ ಆಗ್ತಿದೆ. ಆ್ಯಂಡ್ ನೀವು ಯಾವ ಥರ ಸಪ್ಲಿಮೆಂಟ್ಸ್ ಸಜೆಸ್ಟ್ ಮಾಡ್ತೀರಾ? ಹೌ ಡು ಐ ನೋ ದಿಸ್ ಇಸ್ ದ ರೈಟ್ ಸಪ್ಲಿಮೆಂಟ್ ಹ್ಯಾವ್ ಟು ಬೈ ಫಾರ್ ಮೈ ಸೆಲ್ಫ್ ಅಂತ? ನಾನು ಸಿಂಪಲ್, ಈಗ ನಾನು ತುಂಬ ಇದು ಮಾಡಲ್ಲ. ನಿಮ್ಮ ಕಂಪನಿ ಟ್ರಸ್ಟಿಫೈಡ್ ಸರ್ಟಿಫೈಡ್ ಆಗಿರಬೇಕು, ಅಷ್ಟೇ ಸಿಂಪಲ್. ದಟ್ ಗೈ ಹಸ್ ಡನ್ ಅಮೇಝಿಂಗ್ ವರ್ಕ್ ಇನ್ ಲೈಕ್ ಇಂಡಿಯಾ. ಐ ಬಿಲೀವ್ ಇಂಡಿಯನ್ ಸಪ್ಲಿಮೆಂಟ್ಸ್ ಆರ್ ಮೋರ್ ಸುಪೀರಿಯರ್ ದೆನ್ ಫಾರಿನ್ ಸಪ್ಲಿಮೆಂಟ್ಸ್ ರೈಟ್ ನಾವು. ಆ ಥರ ಇದೆ. ಒಂದು ಸಪ್ಲಿಮೆಂಟ್ ಈಗ ಇಂಡಸ್ಟ್ರಿಯಲ್ಲಿ ಬಿಟ್ಟರೆ ಪಟಕ್ ಅಂತ ಟೆಸ್ಟ್ ಮಾಡಿಬಿಡ್ತಾರೆ. ಈಗ ಅಷ್ಟು ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಫುಡ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಒಂದು ಚಿಕ್ಕ ನೀವು ನಾಳೆ ಒಂದು ಕಂಪನಿ ಲಾಂಚ್ ಮಾಡಿ, 4 ಜನ ಅದರ ವೀಡಿಯೋ ಹಾಕ್ತಾರೆ, ಈ ಕಂಪನಿ ಬಂದಿದೆ. ಓಕೆ, ರೀಸೆಂಟಾಗಿ ತುಂಬ ಕಾಂಟ್ರವರ್ಸಿ ಆಯಿತು, ಕ್ರಿಯೇಟಿನಲ್ಲಿ ಅದು ಚೈನಾದು ಕ್ರಿಯೇಟಿನ್ ಒಳ್ಳೇದಲ್ಲ, ಅದರಲ್ಲಿ ಕ್ಯಾನ್ಸರ್ ಬರುತ್ತೆ. ಹಂಗೆ ಈ ಮನುಷ್ಯ ಕ್ಯಾರೆ ಮಾಡಲಿಲ್ಲಲ್ಲ. 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅದು ಟೆಸ್ಟಿಂಗ್ ಮಾಡಲಿಕ್ಕೆ. DHT ಮತ್ತು ಕ್ರಿಯೇಟಿನೈನ್ ಅದು ನೀವು ಪ್ರೊಡಕ್ಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಟೆಸ್ಟ್ ಮಾಡಿದ ರಿಸಲ್ಟ್ ಏನು? ಎಲ್ಲ ಕ್ರಿಯೇಟಿನ್ ಒಂದೇ ರಿಸಲ್ಟ್ ಬಂದಿದೆ. ಯಾವ ಸರ್ಟಿಫೈಡ್ ಕೊಟ್ಟಿದ್ದಾನಲ್ಲ ಆ ಕಂಪನಿಯನ್ನು ತಗೊಳ್ಳಿ ಅಷ್ಟೇ. ಆಗ ತಗೊಳ್ಳುವಾಗ ಸಹ ಅಷ್ಟೇ, ಯಾವತ್ತು ಆ ಕಂಪೆನಿದು ಇದೆಯಲ್ಲ ವೆಬ್ಸೈಟಿಂದನೇ ತಗೊಳ್ಳಿ, ಅಥವಾ ಮೇ ಬಿ ಝೆಪ್ಟೋ ಇಸ್ ಆಲ್ಸೋ ಫೈನ್. ಆದರೆ ನೀವು ಕೆಲವೆಲ್ಲ ನಾನು ಕಾಮರ್ಸ್ ವೆಬ್ಸೈಟ್ ಹೇಳಲ್ಲ, ಈಶ್ವರದಿಂದ ತಗೊಂಡ್ರೆ ಮಿಸ್ ಹೊಡಿಯುತ್ತೆ ಕೆಲವೊಮ್ಮೆ. ಸೊ ಅದಕ್ಕೆ ಡೈರೆಕ್ಟಾಗಿ ಕಂಪನಿಯಿಂದನೇ ತಗೊಳ್ಳಿ ಅಂತ ನಾನು ಹೇಳೋದು. ಇಲ್ಲ ಒಳ್ಳೆ ಸಪ್ಲಿಮೆಂಟ್ ಶಾಪ್ ಇದೆ ಇಲ್ಲಿ, ಆ ಮನುಷ್ಯನ ನೀವು ನಂಬ್ತಿದ್ದೀರ ವರ್ಷಗಟ್ಲೆನ, ಅವ್ರ ಹತ್ರ ತಗೊಳ್ಳಿ. ಅವ್ರದ್ದು ಸಹ ಸೋರ್ಸ್ ಕೇಳಿ, ನೀವು ಕಂಪನಿಯಿಂದನೇ ತಗೊಳ್ತಿದ್ದೀರ ಅಂತ. ಆದಷ್ಟು ಡೈರೆಕ್ಟಾಗಿ ವೆಬ್ಸೈಟಿಂದ ತಗೊಳ್ಳಿ ಅಂತ ಹೇಳೋದು ನಾನು, ಅದೇ ಕಂಪನಿದು. Now we spoke about drug usage, everything. Now I wanted to cover what all side effects you might get by using PEDs and not using them properly. And proper ಆಗಿ ಯೂಸ್ ಮಾಡಿದ್ರೂ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಾಗಬಹುದು? ಐ ವಿಲ್ ನಾಟ್ ಡ್ರ್ಯಾಗ್ ಇಟ್, ಆಯಿತು, ಯು ಮೈಟ್ ಡೈ. ಆದರೆ PEDs ಯೂಸ್ ಮಾಡಿದರೆ ಎಲ್ಲ ಸಾಯ್ತಾರ? ಇಲ್ಲ, ಅದು ಇಲ್ಲ. ಹಾಗಾದರೆ ಅರ್ನಾಲ್ಡ್, ರಾನಿ ಕಾಲಮನ್ ಎಲ್ಲ ಸತ್ತೋಗ್ಬೇಕಿತ್ತು. ನೀವು ಒಲಿಂಪಿಯಾದ ಲಿಸ್ಟ್ ತೆಗೀರಿ, ಎಲ್ಲ ವಿನ್ನರ್ಸ್ ಅವ್ರದ್ದು ತೆಗೀರಿ, ಅವರು 70s ಪ್ಲಸ್ಸಲ್ಲೇ ಸತ್ತೋಗಿದ್ದಾರೆ.
70 ಆದಮೇಲೆ ತೀರೋಗಿದ್ದಾರೆ. ಅರ್ನಾಲ್ಡ್ ಎಲ್ಲ ಇನ್ನೂ ಇದ್ದಾರೆ. ಅರ್ನಾಲ್ಡ್ ಇದ್ದಾರೆ, ನಮ್ಮದು ಫ್ರಾಂಕೋ ಕೊಲಂಬೋ ಅಂತ ಇದ್ರು, ಅವ್ರ ಜೊತೆನೇ ಮಾಡೋರು. ಫ್ರಾಂಕ್ ಝೇನ್ ಇದ್ದಾರೆ. ಫ್ರಾಂಕೋ ಕೊಲಂಬೋ ನೀರಲ್ಲಿ ಸತ್ತದ್ದು ಮುಳುಗಿ. ಫ್ರಾಂಕ್ ಝೇನ್ ಇದ್ದಾರೆ, ವಿಕ್ಟರ್ ಇದ್ದಾರೆ, ಡೋರಿಯನ್ ಏಟ್ಸ್ ಇದ್ದಾರೆ. ಎಲ್ಲ ಲೆಜೆಂಡ್ ಬಾಡಿ ಬಿಲ್ಡರ್ಸ್ ವಿನ್ ಆದವ್ರದ್ದು. ಒಲಿಂಪಿಯಾದ ವಿನ್ನರ್ಸ್ ಲಿಸ್ಟ್ ತೆಗೀರಿ, ಅವರ ಏಜ್ ನೋಡಿ, ಎಲ್ಲ 70+ ಸತ್ತದು. ಒಬ್ಬ ಮಾತ್ರ ಶಾನ್ ರೋಡನ್ ಅಂತ, ಅವ್ರು ಮಾತ್ರ ಒಲಿಂಪಿಯಾ ವಿನ್ ಆದವ್ರು ಬೇಗ ತೀರೋದು ಚಿಕ್ಕ ಏಜಲ್ಲಿ. ಯಾಕಂತ ಹೇಳಿದರೆ ಅವ್ರು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರಲಿಲ್ಲ. ಬಾಡಿ ಬಿಲ್ಡಿಂಗನ್ನು ಬ್ಯಾನ್ ಆಯಿತು ಅವ್ರದ್ದು. ರೇಪ್ ಕೇಸ್ ಅವ್ರ ಮೇಲೆ ಬಿತ್ತು. ಆ ಟೈಮ್ ಅವರು 2 ವರ್ಷ ಬಾಡಿ ಬಿಲ್ಡಿಂಗ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಸಲ್ಲಿದ್ದರು. ಆ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದದ್ದು. ಇಲ್ಲ ಬೇರೆ ಎಲ್ಲರೂ ಅಷ್ಟೇ 70+ ಸತ್ತೋದು. ಸೊ ವಿಷಯ ಏನಂದರೆ, ಅಗೇನ್ ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ಇಟ್, ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಹಾರ್ಟ್ ಕಂಡೀಷನ್ ಇದೆ, ಅಥವಾ ನಿಮಗೆ ಮನೆಯಲ್ಲಿ ಜೆನೆಟಿಕ್ಸ್ ಪ್ರಾಬ್ಲಮ್ ಇರುತ್ತೆ, ಅಂಥವ್ರು ಯೂಸ್ ಮಾಡಿದರೆ ಸತ್ತು ಹೋಗ್ಬೋದು. ಅದಕ್ಕೆ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿಯೊಬ್ಬರಿಗೆ ಹೇಳೋದು, ECG ಸಿಂಪಲ್ ಟೆಸ್ಟ್ ನೀವು ಡಾಕ್ಟರ್ ಹತ್ರ ತೋರಿಸಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೂ ಗ್ಯಾರಂಟಿ ಇರಲ್ಲ. ಅದೊಂದು ಟೆಸ್ಟ್ ಮಾಡಿಸಿ ನೀವು ನೋಡಿರಬೇಕು. ಓಕೆ, ನೀವು ಅದರಲ್ಲಿ ಸಾಯ್ಬೋದು, ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ಅಂದರೆ ಶೀಘ್ರ ಸ್ಥಳನ ಅಂತ ಹೇಳ್ತಾರೆ, ಅದು ಆಗ್ಬೋದು. ನೀವು ಡಿಪ್ರೆಷನಿಗೆ ಹೋಗ್ಬೋದು. ಇದು ಎಲ್ಲ ಸೈಡ್ ಎಫೆಕ್ಟ್ಸ್ ಇದೆ. ಆದರೆ ಎಲ್ಲರಿಗಾಗತ್ತಾ? ಇದೇಗಿನ ಪರ್ಸನ್ ಟು ಪರ್ಸನ್ ಮ್ಯಾಟರ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಎಲ್ಲ ವಸ್ತಲ್ಲಿದೆ. ನೀರು ಕುಡಿದ್ರೂ ಸತ್ತು ಹೋಗ್ತೀರಾ ನೀವು. ನಿಮ್ಮ ಬಾಡಿಗೆ ಗಂಟೆಗೆ ಇಷ್ಟು ನೀರು ಅಂತಾನೆ ಮಾತ್ರ ಅದನ್ನು ನಿಮ್ಮ ಕಿಡ್ನಿಗೆ ಫಿಲ್ಟರ್ ಮಾಡಲಿಕ್ಕಾಗೋದು. ನೀವು ಪಟಕ್ಕಂತ 4-5 ಲೀಟರ್ ಒಂದೇ ಸೆಟ್ಟಿಂಗಲ್ಲಿ ಕುಡಿದ್ರೆ ನೀವು ಸತ್ತು ಹೋಗ್ತೀರ. ಸೊ ಸೈಡ್ ಎಫೆಕ್ಟ್ಸ್ ಎಲ್ಲ ವಸ್ತಲ್ಲಿದೆ. ಅದನ್ನು ಎಷ್ಟು ಹೆಂಗೆ ಯೂಸ್ ಮಾಡಬೇಕು ಗೊತ್ತಾಗಬೇಕು. ಆ್ಯಂಡ್ ವೈಲ್ ಟೇಕಿಂಗ್ ಸ್ಟೆರಾಯ್ಡ್ಸ್ ಆಲ್ಸೋ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬಾರ್ದು ಅಂತ ನೀವು ಸಜೆಸ್ಟ್ ಮಾಡ್ತೀರಲ್ಲ ಮೋಸ್ಟ್ಲಿ. ವೈ ಇಸ್ ದಟ್? ಇದು ಹೇಗೆ ಅಂದರೆ, ಆಲ್ಕೋಹಾಲ್ ಏನು ಮಾಡುತ್ತೆ, ಸ್ಟೆರಾಯ್ಡ್ಸ್ ಇದು ಕಂಪ್ಲೀಟ್ ಉಲ್ಟ ಕೆಲಸ ಮಾಡುತ್ತೆ. ಇದು ಏನಂದರೆ ನೀರಲ್ಲಿ ಹೋಮ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಾ? ಸರಿಯಾ? ನೀರಲ್ಲಿ ಹೋಮ ಮಾಡಿದ ಹೇಗೆ ಅಂದರೆ, ಆಲ್ಕೋಹಾಲ್ ಏನು ಕೆಲಸ ಮಾಡುತ್ತೆ? ಸಿಂಪಲ್, ಪ್ರೋಟೀನ್ ಸಿಂಥಸಿಸನ್ನು ಹಾಳು ಮಾಡುತ್ತೆ, ಆಯಿತಾ? ನಿಮ್ಮ ರಿಕವರಿಯನ್ನು ಲೇಟ್ ಮಾಡುತ್ತೆ, ಆಯಿತಾ? ಈಸ್ಟ್ರೋಜನ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಆಲ್ಕೋಹಾಲ್ಗಳು. ನಿದ್ದೆ ಸರಿಯಾಗಿ ಆಗಲ್ಲ, ನೀವು ನಾಕ್ಔಟ್ ಮಾಡುತ್ತೆ, ನಿಮ್ಮ ನಿದ್ದೆ ಮಾಡಿಸಲ್ಲ. ಇದೆಲ್ಲ ಉಲ್ಟ ಕೆಲಸ ಮಾಡಿಸುತ್ತೆ. ಓಕೆ, ನಿಮಗೆ ವೆಯ್ಟ್ಸ್ ಜಾಸ್ತಿ ಎತ್ತಲಿಕ್ಕಾಗಲ್ಲ ಎಣ್ಣೆ ಕುಡಿದ್ರೆ. ನಿಮ್ಮ ಮೈಂಡಿದ್ದು ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಪೋಸ್ಟ್ ವಿಡ್ರಾವಲ್ ಆಫ್ ಆಲ್ಕೋಹಾಲ್ ನಿಮ್ಮದು ಮೂಡ್ ಸರಿ ಇರಲ್ಲ, ಬಾಡಿಯಲ್ಲಿ ಇಲೆಕ್ಟ್ರೋಲೈಟ್ಸ್ ಕಡಿಮೆ ಆಗುತ್ತೆ, ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಸ್ಟೆರಾಯ್ಡ್ಸ್ ಆ್ಯಕ್ಚುಲಿ ನಿಮ್ಮ ಮಸಲ್ ಬಿಲ್ಡ್ ಮಾಡೋದಲ್ಲ. ಸ್ಟೆರಾಯ್ಡ್ಸ್ ಏನು ಕೆಲಸ ಏನು? ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ, ಸರಿ, ರಿಕವರಿ ಬೇಗ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಬೇಗ ಮಾಡುತ್ತೆ. ಅಂದರೆ ನೀವೊಂದು ಮೊಟ್ಟೆ ಅದರ ನಿಮ್ಮ ಎಬ್ಸಾರ್ಪ್ಷನ್ ಒಂದು 80% ಆಗೋದು, ಅದೊಂದು 85 ಮಾಡುತ್ತೆ. ಪ್ರೋಟೀನ್ ಸಿಂಥಸಿಸ್ ಈ ನಿಮ್ಮ ಫುಡ್ಡಿದ್ದು ಹೀರ್ಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ಒಪೋಸಿಟ್. ಅದು ನೀರಲ್ಲಿ ಹೋಮ ಮಾಡಿದಂಗೆ ಆಗುತ್ತೆ. ಸೊ ಅದರಿಂದ ಇದು ಹೌದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬೋದು. ಆದರೆ ನಾವು ಆಲ್ಕೋಹಾಲ್ ಬಾಡಿ ಬಿಲ್ಡರ್ಸ್ ಅವ್ರಿಗೆ ಕೊಡ್ತೇವೆ, ಗೊತ್ತಾ ನೀವು? ಹೌದಾ? ಹಾಂ, ನೀವು ರಾನಿ ಕೊಲಮೆನ್ ಇದು ನೋಡಿದ್ದೀರಾ ನೀವು? ಸೊ ಯು ಹ್ಯಾವ್ ಸೀನ್ ದ ಡಾಕ್ಯುಮೆಂಟ್ರಿಯಲ್ಲಿ ನೀವು ನೋಡಿರ್ಬೋದು. ರಾನಿ ಕೊಲಮೆನ್ ಇದ್ದು ಅವರು ವಿನ್ ಆಗ್ತಾ ಇರಲಿಲ್ಲ, ಆಗ ಕೆವಿನ್ ಲೆವರನ್ ಅವರಿಗೆ ಎಣ್ಣೆ ಕೊಡ್ತಾರೆ. ಅದು ಡೈರೆಟಿಕ್ಸ್ ಥರ ಕೆಲಸ ಮಾಡುತ್ತೆ. ಆದರೆ ಪ್ರತಿ ದಿವಸ ಕುಡಿಯೋದಲ್ಲ. ಕೆಲವರಿಗೆ ಕಾಂಪಿಟೇಷನ್ ಒಂದು ದಿವಸ ಮುಂಚೆ ಒಂದು ಸ್ವಲ್ಪ ಆಲ್ಕೋಹಾಲ್ ಕೊಟ್ಟರೆ ಅವ್ರದ್ದು ರಿಲ್ಯಾಕ್ಸ್ ಆಗ್ತಾರೆ, ಗಾಮ ಇದಾಗತ್ತೆ, ಬಾಡಿಯಲ್ಲಿ ತುಂಬ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವ್ರದ್ದು ಡೈರೆಟಿಕ್ಸ್ ಅಂದರೆ ವಾಟರ್ ಟ್ಯಾಬ್ಲೆಟ್ ಥರ ಕೆಲಸ ಮಾಡುತ್ತೆ. ಕೆಲವರಿಗೆ ಅದು ವರ್ಸ್ಟು ಆಗ್ಬೋದು. ಸೊ ಅಗೇನ್ ಅದರಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಗೊತ್ತಿರಬೇಕು. ನಮ್ಮದು ಸೂರ್ಯಪ್ರಕಾಶ್ ಅಂತ ಇದ್ದಾರೆ, ಅವರಿಗೆ ನಾವು ಡೈರೆಟಿಕ್ಸ್ ಕೊಟ್ಟರೆ ಆಗಲ್ಲ, ಅವರಿಗೆ ಬಾಡಿ ತಡ್ಕೊಳ್ಳಲ್ಲ, ಅವರು ಕ್ರ್ಯಾಂಪ್ ಆಗುತ್ತೆ. ಅವರಿಗೆ ನಾವು ಎಣ್ಣೆ ಕೊಟ್ಟಾಗ ಪರ್ಫೆಕ್ಟ್ ವರ್ಕ್ ಆಗುತ್ತೆ. ಅದು ಇನ್ನೊಬ್ಬನಿಗೆ ಕೊಟ್ಟರೆ ಅವನಿಗೆ ಉಲ್ಟ ವರ್ಕ್ ಆಗುತ್ತೆ. ಸೊ ಎಣ್ಣೆ ಮತ್ತು ಇದು ಎನಬಾಲಿಕ್ಸ್ ಒಟ್ಟಿಗೆ ಮಾಡಲಿಕ್ಕೆ ಹೋಗ್ತೀವಿ. ಒಂದು ಅದು ಮಾಡಿ, ಒಂದು ಇದು ಮಾಡಿ. ಕರೆಕ್ಟ್. ಅದೇ ಯು ಸ್ಟಡಿಡ್ ಸೋ ಮಚ್ ಅಲ್ಲ, ಲೈಕ್ ಯು ಟ್ರಾನ್ಸ್ಫಾರ್ಮ್ ಸೋ ಮೆನಿ ಪೀಪಲ್. ಅಂದರೆ ಯು ಹ್ಯಾವ್ ದಿಸ್ ಐಡಿಯಾ, ಓಕೆ ಇವ್ರಿಗೆ ಇದು ವರ್ಕ್ ಆಗುತ್ತೆ ಅಂತ ಪರ್ಫೆಕ್ಟಾಗಿ, ಲೈಕ್ ಯು ನೋ. ಐ ಡೋಂಟ್ ನೋ ಆ್ಯಕ್ಚುಲಿ. ಓಕೆ, ಐ ನೋ ಬಟ್ ಐ ಡೋಂಟ್ ನೋ. ಈಗ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ನಂಗೆ ಗೊತ್ತಾಗಲ್ಲ. ಐ ನೀಡ್ ಟು ಸ್ಟಡಿ ಯುವರ್ ಬಾಡಿ.
ಸೊ ನನ್ನ ಕೆಲವರು ಕ್ಲೈಂಟ್ಸ್ ಬರ್ತಾರೆ, ಸರ್ ಒಂದು ವಾರ ಆಯಿತು ಏನು ಚೇಂಜಸ್ ಆಗಲಿಲ್ಲ. ನಾನು ಐ ಆಮ್ ಸ್ಟಡಿಂಗ್ ಯು ಮ್ಯಾನ್, ಐ ಡೋಂಟ್ ನೋ ಹೌ ಯುವರ್ ಬಾಡಿ ರಿಯಾಕ್ಟ್ಸ್ ಟು ಸರ್ಟನ್ ಫುಡ್, ಸರ್ಟನ್ ಮೆಡಿಸಿನ್. ನಮಗೆ ಗೊತ್ತಾಗಲ್ಲ, ಆದರೆ ನಮಗೆ ಎಕ್ಸ್ಪೀರಿಯನ್ಸಿಂದ ಇವರಿಗೆ ಇದು ಆಗ್ಬೋದು ಅಂತ ನಾವು ಹೊಡಿಬೋದು ಅಷ್ಟೇ. ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ಒಬ್ಬೊಂದು ಬಾಡಿ ಇನ್ನೊಬ್ಬೊಂದು ಬಾಡಿ ತುಂಬ ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ನಿಮ್ಮ ಕೋಚ್ ಏನು ಹೇಳ್ಬೇಕಂದ್ರೆ ಇದು ಮಾಡಿದರೆ ಮಾತ್ರ ಆಗೋದಂತ ಹೇಳಿ ನೋಡುವ ನಾವು. ಈಗ ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು, ಸರ್ ಇದಕ್ಕೆ ಇಷ್ಟು ಮೆಡಿಸಿನಿಗೆಲ್ಲ 3 ತಿಂಗಳು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಈಗಲೇ ಹೇಳಿಬಿಡಿ. ಯಾರಾದರೂ ಆ ಥರ ನಿಮ್ಮ 3 ತಿಂಗಳಿಗೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದರೆ ಅವು ನಿಮ್ಮನ್ನು ಬಕ್ರ ಮಾಡ್ತಿದ್ದಾನೆ ಅಷ್ಟೆ. 1 ತಿಂಗಳಲ್ಲಿ ನಿಮ್ಮ ಬಾಡಿ ಹೀಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅದರ ಮೇಲೆ ಅವನು ನೆಕ್ಸ್ಟ್ ಇದು ಹೇಳಬೇಕು. ಇವರು ಹಿಂಗಲ್ಲ, ಇದಕ್ಕೆ ಒಟ್ಟಿಗೆ 2 ಲಕ್ಷ ಆಯಿತು. ಇದನ್ನು ಒಬ್ಬೊಬ್ಬರ ಬಾಡಿಗೆ ಒಬ್ಬೊಬ್ಬರದ್ದು ಟೈಪ್ ಇರುತ್ತೆ, ಅದಕ್ಕೆ ಹೇಗೆ ರಿಯಾಕ್ಟ್ ಆಗುತ್ತೆ ನನಗೂ ಗೊತ್ತಿರಲ್ಲ, ನಾನು ಅದನ್ನು ನೋಡಬೇಕು. ಈಗ ಕೆಲವರು ಕಾಂಟೆಸ್ಟ್ ಪ್ರೆಪ್ಪಿಗೆ ಅದು ಸ್ಪಾಟಲ್ಲಿ ಡಿಸಿಷನ್ ಆಗುತ್ತೆ ನಮ್ಮದೆಲ್ಲ. ಅದಕ್ಕೆ ಕೋಚ್ ಇಂಪಾರ್ಟೆಂಟ್ ಇರೋದಂತ. ಅವನ ಬಾಡಿ ಅರ್ಧ ಗಂಟೆಗೆ ಚೇಂಜ್ ಆಗುತ್ತೆ ಕಾಂಟೆಸ್ಟ್ ಪ್ರೆಪ್ಪಲ್ಲಿ. ನಿಮಗೆ ಕಾಂಟೆಸ್ಟ್ ಪ್ರೆಪ್ಪಲ್ಲಿ ಬೆಳಿಗ್ಗೆ ಇದು ತಿನ್ನು, ಮಧ್ಯಾಹ್ನ ಇದು ತಿನ್ನು, ಕಾಂಪಿಟೇಷನ್ ಇಲ್ಲ ಅಂತ ಯಾರಾದರೂ ಕೋಚ್ ಕೊಡ್ತಾ ಇದ್ದರೆ ನಿಮ್ಮನ್ನು ಫುಲ್ ಮಾಡ್ತಿದ್ದಾರೆ. ನಾವು ಅದಕ್ಕೆ ನಮ್ಮ ಹುಡುಗರನ್ನೆಲ್ಲ ಜಿಮ್ಮಿಗೆ ಕರೆಸಿ ಅಲ್ಲಿ ಜಿಮ್ಮಲ್ಲಿ ಮಲಗಿಸ್ತೇವೆ. ಅವರಿಗೆ ಫುಡ್ ಕೊಟ್ಟು ನೋಡ್ತೇವೆ ನಾವು, ಇದು ಚೇಂಜ್ ಆಗ್ತದೆ. ಅದಕ್ಕೆಲ್ಲ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ನಮ್ಮ ಜಿಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾರು ಸಹ ಫ್ಲ್ಯಾಟು ಇರಲ್ಲ, ಓವರ್ ಸ್ಪಿಲ್ಲು ಆಗ್ತಾ ಇರಲ್ಲ, ವಾಟರ್ ಪರ್ಫೆಕ್ಟ್ ಕಂಡೀಷನಲ್ಲಿ ಇರ್ತೇವೆ. ಯಾಕಂದ್ರೆ ನಾವು ಅಷ್ಟು ಕೇರ್ ತಗೊಳ್ತೇವೆ. ಕೆಲವು ನಾವು ನೋಡಿರಂಗೆ ಹೆಂಗಿರ್ತಾರೆ ಅಂದರೆ ಕೋಚ್ ಓಕೆ ಇದನ್ನು ತಗೋ, ಓಕೆ ಈ ಕಾಂಪಿಟೇಷನ್ ಇದೆ, ಸೈನ್ ಇಟ್ ಅಪ್, ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡುವಂಥ. ಬಟ್ ಆ್ಯಕ್ಚುಯಲ್ ಕೋಚ್ ನೀವು ಹೇಳೋ ಪ್ರಕಾರ ಪರ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಆಲ್ಸೋ ದೇ ವಿಲ್ ಗೈಡ್ ಯು. ಯಾವುದೇ ಗ್ರೇಟ್ ಕೋಚಸ್ ತಗೊಳ್ಳಿ, ಅವರು ನಿಮಗೆ ನಾಳೆ ಏನು ಮಾಡೋದು ಅಂತ ಹೇಳಲ್ಲ. ಕಾಂಪಿಟೇಷನ್ ನೋಡುವ ಏನಾಗತ್ತೆ, ನೆಕ್ಸ್ಟ್ ಒಂದು ಮಧ್ಯಾಹ್ನಕ್ಕೆ ಏನು ನಿಮ್ಮ ಬಾಡಿ ಹೇಗಿರುತ್ತೆ ಅದೆಲ್ಲ ನಮ್ಮ ಟ್ರೈನರ್ಸ್ ಅವರಿಗೆ ನಾವು ಕಲಿಸಿದ್ದೇವೆ. ನಮ್ಮ ಸ್ಟೂಡೆಂಟ್ ಅವರದ್ದು ನಾವು ನೋಡ್ತಾ ಇರ್ತೇವೆ. 3 ಗಂಟೆಗೆ ಒಂದು ಫೋಟೋ ಬರಲಿ, 3 ಗಂಟೆ ಈಗ ನೆಕ್ಸ್ಟ್ ಏನು ತಿನ್ನೋದು ಆ ಥರ ಹೇಳುವವನನ್ನೇ ಚೂಸ್ ಮಾಡಿ ನೀವು. ಅಂದರೆ ನೀವು ನಿಮ್ಮ ಬಾಡಿ ಮೇಲೆ ಎಷ್ಟು ಎಫರ್ಟ್ ಹಾಕಕ್ಕೆ ರೆಡಿ ಇರ್ತಾರೆ, ಆ ಕೋಚು ನಿಮ್ಮ ಬಾಡಿ ಮೇಲೆ ಅಷ್ಟು ಎಫರ್ಟ್ ಹಾಕೋಕ್ಕೆ ಈ ಶುಡ್ ಬಿ ರೆಡಿ ಆಗಬೇಕು. ಅವ ಇರಬೇಕು ಕಾಂಪಿಟೇಷನ್ ಹತ್ರ. ಹೌ ಡು ಯು ಮ್ಯಾನೇಜ್ ಟೈಮ್ ಅಂತ ನನಗೆ ವೈಲ್ ಡೂಯಿಂಗ್ ಆಲ್ ದಿಸ್? ಸಿ ದೇರ್ ಈಸ್ ನಥಿಂಗ್ ಕಾಲ್ಡ್ ಆಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಫಾರ್ ಮೀ. ಓಕೆ, ಯಾಕಂದರೆ ನನ್ನ ಹುಡುಗರಿಗಿದ್ದಾರಲ್ಲ, ಅವರ ಟ್ರೈನರ್ ಕೆಲಸ ಮಾಡೋದು, ಅವ್ರಿಗೆ ಇರೋದು ಸಂಡೇ ರಜೆ. ಸೊ ಸಂಡೇ ನಾನು ರಜೆ ಹಾಕ್ಲಿಕ್ಕಾಗಲ್ಲ, ಇರಬೇಕು. ಸೆಕೆಂಡ್, ನಾನು ಎಷ್ಟೇ ಚಿಕ್ಕದಿರಲಿ ಕಾಂಪಿಟೇಷನ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್, ಪ್ರತಿ ಕಾಂಪಿಟೇಷನ್ನಿಗೆ ನಾನು ಬೆಂಗಳೂರಲ್ಲಿ ಇದ್ದರೆ ನಾನು ಹೋಗ್ತೀನಿ, ನಾನು ಕಲರ್ ಹೊಡಿತೀನಿ. ಆ ಕೋಚಿದು ಪ್ರೆಸೆನ್ಸ್ ಇರಬೇಕಲ್ಲ ನೀವು ಸ್ಟೇಜಲ್ಲಿ ಇರುವಾಗ. ಅಟ್ಲೀಸ್ಟ್ ವೀಡಿಯೋ ಕಾಲಲ್ಲಿ ಆದರೂ ಇರಬೇಕು. ಈಗ ನನ್ನ ಆ್ಯಥ್ಲೀಟ್ಸ್ ಅವ್ರು ಫಾರಿನಲ್ಲಿ ಕಾಂಪಿಟೇಷನ್ ಆಡುವಾಗ ನಾನು ಅವ್ರ ಹತ್ರ ವೀಡಿಯೋ ಕಾಲಲ್ಲಿ ಇರ್ತೇನೆ. ನಾನು 3 ಗಂಟೆಗೆ ಹೇಳ್ತೇನೆ, ಅವರ ಟೈಮಿಂಗ್ಸ್ ಬೇರೆ ಇರುತ್ತಲ್ಲ, ನಮ್ಮ ನೈಟ್ ಇರುವ ಅವ್ರ ಡೇ ಇರುತ್ತೆ. ಸೊ ಪ್ರತಿಯೊಬ್ಬರದ್ದು ನಾವು ಮ್ಯಾನೇಜ್ ಮಾಡಬೇಕು. ಪ್ರತಿಯೊಬ್ಬರದ್ದು ಎಷ್ಟೇ ಚಿಕ್ಕದ ಕಾಂಪಿಟೇಷನ್ ಗಲ್ಲಿಯಲ್ಲಿ ಇರಲಿ ನಾನು ಹೋಗ್ತೇನೆ. ನಾನು ಇಲ್ಲೋ ಅದು ಅಲ್ಲಿಗೆ ನಾನು ಬರಲ್ಲ, ನನಗೆ ಅಲ್ಲಿ ಇನ್ವಿಟೇಷನ್ ಕಳಿಸ್ಲಿಲ್ಲ, ನನ್ನ ಗೆಸ್ಟಾಗಿ ಕರೀಲಿಲ್ಲ, ನಾಚಿಗೆ ಬಿಟ್ಟು ಹೋಗ್ತೇನೆ. ನನಗೆ ನನ್ನ ಆ್ಯಥ್ಲೀಟ್ಸ್ ವಿನ್ ಆಗಬೇಕಷ್ಟೇ. ನನ್ನ ಇದು ಇದೆ, ನಾನು ಇಷ್ಟು ಹೆಸರು ಮಾಡಿದೆ, ನಾನು ಯಾಕೆ ಹೋಗಲಿ? ಇಲ್ಲ, ಪ್ರತಿ ಕಾಂಪಿಟೇಷನ್ಗೆ ನಾನು ಹೋಗ್ತೇನೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್, ಬ್ರೋ ನಾನು ಇವಾಗ ಏನು ಸ್ಟೆರಾಯ್ಡ್ಸ್ ಮಾಡಲ್ಲ, 35-40 ಆದಾಗ ನಂದು ಟೆಸ್ಟೋಸ್ಟೆರಾನ್ ಲೋ ಆದಾಗ ಅಲ್ಲಿ ಹಾಪ್ ಇಂಟು TRT ಅಂತ. ವಾಟ್ ಡು ಯು? ಫಸ್ಟಿಗೆ TRT ಅಂತ ಏನಂತ ಜನರಿಗೆ ಗೊತ್ತಿಲ್ಲ. ಟೆಸ್ಟೋಸ್ಟೆರಾನ್ ರಿಪ್ಲೇಸ್ಮೆಂಟ್ ಥೆರಪಿ. ಓಕೆ, ನನ್ನ ಮಾತು ಕೇಳಿ, ಇದನ್ನು ನೀವು 5 ವರ್ಷ ಆದಮೇಲೆ ತಿರ್ಗಾ ಪ್ಲೇ ಮಾಡಿ. ನಾನು ಹೇಳ್ತಿದ್ದೇನೆ, ಗಲ್ಲಿಯಲ್ಲಿ TRT ಕ್ಲಿನಿಕ್ಸ್ ಓಪನ್ ಆಗುತ್ತೆ. ಜಿಮ್ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿ TRT ಕ್ಲಿನಿಕ್ಸ್ ಓಪನ್ ಆಗುತ್ತೆ. TRT ಯಾರು ತಗೊಳ್ತಿಲ್ಲ? ಜೆಫ್ ಬೆಜೋಸ್ ತಗೊಳ್ತಿದ್ದಾರೆ, ಎಲಾನ್ ಮಸ್ಕ್ ತಗೊಳ್ತಿದ್ದಾರೆ, ಈವನ್ ಮಾರ್ಕ್ ಜಕರ್ಬರ್ಗ್ ಸಹ ತಗೊಳ್ತಿದ್ದಾರೆ. ಎಸ್, ತುಂಬ ಜನ ತಗೊಳ್ತಿದ್ದಾರೆ. ಯಾರು ಹೇಳಿದ್ರು TRT ಅಂದರೆ ಏನಂದರೆ ಅದನ್ನು ಯಾಕೆ ಇದು ಮಾಡಿದ್ರೆ ಬಾಡಿ ಮಾಡಲಿಕ್ಕೆ ಅಂತೆಲ್ಲ ಮಾಡಿದ್ರು. ಓಕೆ, ಮೆನ್ ಅವ್ರದ್ದು ಏನಾಗುತ್ತೆ ಅಂದರೆ ಕೆಲವರಿಗೆ ಬೈ ಡಿಫಾಲ್ಟ್ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ, ಟೆಸ್ಟೋಸ್ಟೆರಾನ್ ತುಂಬ ಲೋ ಇರುತ್ತೆ ಅವರಿಗೆ TRT ಕೊಟ್ಟಾಗ ಹೆಲ್ಪ್ ಆಗುತ್ತೆ. ಇಲ್ಲ, ಕೆಲವರು ಈ ಹಾರ್ಮೋನಲ್ ಪ್ರಾಬ್ಲಮಿಂದ ತುಂಬ ಲೋ ಟೆಸ್ಟೋಸ್ಟೆರಾನ್ ಇರುವ ಕಾರಣ ಸುಸೈಡಲ್ ಆಗಿಬಿಡ್ತಾರೆ. ವಾಟ್ ಯು ಆರ್
ಇಟ್ಸ್ ಬಿಕಾಸ್ ಆಫ್ ಯುವರ್ ಹಾರ್ಮೋನ್ಸ್. ಹೌದು. ತುಂಬ ಲೋ ಇರುವಾಗ ದೇ ಡೋಂಟ್ ಹ್ಯಾವ್ ಸೆಕ್ಸ್ ಡ್ರೈವ್, ಅವರಿಗೆ ಪರ್ಪಸ್ ಇರಲ್ಲ ಲೈಫ್ ಇದು, ಆ ಥರ ಆಗ್ತಾರೆ. ದೇ ಬಿಕಮ್ ಸುಸೈಡಲ್. ಅಂಥ ಜನರಿಗೆ ಮತ್ತು ನೀವು ಏಜ್ ಆದವರಿಗೆ TRT ಕೊಟ್ಟಾಗ ಅವ್ರ ಕಾಲೇಜಿಗೆ ಹೋಗುವಾಗ ಏನು ಹುಮ್ಮಸ್ಸಿತ್ತಲ್ಲ ಅದು ವಾಪಸ್ ಬರುತ್ತೆ. ಅದರರ್ಥ ಎಲ್ಲ TRT ಮಾಡಬೇಕಂತ ಅರ್ಥ ಅಲ್ಲ. ನಿಮ್ಗೆ ಅಗತ್ಯ ಇಲ್ಲದ್ರೆ TRT ಯಾಕೆ? ನಿಮ್ಮ ನಾರ್ಮಲ್ ಫಂಕ್ಷನ್ ಸರಿ ಇಲ್ಲ, ಅವರಿಗೆ ಕೊಟ್ಟಾಗ ನೀವು ನಾರ್ಮಲ್ ಪರ್ಸನ್ ಥರ ಅವರಾಗ್ತಾರೆ. ಸೂಸೈಡಲ್ ರೇಟ್ಸ್ ಕಡಿಮೆ ಆಗುತ್ತೆ ಅದರಿಂದ. ಇದೆಲ್ಲ ನಾನು ಹೇಳುವಾಗ ತುಂಬ ಜನರು ನನಗೆ ಈಗ ಹೇಳ್ಬೋದು, ನಿಂಗೆ ತಲೆ ಸಲ ಇರಲ್ವಾ, ನೀನು ಇದನ್ನು ಪ್ರಮೋಟ್ ಮಾಡ್ತಿದ್ಯಾ. ಇದೇ 10 ವರ್ಷ ಮುಂಚೆ ವೇ ಪ್ರೋಟೀನನ್ನು ಕ್ರಿಯೇಟಿನನ್ನು ಕದ್ದು ಮುಚ್ಚಿ ಕುಡಿಬೇಕಾಗ್ತಿತ್ತು. TRT ಇಸ್ ವಂಡರ್ಫುಲ್ ವೆನ್ ಯು ನೀಡ್ ಇಟ್. ನಿಮ್ಗೆ ಅರ್ಥ ಆಗ್ತಿದೆಯಾ? ಆಫ್ಟರ್ 35 ನಿಮ್ಮ ಕಾನ್ಸ್ಟೆಂಟ್ ಡಿಕ್ಲೈನಲ್ಲಿರುತ್ತೆ ಟೆಸ್ಟೋಸ್ಟೆರೋನ್. ನಾನು ಎಷ್ಟೋ ಜನರದ್ದು ಸ್ಟಡೀಸ್ ಓದಿದೆ, 80-85 ಅವರಿಗೆ TRT ಕೊಡ್ತಾ ಇದ್ದಾರೆ. ಅವರು ಕಾಲೇಜ್ ಹುಡುಗರ ಥರ ಆಡ್ತಾ ಇದ್ದಾರೆ. ದೇ ಆರ್ ಲೈಕ್ ಐ ಹ್ಯಾವ್ ನೆವರ್ ಫೆಲ್ಟ್ ಬೆಟರ್ ಅಂತ. ಸೊ ಯು ಶುಡ್ ನೋ ಹೌ ಟು ಯೂಸ್ ಇಟ್. ನೀವೇ ಅಬ್ಸರ್ವ್ ಮಾಡಿ, ನಾನು ಹೇಳಲ್ಲ. ಆಫ್ಟರ್ 35 ಹುಡುಗರು ಹೆಂಗಿರ್ತಾರೆ, ಲೈಫ್ ಮೇಲೇ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವರಿಗೆ. ನೋಡಿದ್ದೀರಾ ನೀವು? ಅಬ್ಸರ್ವ್ ಮಾಡಿದ್ದೀರಾ? ಮಾತಾಡಿದರೆ ನಮ್ಮ ಮಕ್ಕಳಾಯಿತು ನನಗೆ ಹಂಗೆ ಹಿಂಗೆ, ಬೆಳ್ಳಿ ಫ್ಯಾಟ್ ಇಷ್ಟು ತಪ್ಪ ಇರುತ್ತೆ, ಕಾರ್ಟಿಸಾಲ್ ಹೈ ಪ್ರಾಬ್ಲಮಿಂದ, ಯಾವುದ್ರ ಮೇಲೆ ಸಹ ಇಂಟ್ರೆಸ್ಟ್ ಇರಲ್ಲ, ಅವರು ಯಾವ ಫಂಕ್ಷನಿಗೆ ಸಹ ಹೋಗಲ್ಲ, ತಿಥಿ ಊಟಕ್ಕೆ ಹೋಗ್ತಾರೆ ಅಷ್ಟೇ. ಆ ಥರ ಒಂಥರ ಡಿಪ್ರೆಸ್ಡ್ ಆಗಿರ್ತಾರೆ. ಅವರಿಗೆ TRT ಮಾಡಿದಾಗ ಹೆಂಗಿರ್ತಾರೆ ಗೊತ್ತಾ ಅವರು? ಎಲ್ಲ ಟಾಪ್ CEOs, ಜೆಫ್ ಬೆಜೋಸ್ TRT ಮಾಡಿದಾಗ ಆ್ಯಬ್ಸ್ ಮಾಡಿದರು, ನೋಡಿದ್ರೆ ನಾನು ಹೇಳೋದು ಅದನ್ನು ಆ್ಯಬ್ಸಿಗೆ ಯೂಸ್ ಮಾಡಿ ಅಂತೆಲ್ಲ ಹೇಳೋದು. ನಿಮ್ಗೆ ಅರ್ಥ ಅಗತ್ಯ ಇದ್ದರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದನ್ನು ಯೂಸ್ ಮಾಡಿದರೆ ಇಟ್ಸ್ ವಂಡರ್ಫುಲ್. ಬಟ್ ಒಂದು ನೆನಪಿಡಿ, ಯು ಹ್ಯಾವ್ ಟು ಯೂಸ್ ಇಟ್ ಫಾರ್ ಲೈಫ್. ಪ್ರಾಪರಾಗಿ ಬ್ಲಡ್ ಮಾನಿಟರ್ ಮಾಡಲಿಕ್ಕೆ ಜನ ಇರಬೇಕು, ನಿಮ್ಮದು ಡಾಕ್ಟರ್ಸ್ ಗೈಡೆನ್ಸಲ್ಲಿ ಮಾಡಬೇಕು ನೀವು. ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ, ವಿತ್ ಡಾಕ್ಟರ್ ಗೈಡೆನ್ಸ್ ಗಲ್ಲಿಯಲ್ಲಿ ಓಪನ್ ಆಗುತ್ತೆ TRT ಕ್ಲಿನಿಕ್. ಇದನ್ನು ನೀವು 5 years ಆದಮೇಲೆ ತಿರ್ಗಾ ಪ್ಲೇ ಮಾಡಿ, ಆಗ ನಿಮಗೆ ಇದು ಸೆನ್ಸಿಗೆ ಬರುತ್ತೆ. ಈಗ ಜನರಿಗೆ TRT ಏನಂತಾನೆ ಗೊತ್ತಿಲ್ಲ. ಅದು US ಅಲ್ಲಿ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ. ಇಂಡಿಯಾದಲ್ಲಿ ಇದರಲ್ಲಿ ಸ್ಟಾರ್ಟ್ ಆಗಿದೆ, ಇಂಡಿಯಾದಲ್ಲಿ ಸಹ ಸ್ಟಾರ್ಟ್ ಆಗಿದೆ. ಬಟ್ ದೇ ಆರ್ ಲೈಕ್ ನಾಟ್ ಆ ರೇಂಜಿಗೆ ಅದನ್ನು ಎಕ್ಸಿಬಿಟ್ ಮಾಡ್ತಾ ಇಲ್ಲ. ಅದೇ ನಮ್ಮಲ್ಲಿ ಇನ್ನೂ ಸ್ಟಿಗ್ಮಾ ಇದೆಯಲ್ಲ, ಈಸ್ ಟೇಕಿಂಗ್ ವೇ ಪ್ರೋಟೀನೇ ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಅದೇ ಮಕ್ಕಳಿಗೆ ಹಾರ್ಲಿಕ್ಸ್ ಕೊಡ್ತಾ ಇದ್ದೀರಾ, ಅದೇ ಮಕ್ಕಳಿಗೆ ನೀವು ಸಿರ್ಲ್ಯಾಕ್ಸ್ ಕೊಡ್ತಾ ಇದ್ದೀರಾ, ಅದರಲ್ಲಿ ಸಹ ವೇ ಪ್ರೋಟೀನ್ ಇದೆ. ನೀವು ಚೆಕ್ ಮಾಡಿ, ಲೇಬಲ್ ಓದಿ. ಅದೇ ಮಕ್ಕಳಿಗೆ ನೀವು ವೇ ಪ್ರೋಟೀನ್ ಅದೇ ಮಕ್ಕಳಿಗೆ ನೀವು ಹಾರ್ಲಿಕ್ಸ್ ಕೊಡ್ತಿದ್ದೀರಾ, ಸಿರ್ಲ್ಯಾಕ್ಸ್ ಕೊಡ್ತಾ ಇದ್ದೀರಾ. ಎಷ್ಟಂದರೆ ಬೇಬಿ ಫಾರ್ಮುಲಾದಲ್ಲಿ ಸಹ ನೀವು ಜಸ್ಟ್ ನೋಡಿ, ಡಿಮಿನರಲೈಸ್ಡ್ ವೇ ಪ್ರೋಟೀನ್ ಅಂತಲೇ ಇರೋದು. ರೀಸೆಂಟ್ಲಿ ವಿ ಸಾ ಇನ್ ಒನ್ ಫೇಮಸ್ ಚಾನೆಲ್ ದಟ್ ಜಿಮ್ಗೆ ಹೋದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ, ಜಿಮ್ಗೆ ಹೋಗಬೇಡಿ ಅದು ಇದು ಅಂತ. ದೇವರ್ ಲೈಕ್ ಕ್ರೈಯಿಂಗ್. ವಾಟ್ ಡು ಯು ಹ್ಯಾವ್ ಟು ಸೇ ಅಬೌಟ್ ಸೂಪರ್ ಜೋಡಿಯಲ್ಲಿ? ಬಟ್ ಜನರು ಅವ್ರದ್ದು ಕಂಪ್ಲೀಟ್ ಸ್ಪೀಚ್ ಕೇಳಲಿಲ್ಲ ಏನಂತ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಜಿಮ್ಮಿಗೆ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೀವು ನ್ಯೂಸಲ್ಲೆಲ್ಲ ನೋಡಿದ್ದೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರೋಗುವಾಗ ಸಹ ಫೇಕ್ ವಿಡಿಯೋ ಹಾಕಿದ್ದಾರೆ ದೊಡ್ಡ ನ್ಯೂಸ್ ಚಾನಲ್. ಅವರು ಹಿಂಗೆ ಬಿದ್ದು ಸತ್ತೋದ್ರು ಅಂತ ಯಾರ್ದೋ ವಿಡಿಯೋನೆಲ್ಲ ಬಾಯಿ ಬಂದಂಗೆ ಹಾಕಿದ್ದಾರೆ ವಿದೌಟ್ ಫ್ಯಾಕ್ಟ್ ಚೆಕ್. ಜಿಮ್ಮಿಗೆ ಹೋದರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಬರುತ್ತಾ? ಇಲ್ಲ. ಉಲ್ಟಾ ನಿಮ್ಮ ಹಾರ್ಟಿಗೆ ಅದು ಒಳ್ಳೆಯದು. ಈಗ ನಾನೊಂದು ಹೇಳ್ತೇನೆ, ನಿನ್ನೆ ಅಷ್ಟೇ ಒಬ್ಬ ಹುಡುಗ 15 years ಹುಡುಗ ಸೂರತ್ಕಲ್ ಕಿನ್ನಿಗೋಳಿ ಹತ್ರ ವಾಲಿಬಾಲ್ ಆಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾನೆ. ಹಾಗೆ ನಾವು ಏನು ಹೇಳ್ಬೇಕಾ, ನಾಳೆಯಿಂದ ಯಾರು ಸಹ ವಾಲಿಬಾಲ್ ಆಡಬಾರ್ದು, ನಾಳೆಯಿಂದ ಯಾರು ಸಹ ವಾಲಿಬಾಲ್ ಆಡ್ಬೋಡೋದು, ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಗ ನೀವು ಹೇಳ್ತಿರಿಲ್ಲ ವಾಲಿಬಾಲಲ್ಲಿ ಎಲ್ಲ ಅದದ್ದು ಅವನಿಗೆ ಏನೋ ಪ್ರಾಬ್ಲಮ್. ಹಾಗಾದರೆ ಜಿಮ್ಮಿಗೆ ಯಾಕೆ ಹೇಳ್ತೀರಾ? ಜಿಮ್ಮಿಗೆ ಯಾಕೆ ಹೇಳ್ತೀರಾ? ಜಿಮ್ಮಿಗೆ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ದಾಂಡಿಯಾ ಮಾಡಬಾರ್ದು ನಾಳೆಯಿಂದ ಯಾರು ಸಹ. ಎಷ್ಟು ಜನ ಸತ್ತಿದ್ದಾರೆ ದಾಂಡಿ ಆಡುವಾಗ. ಈಗ ನಾಳ್ದು ನವರಾತ್ರಿ ಸೀಸನ್ ಬರುತ್ತೆ, ಆಗ ನಿಮ್ಮ ನ್ಯೂಸ್ ಬರುತ್ತೆ ದಾಂಡಿ ಆಡುವಾಗ ತೀರೋಗಿದ್ದಾರೆ ಅಂತ. ಅದು ಜೆನೆಟಿಕ್ಸ್ ಮಾರೆ. ಅದು ಹಾರ್ಟ್ ಇದು ವಾಲ್ ಇದೆಯಲ್ಲ, ಅದೊಂದು ಸ್ವಲ್ಪ ದಪ್ಪ ಇರುತ್ತೆ ಕೆಲವರದು. ಅದಕ್ಕೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ, ಅದು ಕೇಸಸ್ ಇರುತ್ತೆ. ಕೆಲವರದ್ದು ಜೆನೆಟಿಕ್ ಆಗಿ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಹಾರ್ಟ್ ಇದೆಯಲ್ಲ, ಅದು ಪಂಪ್ ಆಗಲಿಕ್ಕೆ ಆ ಕರೆಂಟ್ ಬೇಕು, ಆ ಕರೆಂಟಿದ್ದು ಪ್ರಾಬ್ಲಮ್ ಇರುತ್ತೆ. ಅಲ್ಲ, ಆ ವೇನ್ಸಿದ್ದು ಪ್ರಾಬ್ಲಮ್ ಇರುತ್ತೆ, ತುಂಬ ಪ್ರಾಬ್ಲಮ್ ಇರುತ್ತೆ. ಅವರು ಏನು ಮಾಡಿದರೂ ಅವರಿಗೆ ಪ್ರೋನ್ ಇರ್ತಾರೆ ಅವರು ಹಾರ್ಟ್ ಅಟ್ಯಾಕಿಗೆ. ಅದರಿಂದ ಆಗೋದು. ಯಾವುದೇ ಆ್ಯಕ್ಟಿವಿಟಿಯನ್ನು ಬ್ಲೇಮ್ ಮಾಡಬೇಡಿ. ಕೆಲವರು ಬಸ್ ಓಡಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದದ್ದು ನೋಡಿದ್ದೀರಿ. ಹಾಗಾದರೆ ಬಸ್ಸೇ ನಾಳೆಯಿಂದ ಯಾರು ಬಸ್ ಓಡಿಸಬಾರ್ದಲ್ಲ? ಇಟ್ಸ್ ಡಸ್ ನಾಟ್ ಮೇಕ್ ಸೆನ್ಸ್ ಅಲ್ಲ. ನೀವು ಆ್ಯಕ್ಟಿವಿಟಿಯನ್ನು ಬ್ಲೇಮ್ ಮಾಡ್ತಿದ್ದೀರಾ. ನ್ಯೂಸ್ ಆ್ಯಂಕರ್ ಅವರು ಹಾರ್ಟ್ ಅಟ್ಯಾಕಲ್ಲಿ ತೀರೋಗಿದ್ದಾರೆ.
ಹಾಗಾದ್ರೆ ನ್ಯೂಸ್ ಆ್ಯಂಕರ್ ಆಗಬಾರ್ದಾ? ಒಂದು ವಸ್ತನ್ನು ಬ್ಲೇಮ್ ಮಾಡಬೇಡಿ. ಆಗ ಅದನ್ನು ಹೇಗೆ ನಾವು ಚೆಕ್ ಮಾಡೋದು? ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ವರ್ಕೌಟ್ ಅಥವಾ ಮಾಡುವಾಗ ನಿಮಗೆ ತಲೆ ತಿರುಗಿದಂಗೆ ಆಗ್ತಾಯಿದೆ, ಅಲ್ಲ ಹಾರ್ಟ್ ಬೀಟ್ ಇದಾಗ್ತಾ ಇದೆ, ಅಲ್ಲ ಯು ಆರ್ ನಾಟ್ ಫೀಲಿಂಗ್ ಗ್ರೇಟ್, ನಿಮಗೆ ಸೈನ್ಸ್ ವಾರ್ನಿಂಗ್ ಕೊಡುತ್ತೆ. ಅಂಥವ್ರು ಹೋಗಿ ಸಿಂಪಲ್ ಒಂದು ಕಾರ್ಡಿಯಾಲಜಿಸ್ಟನ್ನು ಇಟ್ಕೊಂಡು ಇಕೋ ಮತ್ತು ನೀವು ECG ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ. ಅಥವಾ ನೀವು 35 ಇದ್ದೀರಾ, ನಿಮ್ಮದು ಯಾವುದೇ ಥರದ್ದು ಆ್ಯಕ್ಟಿವಿಟಿ ಇಲ್ಲ, ಜಿಮ್ಮಿಗೆ ಹೋಗಲಿಲ್ಲ ಲೈಫಲ್ಲಿ, ಯಾವುದು ಆ್ಯಕ್ಟಿವಿಟೀಸ್ ಇಲ್ಲ, ನೀವು ಸಡನ್ನಾಗಿ ಜಿಮ್ಮಿಗೆ ಅಥವಾ ಯಾವುದು ಸಡನ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗ್ತೀರಾ, ಅದಕ್ಕಿಂತ ಮುಂಚೆ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಸಿಂಪಲ್ ECG ಮತ್ತು ಇಕೋ ಮಾಡಿದರೆ ನಿಮಗೆ ಒಂದು 5,000 ಹೋಗ್ಬೋದು ಜಾಸ್ತಿ. ಆದರೆ ನಿಮಗೆ ಏನಿದೆ ಅಂತ ಗೊತ್ತಾಗತ್ತಲ್ಲ ಪ್ರಾಬ್ಲಮ್ಮ. ಸೊ ಆ ಸಿಂಪಲ್ ಟೆಸ್ಟ್ ವಿತ್ ದ ಡಾಕ್ಟರ್. ಈಗ ನಾನೇ ಡಾಕ್ಟರ್ ಆಗ್ಲಿಕ್ಕೆ ಆಗಲ್ಲ, ಡಾಕ್ಟರ್ ಕೆಲಸ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ಡಾಕ್ಟರ್ ಹತ್ರ ಹೋಗಿ ಒಂದು ಚಿಕ್ಕ ಟೆಸ್ಟ್ ತಗೊಳ್ಳಿ, ಒಂದು ಬ್ಲಡ್ ಟೆಸ್ಟ್ ಮಾಡಿ 30-35 ಆದಮೇಲೆ ಬೆಸ್ಟ್ ಇರುತ್ತೆ. ಅಲ್ಲ ನಿಮಗೆ ಬಾಡಿ ಸೈನ್ಸ್ ಕೊಡ್ತಾಯಿದೆ ಚಿಕ್ಕ ಏಜಲ್ಲಿಯೇ. ನೀವು ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಮಾಡುವಾಗ ಇದಾಗ್ತಾಯಿದೆ, ಹಾರ್ಟ್ ನಿಲ್ತಾ ಇಲ್ಲ, ಉರಿ ಬರ್ತಾ ಇದೆ, ಫೇಂಟ್ ಆಗ್ತಾ ಇದ್ದೀರಾ, ಆ ಥರ ಸಿಚುವೇಶನ್ ಇದ್ದರೆ ನೀವು ECG ಮತ್ತು ಇಕೋ ಮಾಡಿಸ್ಬೋದು ಡಾಕ್ಟರ್ ಇದರಲ್ಲಿ. ಈ ರೀಸೆಂಟಾಗಿ ಫುಟ್ಬಾಲರ್ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ನೀವು ವಿಡಿಯೋ ನೋಡಿರ್ಬೋದು. ಫಿಟ್ಟೆಸ್ಟ್ ಪರ್ಸನ್, ಫುಟ್ಬಾಲರ್ಸ್ ಆರ್ ಫಿಟ್ಟೆಸ್ಟ್ ಪರ್ಸನ್. 90 ಮಿನಿಟ್ಸ್, ಕ್ರಿಕೆಟ್ ಥರ ಅಲ್ಲ ಅದು, 90 ಮಿನಿಟ್ಸ್ ಅವ್ರು ಓಡ್ತಾ ಇರ್ತಾರೆ, 95 ಮಿನಿಟ್ಸ್ ಎಡಿಷ್ನಲ್ 10 ಮಿನಿಟ್ಸ್ ಇಡೀ ಓಡ್ತಾ ಇರೋದು ಅದು ಗೇಮ್, ಎಲ್ಲರೂ ಆಡ್ತಾ ಇರ್ತಾರೆ. ಅಂಥ ಫಿಟ್ಟೆಸ್ಟ್ ಪರ್ಸನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆನ್ ಫೀಲ್ಡ್. ಅದು ಸಹ ಈ ಕ್ಲಬ್ ಕೋಟಿ ಇರುತ್ತೆ ಅವ್ರದ್ದು ಇನ್ಶೂರೆನ್ಸೇ, ಅವರೇ ಪ್ರೋನ್ ಇಲ್ಲ. ಸೊ ಫುಟ್ಬಾಲ್ ನಾಳೆಯಿಂದ ಯಾರು ಆಡಬಾರ್ದಾ? ರೀಸೆಂಟಾಗಿ ನಮ್ಮ ಇಂಡಿಯಾದ ಫುಟ್ಬಾಲರ್ ಒಬ್ಬರು ತೀರೋಗಿದ್ದಾರೆ ಹಾರ್ಟ್ ಅಟ್ಯಾಕಲ್ಲಿ, ಯಂಗ್ 18. ಸೊ ಅದನ್ನು ನಿಮಗೆ ಅವಾಯ್ಡ್ ಮಾಡಲಿಕ್ಕಾಗಲ್ಲ, ಬಟ್ ನೀವು ಎಚ್ಚರಿಕೆ ಆಗ್ಬೋದು. ಸೊ ಜಿಮ್ಮಿಂದ ಯಾವುದೇ ಥರದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಅದು ಸುಳ್ಳು. ನಿಮ್ಮ ಹಾರ್ಟಿಗೆ ಒಳ್ಳೆಯದು. ಸೊ ಜಿಮ್ಮಿಂದ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ದೊಡ್ಡ ಮಿತ್. ಅದು ಐ ಥಿಂಕ್ ನಮ್ಮ ಏಜ್ ಇರೋರ್ಗೆಲ್ಲರಿಗೂ ಗೊತ್ತು. ಸ್ವಲ್ಪ ಅಬೌವ್ 40, 45, 50 ಅಬೌವ್ 40 ನಮ್ಮ ಪೇರೆಂಟ್ಸ್ ಅವರನ್ನು ನಾವು ಅವ್ರಿಗೆ ಅರ್ಥ ಮಾಡಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಯು. ನೀವು ಹೇಳೋದು ಅವರಿಗೆ ಸುಳ್ಳೆ. ಓಕೆ, ಸೊ ದೇ ಸ್ಟಿಲ್ ಥಿಂಕ್ ರೈಸ್ ಇಸ್ ಗುಡ್. ರೈಸಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಎಸ್ 80 lakh ಕೇಸಸ್ ಏನೋ ಬಂದಿದೆ ಈ ವರ್ಷ, ಕಿಡ್ನಿ ಪ್ರಾಬ್ಲಮ್ ಆದದ್ದು ಡಯಾಬಿಟೀಸಿಂದ ಡಯಾಲಿಸಿಸ್ಗೆ ಹೋಗುವಂಥದ್ದು. 80 lakh 80,000 ಐ ಡೋಂಟ್ ನೋ, ಬಟ್ 80 lakhs ಐ ಗೆಸ್. ಪ್ರೋಟೀನ್ ತಿಂದದಲ್ಲ, ಪ್ರೋಟೀನಿಂದ ಕಿಡ್ನಿ ಪ್ರಾಬ್ಲಮ್. ಇಲ್ಲಿ ಖಾಲಿ ರೈಸ್ ತಿನ್ನೋದ್ರಿಂದ, ನಿಮ್ಮ ಪ್ರಾಪರ್ ಮನೆಯದು ಫುಡ್ ತಿನ್ನೋದ್ರಿಂದ ಆ ಥರ ಆಗ್ತಿದೆ ಡಯಾಬಿಟೀಸ್. ಅವರಿಗೆ ನೀವು ಅದು ಹೇಳಲಿಕ್ಕೆ ಹೋಗಿ ಅಂತೆ, ದೇ ಆರ್ ನಾಟ್ ರೆಡಿ ಟು ಲಿಸನ್. ಅದಕ್ಕೆ ಈಗ ಕಂಪನೀಸ್ ಎಲ್ಲ ಬಂದಿದೆ, ಪ್ರೋಟೀನ್ ಆಟ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಪೇರೆಂಟ್ಸ್ ಅವ್ರಿಗೆ ಪ್ರೋಟೀನ್ ತಿನ್ಲಿಕ್ಕೆ ಆಗಿಸಲ್ವಾ, ಹಾಗಾದರೆ ಆಟ ಮಾಡಿ ಅವ್ರಿಗೆ ಕೊಡಿ, ಅವ್ರಿಗೆ ಗೊತ್ತೇ ಇರಲ್ಲ ಪ್ರೋಟೀನ್ ತಿಂತಿದ್ದಾರೆ ಅವ್ರ ಹೆಲ್ತಿಗೆ ಒಳ್ಳೇದಂತ. ಸೊ ಯು ಕಾಂಟ್ ಕನ್ವಿನ್ಸ್ ದೆಮ್. ಅವರಿಗೆ ಎಕ್ಸ್ಪ್ಲೇನ್ ಎಷ್ಟು ಮಾಡ್ತೀರಾ ಅಷ್ಟೇ ಅವರು ಉಲ್ಟಾ ನಮ್ಗೆ ಕಲಿಸ್ಬೇಡಿ ಅಂತ ಹೇಳ್ತಾರೆ. ಇದು ನೀವು ಹಾಗೆ ಆಗ್ತೀರಾ ಒಂದು ದಿವಸ ವೆನ್ ಯು ಬಿಕಮ್ ಪೇರೆಂಟ್. ಇಟ್ಸ್ ಅ ಸೈಕಲ್. ಸೊ ವಿ ಕಾಂಟ್ ಬ್ಲೇಮ್ ದೆಮ್. Female bodybuilders, after using a lot of PEDs, ಅವ್ರಿಗೆ ಆ್ಯಕ್ಚುಲಿ ಕ್ಯಾನ್ ದೇ ಕನ್ಸೀವ್? ಇದೊಂದು ಮಿಸ್ಕನ್ಸೆಪ್ಷನ್ ಇದೆ. ಓಕೆ, ಅದು ಕನ್ಸೀವೇ ಆಗಲ್ಲ, ಕಂಪ್ಲೀಟ್ ವಿಡ್ರಾ ಆಗುತ್ತೆ, ಅವ್ರಿಗೆ ಮಕ್ಕಳೇ ಆಗಲ್ಲ. ಅದು ಆ್ಯಕ್ಚುಲಿ ಸುಳ್ಳು. ನಿಕಾಲ್ ಮತ್ತು ಒಕ್ಸಾನಾ ಇವರೆಲ್ಲ ಇದ್ದಾರೆ ಬಾಡಿ ಬಿಲ್ಡರ್ಸ್, ಅವರಿಗೆ ಮತ್ತೆ ಮಕ್ಕಳಾಗಿದೆ. ಆದರೆ ಭಾರಿ ರಿಸ್ಕ್ ಅದು. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಬೀಳುತ್ತೆ. ಬಿಕಾಸ್ ದೇ ಹ್ಯಾವ್ ಚೋಸನ್ ದಟ್ ಪಾತ್. ಅವರು ಮಿಸ್ಟರ್ ಒಲಿಂಪಿಯಾ ಎಲ್ಲ ವಿನ್ ಆಗಿದ್ದಾರೆ, ಆದರೂ ಅವರಿಗೆ ಮಕ್ಕಳಾಗಿದೆ. ಸೊ ಕಂಪ್ಲೀಟ್ ವಿಡ್ರಾವಲ್ ಆಗಲ್ಲ, ಬಟ್ ವೆರಿ ಟಫ್ ಚಾನ್ಸಸ್, ಗೊತ್ತಾಯ್ತಾ? ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ, ಎನಿ ಟೈಮ್ ಅವರಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ನಿಮಗೆ ಆ ರಿಸ್ಕ್ ವರ್ತಿದ್ರೆ, ನಿಮಗೆ ಅದರಲ್ಲಿ ಆ ರಿಸ್ಕ್ ಪೇ ಆಗ್ತಾ ಇದ್ದರೆ, ನೀವು ಒಲಿಂಪಿಯಾ ಲೆವೆಲಲ್ಲಿ ನಿಮ್ಮ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀರ, ದೆನ್ ಫೈನ್. ಸುಮ್ಮನೆ ಚಿಕ್ಕ ಫೋಟೋಶೂಟಿಗೆ ಆ್ಯಬ್ಸ್ ಮಾಡಲಿಕ್ಕೆ ಇದನ್ನೆಲ್ಲ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಆಗುತ್ತೆ ಮಕ್ಕಳು, ಬಟ್ ಹೈ ರಿಸ್ಕಲ್ಲಿ. Now you have other things also, ಅಲ್ಲ, ಲೈಕ್ ಯು ಕ್ಯಾನ್, there is incubator, you can ಏನಂತಾರೆ, you can get it, there is surrogacy, yeah, so you can get that. That's option. ಈಗ ತುಂಬ ಜನ ಆ್ಯಕ್ಟರ್ಸ್ ಅವರು ಸಹ ಸೆರೋಗಸಿಯನ್ನು ಚೂಸ್ ಮಾಡ್ತಾರೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ನ್ಯಾಚುರಲಿ ಕನ್ಸೀವಿಂಗ್ ಆ್ಯಂಡ್ ನ್ಯಾಚುರಲ್ ಬರ್ತ್. ಅದು ಭಾರಿ ಹೈ ರಿಸ್ಕಲ್ಲಿ ಇರುತ್ತೆ, ಬಟ್ ಆಗೋದಿಲ್ಲ ಅಂತ ಇಲ್ಲ.
ಹೈ ರಿಸ್ಕಲ್ಲಿರುತ್ತೆ ಹಾಗೆ. ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ ಇವಾಗ. ಬೆಸ್ಟ್ ಸಪ್ಲಿಮೆಂಟ್ ನಿಮ್ಮ ಪ್ರಕಾರ, ನೋ ಡಿಬೇಟ್. ಇಟ್ಸ್ ವೈಟಮಿನ್ ಡಿ. ಹಾಫ್ ಆಫ್ ಇಂಡಿಯಾ ಇಸ್ ಹಾಫ್ ಅಲ್ಲ 90%. 99% ಐ ಬಿಲೀವ್ ನಾ India is vitamin D deficient. ಸೆಕೆಂಡ್ ಬರುವಾಗ ಇಟ್ಸ್ ಆಲ್ವೇಸ್ ಫಾರ್ ಮೀ ಇಟ್ಸ್ B12, ಯಾಕಂದರೆ ವೈಟಮಿನ್ ಡಿ ಆಗುವಾಗ B12 ಸಹ ಆಗಿದೆ. B12 ಇಲ್ಲದಿದ್ದರೆ ಫೈನ್. ಅದಾದಮೇಲೆ ದೆನ್ ಯು ಕ್ಯಾನ್ ಕಮ್ ಟು ಫಿಶ್ ಆಯಿಲ್, ಯಾಕಂದರೆ ನಾರ್ಮಲಿ ಅರ್ಬನ್ ಏರಿಯಾಸ್ ಅವರಿಗೆ ಫಿಶ್ ಆಯಿಲ್ ಸಿಗಲ್ಲ. ದೆನ್ ಕ್ರಿಯೇಟಿನ್, ದೆನ್ ಆಪ್ಷನಲ್ ವೇ ಪ್ರೋಟೀನ್. ಮೋಸ್ಟ್ ಓವರ್ ರೇಟೆಡ್ ಎಕ್ಸಸೈಸ್. Overrated exercise, I know a lot of people will hate me for this. It's deadlift, sorry. deadlifts. ಯಾಕಂದರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇಸ್ ಜೋಕ್ ಆಯಿತಾ. ನನ್ನ ಹತ್ರ ಬಂದವರು ಡಿಸ್ಕ್ ಪ್ರಾಬ್ಲಮ್ ಇದ್ದವರು ಎಲ್ಲ ಡೆಡ್ ಲಿಫ್ಟ್ ಮಾಡಿ ಆದದ್ದು. ಸಿ ಯು ಆರ್ ಪವರ್ ಲಿಫ್ಟರ್, ಓಕೆ ಫೈನ್. ಯು ಆರ್ ಹೈ ಎಕ್ಸ್ಪರ್ಟ್ ಬಾಡಿ ಬಿಲ್ಡರ್, ದೆನ್ ಫೈನ್. ಈ ನಾರ್ಮಲ್ ಪರ್ಸನ್ಗೆ ಡೆಡ್ ಲಿಫ್ಟ್ ಮಾಡಿ ಅವ್ರ ಡಿಸ್ಕ್ ಪ್ರಾಬ್ಲಮ್ ಆಗಿ ಎಷ್ಟು ಜನ, 10 ಕೇಸಸ್ ಇದೆ ಈಗಲೂ ನಮ್ಮ ಜಿಮ್ಮಲ್ಲಿ ಪ್ರಾಬ್ಲಮ್ ಆಗಿ ಬಂದವರು. ನಾವು ಅದಕ್ಕೆ ನಮ್ಮ ಜಿಮ್ಮಲ್ಲಿ ಡೆಡ್ ಲಿಫ್ಟೇ ಮಾಡಲಿಕ್ಕೆ ಬಿಡಲ್ಲ, ಪ್ಲ್ಯಾಟ್ಫಾರ್ಮ್ ಇಡಲಿಲ್ಲ. ನೀವು ನಾರ್ಮಲ್ ಫಿಟ್ನೆಸ್ ಅವರಿಗೆ ಅಗತ್ಯ ಇಲ್ಲ ಅಂತ. ಬಿಗ್ಗೆಸ್ಟ್ ಫಿಟ್ನೆಸ್ ಲೈ ಆನ್ ಸೋಷಿಯಲ್ ಮೀಡಿಯಾ ರೈಟ್ ನೌ. That Clen and T3 is a fat burner. Okay. This is doing so much damage and people have no idea. ಲೇಡೀಸ್, ನಿಮಗೆ ಟ್ರೈನರ್ಸ್ ಅವರು ಈ ಚಿಕ್ಕ ಟ್ಯಾಬ್ಲೆಟ್ ತಗೊಳ್ಳಿ ವರ್ಕೌಟ್ಗಿಂತ ಮುಂಚೆ ಫ್ಯಾಟ್ ಬರ್ನರ್ ಅಂತ ಕೊಡ್ತಿದ್ರೆ ಯು ಆರ್ ಇನ್ ಫಾರ್ ಅ ಡಿಸಾಸ್ಟರ್ ಆಯಿತಾ. ಕ್ಲೆನ್ ಆ್ಯಂಡ್ T3 ಅದು, ದ್ಯಾಟ್ಸ್ ನಾಟ್ ಫ್ಯಾಟ್ ಬರ್ನರ್, ದ್ಯಾಟ್ಸ್ ವರ್ಸ್ಟ್ ಥಿಂಗ್ ರೈಟ್ ನೌ ಇನ್ ಸಪ್ಲಿಮೆಂಟ್, ಐ ಮೀನ್ ಫಿಟ್ನೆಸ್ ಇಂಡಸ್ಟ್ರಿ. ಆ್ಯಕ್ಚುಲಿ ಏನು ಮಾಡುತ್ತೆ ಕ್ಲೆನ್ ಆ್ಯಂಡ್ T3? ಕ್ಲೆನ್ ಇದೆಯಲ್ಲ, ಅದು ಏನು ಹೇಳೋದು, ಬ್ರಾಂಕೋ ಡಯಲೇಟರ್ಸ್ ಅಂತ ಹೇಳೋದು. ಅದಕ್ಕೆ ನಿಮ್ಮ ಶ್ವಾಸಕೋಶ ಇದೆಯಲ್ಲ, ಅದು ಕೆಲವರಿಗೆ ಬ್ರೀದ್ ಮಾಡಲಿಕ್ಕೆ ಆಗೋದಿಲ್ಲದವರಿಗೆ ಕೊಡ್ತಾರೆ, ಮೇ ಬಿ ಹಾರ್ಸಸ್ಸಿಗೆ ಸಹ ಕೊಡ್ತಾರೆ ಅದು ಬ್ರೀದ್ ಆಗಲಿಕ್ಕೆ. ಸೊ ಅದೇನು ಮಾಡುತ್ತೆ ಅಂದರೆ ಇಟ್ಸ್ ಕೈಂಡ್ ಆಫ್ ಮಸಲ್ ಬಿಲ್ಡರ್ ಆಯಿತಾ. ಬಾಡಿ ಬಿಲ್ಡರ್ಸ್ ಅವರಿಗೆ ಲಾಸ್ಟ್ 10 days ಇರುವಾಗ ಕೊಡೋದು ಅದನ್ನು. ಇದೇನು ಮಾಡ್ತಾರೆ, ಇದನ್ನು T3 ಜೊತೆ ಕಾಂಬೈನ್ ಮಾಡಿ ಹುಡುಗಿಯರಿಗೆ ಕೊಟ್ಬಿಡ್ತಾರೆ. ಅವ್ರದ್ದು ವೆಯ್ಟ್ ಲಾಸ್ ನೋಡ್ತಾರೆ. ಆದರೆ ನಿಮಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ನಿಮಗೆ ಡಿಪ್ರೆಷನ್ ಆಗ್ಬೋದು. ಅಲ್ಲಿ ತುಂಬ ಲೇಡೀಸ್ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ತಿಂತ ಇದ್ದಾರೆ. ಸೊ ಅವ್ರ ಹತ್ರ ಕೇಳಿ, ಇದು ಕ್ಲೆನ್ T3 ಅಂತ ಇದ್ದರೆ ನೀವು ಸಣ್ಣ ಆಗೋದು ಇಟ್ಸ್ 100% ಕ್ಯಾಲರಿ ಡೆಫಿಸಿಟ್. ಯಾವುದೇ ಟ್ಯಾಬ್ಲೆಟ್ ನಿಮ್ಮನ್ನು ಸಣ್ಣ ಮಾಡಲಿಕ್ಕೆ ಆಗಲ್ಲ. ದೇರ್ ಈಸ್ ನೋ ಶಾರ್ಟ್ಕಟ್. ಬಿಗಿನರ್ಸ್ಗೆ ಒನ್ ಪೀಸ್ ಆಫ್ ಅಡ್ವೈಸ್. ಡೋಂಟ್ ಇನ್ವೆಸ್ಟ್ ಆನ್ ವೇ ಪ್ರೋಟೀನ್. ಬಿಗಿನರ್ಸ್ ಅವರು ಫಸ್ಟ್ ಕೇಳೋದು ಯಾವ ವೇ ಪ್ರೋಟೀನ್ ತಗೊಳ್ಬೇಕಂತ. ನಿಮ್ಮ ಹತ್ರ ಸಿಂಪಲ್ ಕ್ವಶನ್ ಕೇಳ್ತಿದ್ದೇನೆ, ನೀವು ಎಷ್ಟು ಮೊಟ್ಟೆ ತಿಂತಿದ್ದೀರಾ, ನೀವು ಎಷ್ಟು ಚಿಕನ್ ತಿಂತಿದ್ದೀರಾ? ಫಸ್ಟ್ ಮಾಸ್ ಗೈನರ್ ಕೇಳ್ತಾರೆ, ವೇ ಪ್ರೋಟೀನ್ ಕೇಳ್ತಾರೆ. ಆ ಮಾಸ್ ಗೈನರ್ಗೆ ಈಗ ವೇ ಪ್ರೋಟೀನ್ಗೆ 4,000 ಆಗಿದೆ. ಅದೇ ₹100 ನೀವು ಚಿಕನ್ ಮೇಲೆ, ಮೊಟ್ಟೆ ಮೇಲೆ ಖರ್ಚು ಮಾಡಿ, ನಿಮ್ಗೆ ಯಾವತ್ತು ಡಬಲ್ ಪ್ರೋಟೀನ್ ಸಿಗುತ್ತೆ. ವೇ ಪ್ರೋಟೀನ್ ಯಾವಾಗ ತಗೊಳ್ಳೋದು ಅಂದರೆ, ನಿಮಗೆ ಫುಡ್ ಮುಖಾಂತರ ತಿನ್ಲಿಕ್ಕೆ ಆಗಲ್ಲ ಆ ಟೈಮ್ ತಗೊಳ್ಳಿ. ನಿಮ್ಮ ಹತ್ರ ಬಜೆಟೇ ಇಲ್ಲ, ನೀವು 4,000 ವೇ ಪ್ರೋಟೀನ್ ಹಾಕೋದಕ್ಕಿಂತ ಅದನ್ನೇ ಫುಡ್ ಮೇಲೆ ಖರ್ಚು ಮಾಡಿ ಅಲ್ಲ. ದಿಸ್ ಈಸ್ ಮೈ ಬಿಗ್ಗೆಸ್ಟ್ ಅಡ್ವೈಸ್. ನನಗೆ ಬಸ್ಸಲ್ಲೇ ಎಲ್ಲ ಮಕ್ಕಳು ಸಿಗ್ತಾರೆ ನಾನು ಹೋಗುವಾಗ, ಸರ್ ನಾನು ವೇ ಪ್ರೋಟೀನ್ ಯಾವುದು ಒಳ್ಳೆಯದು, ಮೊಟ್ಟೆ ತಿನ್ನಿರಿ, ಚಿಕನ್ ತಿನ್ನಿರಿ, ಮೀನು ತಿನ್ನಿರಿ ಅಂತ ಹೇಳೋದು ನಾನು. ನೀವು ಯಾವತ್ತಾದರೂ, ಸಿನ್ಸ್ ಯು ಆರ್ ಆನ್ ಇನ್ಫ್ಲುಯೆನ್ಸರ್ ನಾವು, ಬಿಗ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್, ತುಂಬ ಸಪ್ಲಿಮೆಂಟ್ಸ್ ಬ್ರ್ಯಾಂಡ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಪ್ರಮೋಟ್ ಮಾಡಿಕೊಡಿ, ನೀವು ಯಾವತ್ತಾದರೂ ರಿಜೆಕ್ಟ್ ಮಾಡೋ ಪರಿಸ್ಥಿತಿ ಬಂದಿದೆಯಾ ಸಪ್ಲಿಮೆಂಟ್ನ? ನಾನು ಇಷ್ಟವರೆಗೆ ಎಷ್ಟು ದುಡ್ದಿದ್ದೇನಲ್ಲ ಸಪ್ಲಿಮೆಂಟಲ್ಲಿ, ಅದರ ಡಬಲ್ ಅಮೌಂಟನ್ನು ನಾನು ರಿಜೆಕ್ಟ್ ಮಾಡಿದ್ದೇನೆ. ಐ ಓನ್ಲಿ ಪ್ರಮೋಟ್ ವೇ ಪ್ರೋಟೀನ್, ಕ್ರಿಯೇಟಿನ್, ಫಿಶ್ ಆಯಿಲ್, ಮೇ ಬಿ ಮ್ಯಾಗ್ನೀಷಿಯಮ್ ಇನ್ ಫ್ಯೂಚರ್ ಇಫ್ ಮೈ ಕಂಪೆನಿ ಟೆಲ್ಸ್. ಅಷ್ಟು ಮಾತ್ರ ಬೇಕಿರೋದು ನಿಮಗೆ. ನನಗೆ ಶಿಲಾಜಿತ್ತಿದ್ದು ಎಷ್ಟು ಆಫರ್, ಓ ಶೆಟ್, ನನಗೆ ಆ ಒಂದು ಮನೆ ಕಟ್ಟಿಸ್ಬೋದಿತ್ತು, ಅಷ್ಟು ದೊಡ್ಡ ಆಫರ್ ನನಗೆ ಶಿಲಾಜಿತ್ತಿದ್ದು. ನೀವು ನಂಬ್ತಿರಲ್ವ, ಪ್ರೀ ವರ್ಕೌಟಿದ್ದು ಆಫರ್ಸ್ ನಾನು ರಿಜೆಕ್ಟ್ ಮಾಡಿದ್ದೇನೆ. ಪ್ರೀ ವರ್ಕೌಟ್ ಸಹ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಇದು ಎಲೆಕ್ಟ್ರೋಲೈಟ್ ಇಂಡಸ್ಟ್ರಿ ಇದೆಯಲ್ಲ, ನೀವು ನಂಬ್ತಿರಲ್ವಾ, ನಿಮ್ಮದು ಎಲ್ಲ ಬ್ಯಾವ್ರೇಜಸನ್ನೆಲ್ಲ ಸೇರಿಸಿ, ಸಪ್ಲಿಮೆಂಟ್ ಸೇರಿಸಿ, ಈವನ್ ವಾಟರ್ ಇಂಡಸ್ಟ್ರಿ ಅಂತ ಸೇರಿಸಿದ್ರೆ ಸಹ ಎಲೆಕ್ಟ್ರೋಲೈಟ್ ಇಂಡಸ್ಟ್ರಿ ಅದಕ್ಕಿಂತ ದೊಡ್ಡ ಇಂಡಸ್ಟ್ರಿ. ಅವ್ರದ್ದು ಎಷ್ಟು ಆಫರ್ ಬಂದಿದೆ, ಅದಾಯ್ತಲ್ಲ ಎಲ್ ಕಾರ್ನಟೈನ್, ಅದರದ್ದು ಆಫರ್ ಬಂದಿದೆ.
ಅದನ್ನೆಲ್ಲ ಫ್ಯಾಟ್ ಬರ್ನರ್ಸ್ ಇದು ಆಫರ್ ಬಂದಿದೆ, ಎಲ್ಲ ರಿಜೆಕ್ಟ್ ಮಾಡಿದ್ದೇನೆ ನಾನು. ಎಷ್ಟಂದರೆ ಗ್ಲೂಟಥಿಯಾನ್ ಇದು ಆಫರ್ ಬಂದಿದೆ, ಅದನ್ನು ರಿಜೆಕ್ಟ್ ಮಾಡಿದ್ದೇನೆ. ನಮ್ಮ ಕಾಲೇಜಿನ ಇದು ಆಫರ್ ಬಂದಿದೆ, ಅದನ್ನು ಅದನ್ನೆಲ್ಲ ನಾನು ಹಾಕ್ತಿದ್ರೆ ಇದೆಯಲ್ಲ, ಸತ್ಯ ನಾನು ಹೇಳ್ತೇನೆ. ಈಗ ಇನ್ಫ್ಲುಯೆನ್ಸರ್ಸ್ ಅವರು BMW ಗಾಡಿ ತಗೊಳ್ತಿದ್ದಾರೆ, ಅದು ನಾನು ತಗೊಳ್ಬೋದಿತ್ತು. ಅಷ್ಟು ಹಣ ನಾನು ರಿಜೆಕ್ಟ್ ಮಾಡಿದ್ದೇನೆ. ಆದರೆ ಜನರಿಗೆ ಇಫ್ ಐ ಪ್ರಮೋಟ್ ವೇ ಪ್ರೋಟೀನ್ ಆಲ್ಸೋ ಪ್ರಮೋಟ್ ಮಾಡ್ತಿದ್ದಾನೆ. ಬಟ್ ನಾನು ಎಷ್ಟು ರಿಜೆಕ್ಟ್ ಮಾಡಿದ್ದೇನೆ ಅದು ಯಾರು ಕೇಳುವವರಿಲ್ಲ. ನಾನು ಅದನ್ನು ಎಲ್ಲಿ ಸಹ ಹೇಳ್ಕೊಳ್ಳಿಲ್ಲ. ಸೊ ನೀವು ಪ್ರಮೋಟ್ ಮಾಡೋದು ಪಕ್ಕಾ ನೀವು ಟ್ರಸ್ಟಿಫೈಡ್ ನೋಡ್ಬಿಟ್ಟೆ ನೀವು 100%. ಜಸ್ಟ್ ಸಿಂಪಲ್ ವೇ ಪ್ರೋಟೀನ್, ಕ್ರಿಯೇಟಿನ್, ಫಿಶ್ ಆಯಿಲ್, ಅದು 3 ಮಾತ್ರ ನಾನು ಪ್ರಮೋಟ್ ಮಾಡ್ತಿದ್ದೇನೆ. ಅದು ಬಿಟ್ಟು ನಾನು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ. ನನಗೆ ಈಗ ಆಫರ್ ರೆಡಿ ಇದೆ, ಮಾಡೋದಾದರೆ ಮಾಡ್ತಿಲ್ಲ ನಾನು, ಯಾಕಂದರೆ ಅಗತ್ಯ ಇಲ್ಲ. ಒನ್ ಇಂಡಸ್ಟ್ರಿ ಸೀಕ್ರೆಟ್ ದಟ್ ಪೀಪಲ್ ಡೋಂಟ್ ನೋ ಅಬೌಟ್. ಜನರಿಗೆ ಏನಿದೆ ಅಂತ ಹೇಳಿದರೆ, ಈ ಫ್ಯೂಚರ್ ಇಲ್ಲ, ಈ ಜಿಮ್ ಇಂಡಸ್ಟ್ರಿಯಲ್ಲಿ, ಬಾಡಿ ಬಿಲ್ಡಿಂಗಲ್ಲಿ ಫ್ಯೂಚರ್ ಇಲ್ಲ. ಸೀರಿಯಸ್ಲಿ ಹೇಳ್ತೇನೆ, ಇದರಷ್ಟು ದೊಡ್ಡ ಫ್ಯೂಚರ್ ಇರುವಂಥ ಇಂಡಸ್ಟ್ರಿಯೇ ಇಲ್ಲ. ಈ ಇಂಡಸ್ಟ್ರಿಯಲ್ಲಿ ನೀವು ಏನು ನಾಲೆಜ್ ಕಲ್ತ್ರೆ ಇದೆಯಲ್ಲ, ನೀವು ಯಾವ ದೇಶದ ಯಾವ ವರ್ಲ್ಡ್ದು ಕಾರ್ನರಿಗೆ ಹೋಗಿದ್ರು ನಿಮಗೆ ಊಟ ಹಾಕತ್ತೆ. ನಾನು ಹೇಳಿದೆ, ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಅದರಲ್ಲಿ ಖಾಲಿ 1% 2% ಜಿಮ್ಮಿಗೆ ಹೋಗ್ತಿದ್ದಾರೆ. ಅದು 10% ಆಗುವಾಗಿದೆಯಲ್ಲ, ಇದರಲ್ಲಿ ಕ್ರೇಜಿ ಫ್ಯೂಚರ್ ಇದೆ. ನಾನು ಪೇರೆಂಟ್ಸ್ ಅವರಿಗೆ ಅದಕ್ಕೆ ಹೇಳಿದ್ದು, ನಿಮ್ಮ ಮಗಗೆ ಫಿಟ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅವನು ಫಿಟ್ನೆಸ್ ಇದೆ ಇದಕ್ಕೆ ಹಾಕಿ, ಫೀಲ್ಡ್ಗೆ ಹಾಕಿ. ಫಿಟ್ನೆಸ್ ಇದೆ ಎಜುಕೇಷನ್, ಫಿಟ್ನೆಸ್ ಇದೆ ಸರ್ಟಿಫಿಕೇಷನ್, ಫಿಟ್ನೆಸ್ ಇದ್ದು ಡಿಪ್ಲೊಮಾ ಇದೆ, ಅದು ಮಾಡಿಸಿ. ಅವ ಪ್ಯಾಷನೇಟ್ ಆಗಿದ್ದರೆ ಅವ ಕೋಟಿಯಲ್ಲಿ ದುಡಿತಾನೆ. ನೀವೇ ನೋಡ್ಬೋದು, ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಯಾರು ಸಹ ನೋಡಿ, ಅವರು ಫ್ಲೆಕ್ಸ್ ಮಾಡ್ತಾ ಇರ್ತಾರೆ ಹಣ. ಯಾಕಂದರೆ ಇದರಲ್ಲಿ ಬರ್ತಾ ಇದೆ, ಇನ್ನೂ ಇದು ಬೆಳೆಯುತ್ತೆ. ಓಕೆ ಸರಿ, ಲೆಟ್ಸ್ ವ್ರ್ಯಾಪ್ ಅಪ್ ದ ಶೂಟ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ನಂಗೆ ಐ ಆಲ್ರೆಡಿ ಹ್ಯಾಡ್ ಸಮ್ ಅಮೌಂಟ್ ಆಫ್ ನಾಲೆಡ್ಜ್ ವೆನ್ ಇಟ್ ಕಮ್ಸ್ ಟು ಆಲ್ ದಿಸ್, ಬಟ್ ಇವತ್ತು ಐ ಥಿಂಕ್ ಐ ಆಮ್ ಲೈಕ್ ಮೈಂಡ್ ಬ್ಲೋನ್ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ. ಆ್ಯಂಡ್ ದಿಸ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಕಾನ್ವರ್ಸೇಷನ್ಸ್ ಐ ಹ್ಯಾವ್ ಹ್ಯಾಡ್ ರೀಸೆಂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಶೋ. ಪ್ಲೆಷರ್ ಮ್ಯಾನ್.